ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಿವಶಕ್ತ್ಯಾಯುಕ್ತೋ ಯದಿಭವತಿ ಶಕ್ತಃ ಪ್ರಭವಿತುಂ ಅಂದ್ರೆ ಸೌಂದರ್ಯ ಲಹರಿಯ ಮೊದಲ ಮಂತ್ರ. ಶಿವಶಕ್ತಿ ಎರಡನ್ನೂ ಜೊತೆಯಲ್ಲಿ ಸೇರ್ಕೊಂಡಿರುವಂತಹ ಅರ್ಧನಾರೀಶ್ವರರು. ಇಷ್ಟಕ್ಕೂ ಈ ಸೌಂದರ್ಯ ಲಹರಿ ಅಂದ್ರೆ ಏನು? ಇದನ್ನ ಶಂಕರಾಚಾರ್ಯರು ಹೇಳೋದು. ಸೌಂದರ್ಯ ಲಹರಿಯನ್ನ ಆದಿಶಂಕರಾಚಾರ್ಯರು ಒಂದು 100 ಶ್ಲೋಕಗಳನ್ನಾಗಿ ರಚಿಸಿದ್ರು. 100 ಶ್ಲೋಕಗಳನ್ನು ಆ ತಾಯಿಯ ಬ್ಯೂಟಿಯನ್ನ ವರ್ಣನೆ ಮಾಡೋದು. ಶಂಕರಾಚಾರ್ಯರು ಸಾಕ್ಷಾತ್ ದೇವಿನ ಆಕೆ ಸೌಂದರ್ಯನ ವರ್ಣಿಸ್ತಕ್ಕಂತ ರೀತಿ ನೋಡಿದ್ರ ಅಂದ್ರೆ ಆಕೆ ತಡ್ತಾರೆ ಆ ಪರಮೇಶ್ವರಿ ದೇಹದ ಭಾಗಗಳನ್ನ ವರ್ಣನೆ ಅಂದ್ರೆ ಜಗನ್ಮಾತೆಯನ್ನ ಆ ರೀತಿ ನಾವು ಕಾಣಕ್ ಸಾಧ್ಯನಾ ಅಂತ ಒಬ್ಬ ನಾರ್ಮಲ್ ಮನುಷ್ಯ ಮುಟ್ಟೋದಕ್ಕೆ ಭಯ ಪಟ್ಕೋತಾನೆ. ಅವನ ತಾಯಿನೇ ಆಗಿರ್ಲಿ, ತಾಯಿನೇ ಆ ಸ್ವರೂಪದಲ್ಲಿ ಕಾಣ್ತಾನೆ, ಅದನ್ನ ನೋಡ್ಬೇಕು ಅಂತ ಹೇಳಿದ್ರು ಈ ಲೆವೆಲ್ ಅಲ್ಲಿ ಅವನು ಜ್ಞಾನ ಇರ್ಬೇಕು. ನಾರ್ಮಲ್ ಮನುಷ್ಯನ ಲೆವೆಲ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಹೆಣ್ಣನ್ನ ವರ್ಣಿಸ್ತಿದೀನಿ ಅಂತ ಜಗನ್ಮಾತೆಯನ್ನ ವರ್ಣಿಸೋದನ್ನ ಯಾವತ್ತೂ ಅವ್ನು ಇಟ್ಕೊಳ್ಳೇಬಾರ್ದು. ಅದಕ್ಕೆ ಅದು ಶಂಕರಾಚಾರ್ಯರಿಗೆ ಮಾತ್ರ ಸಾಧ್ಯವಾಯಿತು. ಶಂಕರಾಚಾರ್ಯರನ್ನ ಚೂಸ್ ಮಾಡಿ ದೇವಿ ಅವಳ ಬ್ಯೂಟಿಯನ್ನ ವರ್ಣನೆ ಮಾಡೋದಕ್ಕೆ ಒಂದು ಅಧಿಕಾರವನ್ನ ಕೊಟ್ಲಲ್ಲ, ಅದು ತುಂಬಾ ಕಷ್ಟಕರವಾದ ಸಂಗತಿ. ಸೆಲ್ಫ್ ಲವ್ ಅನ್ನೋದು ಹೇಗಾಗಬೇಕು ಅಂದ್ರೆ, ನೀವು ಸೌಂದರ್ಯ ಲಹರಿಯನ್ನ ಓದ್ತಾ 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 ಹೋದಾಗ ನಿಮ್ಮ ಸುತ್ತಲೂ ಒಂದು ತರಂಗಗಳು, ಸೌಂದರ್ಯ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಸೌಂದರ್ಯ, ನಿನ್ನ ಒಳಗಿನ ಎನರ್ಜಿಯ ಸೌಂದರ್ಯ, ನಿನ್ನ ಮಾತಿನ ಸೌಂದರ್ಯ, ನಿನ್ನ ನಡವಳಿಕೆಯ ಸೌಂದರ್ಯ, ನಿನ್ನ ಜೀವನ ನಡೆಸುವಂತಹ ಪರಿಯ ಸೌಂದರ್ಯ, ಎಲ್ಲಾದ್ರದ್ದು ಸೌಂದರ್ಯ ಹಿಂಗ ಅಲೆ ತರ ಹೋಗ್ತಾ ಇರಬೇಕು. ದಟ್ ಇಸ್ ಸೌಂದರ್ಯ ಲಹರಿ. ಶ್ರೀ ಶಂಕರಾಚಾರ್ಯರು ಇವ್ರಿಗೆ ಮಾತ್ರನೇ ಹೇಗೆ ಶಿವ ಒಲ್ದಿತ್ತು? ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ಶಿವಗುರು ಮತ್ತೆ ಆರ್ಯಾಂಬ ಅನ್ನೋರು ತುಂಬಾ ವರ್ಷ ಮಕ್ಕಳಾಗಿರಲ್ಲ ಅಂತ ತಪಸ್ಸನ್ನ ಮಾಡಿ, ಅವ್ರ ತಂದೆ ತುಂಬಾ ಶಿವನ ಪರಮ ಭಕ್ತರು. ಸೊ ಅವರು ತುಂಬಾ ಪೂಜೆ ಮಾಡಿ ವರ ಪಡ್ಕೊಂಡು ಶಂಕರಾಚಾರ್ಯರು ಹುಟ್ಟುತ್ತಾರೆ. ಸೊ ಶಂಕರಾಚಾರ್ಯರು ಹುಟ್ಟುತ್ತಾನೆ ಪಟ ಅಂತ ಮಂತ್ರಗಳನ್ನು ಹೇಳಕ್ ಶುರು ಮಾಡ್ತಾರೆ. 2ನೇ ವರ್ಷ 3ನೇ ವರ್ಷದ ಮಗುನಲ್ಲೇ ವೇದಗಳನ್ನೆಲ್ಲ. ಬಟ್ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ತಾನು ಸನ್ಯಾಸಿ ಆಗ್ಬೇಕು ಅನ್ನೋ ಆಸೆನೂ ಇರುತ್ತೆ. ಶಂಕರಾಚಾರ್ಯರು ನನಗೆ ಯಾಕೆ ತುಂಬಾ ಇಷ್ಟ ಅಂತ ಹೇಳಿದ್ರೆ, ಅವರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾನು ಸ್ವಾಮೀಜಿ ಅಂತ ಪ್ರತಿಪಾದಿಸಿದವ್ರಲ್ಲ, ಹೋರಾಟ ಮಾಡಿದಂತ ವ್ಯಕ್ತಿ. ತುಂಬಾ ತೊಂದರೆಗಳು, ಕಷ್ಟಗಳು, ಅಂದ್ರೆ ತುಂಬಾ ಜನ ನನ್ನ ದೇಶಕ್ಕೆ ವಿಸಿಟ್ ಮಾಡ್ತಾ ಇದ್ರು, ಬೇರೆ 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 ಧರ್ಮಗಳು ಎಲ್ಲ ಏನೇನೋ ಶುರು ಆಗ್ತಾ ಇದ್ದ ಸಮಯದಲ್ಲಿ ಇವ್ರೆಲ್ಲರ ಹತ್ರನೂ ಕೂತು ಪ್ರತಿಪಾದಿಸಿ ಒಂದು ತರ್ಕವನ್ನ ಮಾಡ್ಬೇಕಾಗಿತ್ತು. ಕೊಲ್ಲೂರಲ್ಲಿ ಮಾಡೋ ದೇವಸ್ಥಾನ. ನಾವು ಕನ್ನಡಿಗರು ತುಂಬಾ ಪುಣ್ಯವಂತರು. ಯಾಕೆ ಅಂದ್ರೆ ಇವರು ಕಾಲಡಿಯಲ್ಲಿ ಹುಟ್ಟಿದ್ರು ಕೇರಳದಲ್ಲಿ. ನಮ್ಮ ಕನ್ನಡಿಗರಿಗೆ ಅವ್ರು 2 ತುಂಬಾ ಮುಖ್ಯ ದೇವಸ್ಥಾನ. ಕೊಲ್ಲೂರಿನಲ್ಲಿ ಅವರೇ ಶ್ರೀಚಕ್ರವನ್ನ ಕೊಡಚಾದ್ರಿ ಬೆಟ್ಟದ ಮೇಲೆ ಬರೆದು ಇವತ್ತಿಗೂ ಆ ಪುಟ್ಟ ದೇವಸ್ಥಾನ ಅಲ್ಲಿದೆ. ಕಪ್ಪೆ ಒಂದು ಮಗು ಹಾಕ್ತಾ ಇರ್ಬೇಕಾದ್ರೆ ಹಾವು ಹಿಂಗ್ ಹೆಡೆ ಎತ್ಕೊಂಡು ಕೊಡುತ್ತೆ. ಇಬ್ಬರಿಗೂ ವೈರತ್ವನೇ ಇಲ್ವಲ್ಲ ಅಂದ್ಬಿಟ್ಟು, ಆಶ್ರಯ ಕೊಡ್ತಲ್ಲ ಅಂದ್ಬಿಟ್ಟು, ಇದೇ ಪರ್ಫೆಕ್ಟ್ ಜಾಗ ಅಂತ ಶೃಂಗೇರಿಯಲ್ಲಿ ತಾಯಿನ ನೆಲೆಸೋದಕ್ಕೆ ಇದು ಮಾಡ್ಕೊಳ್ತಾರೆ. ಯಾರಾದ್ರೂ ಒಬ್ರು ಹೊಸ ಹೆಣ್ಮಗಳಿಗೆ ಐಡಿಯಾನೂ ಇಲ್ಲ ಸೌಂದರ್ಯ ಲಹರಿ ಅಂದ್ರೆ ಏನು ಅಂತ. ಸೌಂದರ್ಯ ಲಹರಿ ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮೊಳಗಡೆ ಒಂದು ಅಟ್ರಾಕ್ಷನ್ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ ಅಂದ್ರೆ, ಅದು ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ. ಗಂಡಸರು ಕೂಡ ಮಾಡಬಹುದಾ ಈಗ ಸೌಂದರ್ಯ ಲಹರಿ? ನೀನ್ ಈ ಭೂಮಿ ಮೇಲೆ ಒಬ್ಬ ಮನುಷ್ಯನಾಗಿ ಕಾಮನೆಗಳನ್ನ ಹೊತ್ಕೊಂಡು, ಪುರುಷಾರ್ಥಗಳನ್ನ ಹೊತ್ಕೊಂಡು ನೀನ್ ಭೂಮಿ ಮೇಲೆ ಬದುಕಿದ್ಯಾ ಅಂದ್ರೆ, ರಾಜೇಶ್ ಶಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಿರ್ತಕ್ಕಂಥ ವಿಚಾರ ವಾವ್, ಅದ್ಭುತ. ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರೂಪಾ ಅವರು ಪಾಡ್ಕಾಸ್ಟ್ ಅಲ್ಲಿ. ನಮಸ್ತೆ. ಹಲೋ, ನಮಸ್ತೆ ಜಿ, ಹೇಗಿದ್ದೀರಾ? ನಾ ತುಂಬಾ ಚೆನ್ನಾಗಿದ್ದೀನಿ. ನೀವಂತೂ ನಾನೇನು ಹೇಳೋದೇ ಬೇಡ. ಇವತ್ತು ನಾನು ಉಟ್ಕೊಂಡಿರುವಂತ ಸೀರೆ ಬಹಳ ವಿಶೇಷವಾದದ್ದು. ಸುಖಂ ಸ್ಯಾರೀಸ್ ಬೈ ರಾಮ್ ಅಂತ, ನಿಮ್ಮ ಕಡೆಯಿಂದಾನೆ. ಸೊ ಥ್ಯಾಂಕ್ಸ್ ಅ ಲಾಟ್. ನನ್ನ ಫೇವ್ರೆಟ್ ಕಲರ್ ರೆಡ್ ಕಲರೇ ಮಾಡಿಸ್ಕೊಟ್ಟಿದ್ರ. ಅದು ಇವತ್ತು ಫೇವ್ರೆಟ್ ಟಾಪಿಕ್ ಸೌಂದರ್ಯ ಲಹರಿ, ಅದಕ್ಕೆ ರಿಲೇಟೆಡ್. ಸೊ ಎಲ್ಲ ಮಹಿಳೆಯರಿಗೆ ಸೌಂದರ್ಯ ಹೆಚ್ಚು ಮಾಡೋದೇ ರೆಡ್ ಕಲರ್. ಕುಂಕುಮ ಕೂಡ ನೋಡಿ ನಾವು ಅದಕ್ಕೆ ಕೆಂಪು ಕಲರೇ ಇಟ್ಕೊಳ್ತೀವಿ. ಕೆಂಪಿಗೆ ಒಂದು ಆಕರ್ಷಣೆ, ದೇವಿಗೂ ತುಂಬಾ ಫೇವ್ರೆಟ್ ಕಲರ್. ನೀವು ಹೇಳಿದ್ರೆ ನಿಮ್ಮ ಫೇವ್ರೇಟ್ ಕಲರ್, ಸೊ ಇಂತಿಂತ ಡಿಸೈನ್ ಬೇಕು ಅಂತಾನೆ. ಹೌದು. ಆಮೇಲೆ ಇಟ್ಸ್ ವೆರಿ ಬ್ಯೂಟಿಫುಲ್ ಆಗಿ ಫಾಲೋ ಆಗೋವಂಥ ಸೀರೆ, ಎಲ್ಲ ಹೆಣ್ಮಕ್ಳು ಇಷ್ಟಪಡ್ತಾರೆ. ಆಮೇಲೆ ತುಂಬ ಲೈಟ್ ವೆಯ್ಟ್ ಇದೆ. ಸೊ ಒಂಥರ, ಆಮೇಲೆ ಒಂದು ಇದರಲ್ಲಿ ಏನು ಅಂದರೆ, ಇದರಲ್ಲಿ ಏನು ನೀವು ಸೇಲ್ ಮಾಡಿ ಪಾಪ ಬರೋವಂಥ ಒಂದು ಭಾಗವನ್ನು ಮಹಿಳೆಯರ
ಹೆಣ್ಮಕ್ಳೇ ಎಂಪವರ್ಮೆಂಟ್ಗೋಸ್ಕರ ಮತ್ತು ವೆಲ್ಫೇರ್ಗೋಸ್ಕರ ಖರ್ಚು ಮಾಡ್ತಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ನಿಮ್ಮ ಸೀರೆ, ನಿಮ್ಮ ಬ್ರ್ಯಾಂಡ್ ಸೀರೆ ತೊಗೊಳ್ಳಿ ಅಂತ ಈ ಮೂಲಕ ಹಾರೈಸ್ತೀನಿ. ಸೊ ಅಂಸುಕಂ ಸಾರೀಸ್ ಬೈ ರಾಮ್ ಈ ಕಲೆಕ್ಷನ್ ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ಇದು ವೆಬ್ಸೈಟು ಜೊತೆಗೆ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತದೆ. ಈ ನಂಬರ್ ಡಿಸ್ಕ್ರಿಪ್ಷನ್ ಕೂಡ ಇದೆ. ಅಂಸುಕಂ ಹೆಸರೇ ಬ್ಯೂಟಿಫುಲ್ ಆಗಿದೆ, ಹೆಂಗೆ ಹುಡುಕಿದ್ರಿ ಅಲ್ವಾ? ಅಂಸುಕಂ ಸಾರೀಸ್ ಬೈ ರಾಮ್. ಸೊ ಅದೇ ಆ ಸುಖಂ ಅಖಿಲಂ ನಾವು ಉಟ್ಕೊಂಡಾಗ. ಇವತ್ತು ನಾವು ಮಾತಾಡ್ತಿರತಕ್ಕಂಥ ವಿಚಾರ, ನಾನು ಬಹಳಷ್ಟು ಚಿಕ್ಕ ವಯಸ್ಸಿಂದ ನಂಗೆ ಅದೊಂದು ಕುತೂಹಲ ಇದು. ನಾನು ಅನ್ಕೋತಿದ್ದೆ ಇದೇನೋ ಸೌಂದರ್ಯ ಲಹರಿ ಅಂದರೆ ಒಂದು ಹೆಸರು ಇತ್ತು ಅಥವಾ ಯಾವುದೋ ಒಂದು ದೇವರ ಹೆಸರೇನೋ, ತುಂಬ ಕ್ಯೂರಿಯಾಸಿಟಿ ನನಗೆ. ಬಟ್ ಆಮೇಲೆ ನನಗೆ ತುಂಬ ಲೇಟಾಗಿ ಗೊತ್ತಾಗಿತ್ತು ಸೌಂದರ್ಯ ಲಹರಿ ಅಂತಕ್ಕಂಥದ್ದು ಶಂಕರಾಚಾರ್ಯಗೆ ಸಂಬಂಧಪಟ್ಟಿದ್ದು ಅಂತ. ಇಷ್ಟಕ್ಕೂ ಈ ಸೌಂದರ್ಯ ಲಹರಿ ಅಂದರೆ ಏನು? ಸೌಂದರ್ಯ ಅಂದ್ರೆ ಬ್ಯೂಟಿ. ಈ ಸೌಂದರ್ಯ ಲಹರಿ ಇದನ್ನ ಶಂಕರಾಚಾರ್ಯರು ಹೇಳೋದು ಏನಿದೆ ಆಕ್ಚುಲಿ? ಮೋಸ್ಟ್ ಬ್ಯೂಟಿಫುಲ್, ನಮ್ಮೆಲ್ರಿಗೂ ಎಸ್ಪೆಷಲಿ ಕಲಿಯುಗ ಅಂತಲ್ಲ, ಎಲ್ಲ ಯುಗಗಳಿಂದನೂ ಸೌಂದರ್ಯಕ್ಕೆ ಮಾರು ಹೋಗದೆ ಇರೋಂಥವ್ರು ಯಾರೂ ಇಲ್ಲ. ಬಟ್ ಅದರಲ್ಲೂ ದೈವಿಕ ಸೌಂದರ್ಯ ಅನ್ನೋದು ಎವರ್ ಲಾಸ್ಟಿಂಗ್ ಲವ್ ಸ್ಟೋರಿನ ನಾವು ಹೇಗೆ ಹೇಳ್ತೀವೋ, ಈಗೆಲ್ಲ ಎಂಡ್ ಆಗ್ತಾ ಇರೋ ಬೇಗ 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 ಎಂಡ್ ಆಗೋಂಥ ಆ ಥರ ಲವ್ ಸ್ಟೋರೀಸ್ ಅಲ್ಲ. ಸೌಂದರ್ಯ ಲಹರಿ ಅಂದರೆ ಬ್ಯೂಟಿದು ವೇವ್ಸು. ಸೊ ನಿಮ್ಗೆ ಒಂದು ಕಡೆ ನಿಂತ್ಕೋಬಾರ್ದು, ಅದು ಮತ್ತೆ 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 ಬರ್ತಾನೇ ಇರಬೇಕು ಅಂದರೆ ಆ ವೇವ್ಸ್ ಎಷ್ಟೊಗ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಲೆಗಳ ಥರನೇ ಅದು ಹೋಗ್ತಾನೇ ಇರುತ್ತೆ. ಅದೇ ರೀತಿ ಸೌಂದರ್ಯ ಲಹರಿಯನ್ನು ಆದಿಶಂಕರಾಚಾರ್ಯರು ಒಂದು 100 ಶ್ಲೋಕಗಳನ್ನಾಗಿ ರಚಿಸಿದ್ರು. ಅದರಲ್ಲಿ ಮೊದಲು 41 ಶ್ಲೋಕಗಳನ್ನು ಅಂದರೆ ಶಿವಾನೇ ಕೊಟ್ಟಿದ್ದನ್ನು ಆನಂದ ಲಹರಿ ಅಂತ ಕರೀತಾರೆ. ಮಿಕ್ಕಿದ್ದ 59 ಸೌಂದರ್ಯ ಲಹರಿ ಅಂತ ಕರೀತಾರೆ. ಬಟ್ 100 ಶ್ಲೋಕಗಳನ್ನು ಆ ತಾಯಿಯ ಬ್ಯೂಟಿಯನ್ನು ವರ್ಣನೆ ಮಾಡೋದು. ಈ ಪ್ರಕೃತಿ ಮತ್ತು ಪುರುಷನಲ್ಲಿ ತಾಯಿಯನ್ನ ಪ್ರಕೃತಿಯನ್ನಾಗಿ ಮತ್ತೆ ಎಲ್ಲ ಸೌಂದರ್ಯಕ್ಕೆ ರಿಲೇಟೆಡ್ ಅಂತ ಹೇಳಿದ್ರೆ ಜಗನ್ಮಾತೆಯನ್ನೇ ನಾವೆಲ್ಲರೂ ನೆನೆಸ್ಕೊಳ್ತೀವಿ. ಬಟ್ ಆದರೆ ಶಂಕರಾಚಾರ್ಯರನ್ನ ಚೂಸ್ ಮಾಡಿ ದೇವಿ ಅವಳ ಬ್ಯೂಟಿಯನ್ನು ವರ್ಣನೆ ಮಾಡೋದಕ್ಕೆ ಒಂದು ಅಧಿಕಾರವನ್ನು ಕೊಟ್ಲಲ್ಲ, ಅದು ತುಂಬ ಕಷ್ಟಕರವಾದ ಸಂಗತಿ. ಬಿಕಾಸ್ ಒಬ್ಬ ಮನುಷ್ಯನ ಚೂಸ್ ಮಾಡಿ ಸೌಂದರ್ಯ ಲಹರಿ ಒಬ್ಬ ದೇವಿಯನ್ನು ವರ್ಣಿಸ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಬಟ್ ಇದ್ರದ್ದು 2-3 ಥರ ಪುರಾಣೋಕ್ತವಾದ ಕಥೆಗಳಿದೆ. ಅದರಲ್ಲಿ ಮೊದಲನೇದು ಶಂಕರಾಚಾರ್ಯರ ಕಥೆಗೂ ಬರೋಣ. ಅದಕ್ಕೆ ಮುಂಚೆ ಸೌಂದರ್ಯ ಲಹರಿ ಕಥೆನ ಏನು ಅಂತ ಹೇಳಿದ್ರೆ, ಶಂಕರಾಚಾರ್ಯರು ತಪಸ್ ಮಾಡ್ತಾ ಶಿವನ ಪರಮ ಭಕ್ತರವರು, ಶಿವನ ಅಂಶ ಅಂತಲೇ ನಾವೆಲ್ಲ ಇವಾಗಲೂ ಕನ್ಸಿಡರ್ ಮಾಡೋದು. ಬಿಕಾಸ್ ಅವರು ಮಗುವಾಗಿ ಹುಟ್ಟಿದಾಗ್ಲೇ ವೇದ ಮಂತ್ರಗಳನ್ನ ಪಟಪಟ ಬಾಯಲ್ಲಿ ಹೇಳ್ತಿದ್ರು, ಯಾರು ಹೇಳ್ಕೊಟ್ಟಿರ್ಲಿಲ್ಲ. ಅವ್ರಿಗೆ ಎಷ್ಟೋ ಜನ್ಮಗಳಿಂದ ಹಂಗೆ ಬಂದು ಅವರ ತಂದೆ ತಾಯಿ ವರ ಪಡ್ದಂಥವ್ರು. ಸೊ ಶಂಕರಾಚಾರ್ಯರು ತಪಸ್ ಮಾಡ್ತಾ ಇರಬೇಕಾದ್ರೆ ಅವರು ಆಸ್ಟ್ರಲ್ ಬಾಡಿನಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡೋರು. ಹಾಗೆ ಅವರು ಕೈಲಾಸಕ್ಕೂ ಹೋಗಿ ಶಿವನ ಮುಂದೆ ಕೂತು ವರವನ್ನು ಪಡ್ಕೋಬೇಕಾದ್ರೆ ಶಿವ ಅವ್ರಿಗೆ 5 ಆತ್ಮಲಿಂಗಗಳನ್ನು ಕೊಟ್ಟು ಅದನ್ನು ಭೂಲೋಕದಲ್ಲಿ ನೀನು ಸ್ಥಾಪಿಸು ಅಂತ ಅವ್ರಿಗೆ ಕೊಟ್ಟು ಅದ್ರ ಜೊತೆಗೆ ಒಂದು ಪುಸ್ತಕವನ್ನು ಕೊಡ್ತಾರೆ. ಅಂದರೆ ಸ್ಕ್ರಿಪ್ಟ್, ಇವಾಗಿನ ಕಾಲದ ಪುಸ್ತಕ, ಅವಾಗಿಂದ ಅದು ತಾಳೆಗರಿ ಆಗಿರಬಹುದು, ಯಾವ ರೀತಿದಾಗಿರಬಹುದು ದೈವಿಕವಾಗಿ. ಅದರಲ್ಲಿ ಶಿವಾನೇ ಆಲ್ರೆಡಿ ರಚಿಸಿರ್ತಾನೆ ಅಂತ ಇರೋದು. ಅಂದರೆ ದೇವಿಯ ಬ್ಯೂಟಿಯನ್ನು ಇನ್ಯಾರು ವರ್ಣಿಸೋಕ್ಕೆ ಸಾಧ್ಯ? ಸೊ ಶಿವ ಅವಳ ಸೌಂದರ್ಯವನ್ನು ವರ್ಣಿಸಿ 100 ಶ್ಲೋಕಗಳನ್ನು ಕೊಟ್ಟಿರ್ತಾರೆ. ಶಂಕರಾಚಾರ್ಯರು ಸಂತೋಷವಾಗಿ ತೊಗೊಂಡು ಹೊರಗಡೆ ಬಂದರೆ ನಂದಿ ಸ್ಟಾಪ್ ಮಾಡ್ತಾನೆ. ಏನು ಕದ್ಕೊಂಡು ಹೋಗ್ತಿದ್ಯಾ ಅಥವಾ ಏನು ತೊಗೊಂಡು ಹೋಗ್ತಿದ್ಯಾ, ಏನು ನಿನ್ನ ಕೈಯಲ್ಲಿದೆ ತೋರಿಸು ಅಂತ ಎಲ್ಲ ವೆರಿಫಿಕೇಷನ್, ಸೆಕ್ಯೂರಿಟಿ ಥರ. ಆವಾಗ ಶಂಕರಾಚಾರ್ಯರು, ಇಲ್ಲಪ್ಪ ನಾನು ವರ ಪಡ್ಕೊಂಡಿರೋದು, ನನಗೆ ಶಿವ ಈ ರೀತಿ ಕೊಟ್ಟಿದ್ದಾರೆ, ಆಮೇಲೆ ದೇವಿ ಬಗ್ಗೆ ಇಷ್ಟೆಲ್ಲ ವರ್ಣಿಸಿ ಬರ್ತಿರೋದು, ನಾನು ದೇವಿಯ ಪರಮ ಭಕ್ತ, ಅದಕ್ಕಾಗಿ ಅಂತ ತೋರಿಸಿದಾಗ ನಂದಿ ಏನು ಮಾಡ್ತಾನೆ, ಆ ಬುಕ್ಕನ್ನು ಹರ್ಕೊಂಬಿಟ್ಟು 41 ಶ್ಲೋಕ ಮಾತ್ರ ಕೊಟ್ಬಿಟ್ಟು ಶಂಕರಾಚಾರ್ಯರಿಗೆ, ಇದು ಕೊಡಲ್ಲ ನಾನು ನಿನಗೆ, ಹೋಗು ಅಂತ ಹೇಳ್ತಾನೆ. ತಿರ್ಗಾ ಪಾಪ ಶಂಕರಾಚಾರ್ಯರು ತಪಸ್ ಮಾಡಿಬಿಟ್ಟು ನಂದಿ ಈ ಥರ ಮಾಡಿಬಿಟ್ಟ, ನನಗೆ ಮಾಡಿದ್ದಕ್ಕೆ ನಾನು ಏನು ಮಾಡಬೇಕು ಸ್ವಾಮಿ ಅಂದಾಗ ಜಗನ್ಮಾತೆ ನಕ್ಬಿಟ್ಟು ಹೇಳ್ತಾಳೆ, ಅಂದರೆ ನಿನ್ಗೆ ಆ ಕೆಪಾಸಿಟಿ ಇದೆ, ಈಗ 59 ಶ್ಲೋಕನ ನಂದಿ ಹರ್ಕೊಂಡ್ರು ನೀನು ಅದನ್ನು ಮತ್ತೆ ರಚಿಸು, ಕಂಪ್ಲೀಟ್ ಮಾಡು. ಸೊ ನಿನಗೆ 41 ಕೊಟ್ಟಿರೋದನ್ನ ಮುಂದಕ್ಕೆ ಮಾಡ್ಕೊಂಡು ಹೋಗು, ಆನಂದ ಲಹರಿಯನ್ನು ಕಂಪ್ಲೀಟ್ ಮಾಡಿ ಸೌಂದರ್ಯ ಲಹರಿಯನ್ನು ಮುಗಿಸ್ಬೇಕು ಅನ್ನೋದನ್ನ ಶಿವ ಮತ್ತು ಪಾರ್ವತಿ ಅವ್ರಿಗೆ ವರ ಕೊಟ್ಟಾಗ, ಒಂದು ಶಂಕರಾಚಾರ್ಯರಿಗೆ ದೈವಿಕವಾದ ಶಕ್ತಿ ತಾನಾಗೇ ಇದ್ದಿದ್ದರಿಂದ ಆ ಬುಕ್ಕನ್ನು ಹರ್ಕೊಂಡಿದ್ದು ಕೂಡ ನಂದಿದ ಅವ್ರಿಗೆ ಗೋಚರಿಸುತ್ತೆ, ಆ ಶರೀರವಾಣಿಯಲ್ಲಿ ಗೋಚರಿಸುತ್ತೆ, ಮತ್ತು ಬರೀತಾ ಹೋಗ್ತಾರೆ. ಅದು ಒಂದು ಕತೆ. ಇನ್ನೊಂದು ಕತೆ ಪ್ರಕಾರ ಶಿವ ಎಲ್ಲ ಕಡೆನೂ ಕೈಲಾಸದಲ್ಲಿ ತಾನೇ ವರ್ಣಿಸಿ ದೇವಿ ಬಗ್ಗೆ ಬರೆದಿಟ್ಟಿದ್ರು ಗೋಡೆ ಮೇಲೆ.
ಅದನ್ನ ತಿರ್ಗಾ ಯಾರು ನೋಡಬಾರ್ದು ಅಂತಂದ್ಬಿಟ್ಟು ಶಂಕರರು ವಿಸಿಟ್ ಮಾಡ್ಬೇಕಾರೆ ಕೈಲಾಸಕ್ಕೆ ಹೋದ ತಕ್ಷಣನೇ ಅದೆಲ್ಲ ಅಳಿಸೋಗೋ ರೀತಿ ಮತ್ತೆ ಮರೆಮಾಚೋ ರೀತಿ ಮಾಡಿದ್ರೂ ಕೂಡ ಶಂಕರರಿಗೆ ದೈವಿ ಶಕ್ತಿ ಇದ್ದಿದ್ರಿಂದ, ಶಂಕರಾಚಾರ್ಯರಿಗೆ ಶಂಕರನಿಂದಲೇ ಪರಮಾತ್ಮ ಶಂಕರನಿಂದ ಇದ್ದಿದ್ರಿಂದ ಅವ್ರದನ್ನ ಹಂಗೆ ಗ್ರಾಸ್ಪ್ ಮಾಡ್ಕೊಳ್ಳೋ ಶಕ್ತಿ ಇತ್ತು. ಸೊ ಹಾಗೆ ಗ್ರಾಸ್ಪ್ ಮಾಡ್ಕೊಂಡು ಬಂದು ಮತ್ತೆ ಅವರು ರಚಿಸಿದ್ರು ಅನ್ನೋದು ಕೂಡ ಒಂದಿದೆ. ಇದೆಲ್ಲ ಆದ್ಮೇಲೆ ಅವಳು ದೇವಿದು ಇನ್ನೊಂದು ಕತೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸತಿ ದಹನ ಆದ್ಮೇಲೆ ಏನಾಗತ್ತೆ ಅಂದ್ರೆ ಶಿವ ತಪಸ್ಸು ಕೂತ್ಕೊಂಡ್ಬಿಡ್ತಾನೆ. ಅವಾಗ ತಪಸ್ಸು ಕೂತ್ಕೊಂಡಾಗ ಮನ್ಮಥನ್ನ ಕಳಿಸ್ತಾರೆ ವಿಷ್ಣು ಮತ್ತೆ ಬ್ರಹ್ಮ. ಅಯ್ಯೋ ನೋಡಪ್ಪ, ನನ್ನ ಲೋಕದ ಸೃಷ್ಟಿ ಸ್ಥಿತಿ ಲಯಗಳು ಕರೆಕ್ಟಾಗಿ ಆಗ್ಬೇಕು, ಶಿವ ತಪಸ್ಸು ಕೂತ್ಬಿಟ್ಟಿದ್ದಾನೆ, ಅವ್ನು ಹೋಗ್ಬಿಟ್ಟು ಭಂಗ ಮಾಡು ಅಂದ ತಕ್ಷಣ ಇವ್ನು ಹೋಗಿ ಭಂಗ ಮಾಡಿದಾಗ ಅವ್ನು ಮೂರನೇ ಕಣ್ಬಿಟ್ಟು ಭಸ್ಮ ಮಾಡ್ಬಿಟ್ಟಿರ್ತಾನೆ ಮನ್ಮಥನ್ನ. ಸೊ ಆ ಮನ್ಮಥ ಯಾಕೆ ನಮಗೆ ಭೂಲೋಕದಲ್ಲಿ ಇರಬೇಕು ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ಆ ಇಚ್ಛಾಶಕ್ತಿ, ವ್ಯಾಮೋಹ, ನಿನಗೆ ಬೇಕು ಅನ್ನೋ ಆಸೆ, ಕಾಮನೆಗಳು ಹುಟ್ಟಿದಾಗ್ಲೇ ನಿನ್ನ ಕರ್ಮಗಳು ಸವಿತಾ ಹೋಗೋದು. ಇಲ್ಲಾಂದ್ರೆ ನಿನ್ಗೆ ಎಲ್ಲರೂ ಎಲ್ಲ ಬೇಡ ಅಂತ ಬಿಟ್ಬಿಟ್ಟು ಹೋದಾಗ ಅವನ ಎಲ್ಲ ಜನ್ಮದ ಕರ್ಮಗಳು ಸವಿದು ಅವನು ಮುಕ್ತಿಗೆ ಹೋಗ್ಬೇಕಾಗತ್ತೆ. ಇಟ್ ಇಸ್ ಆಲ್ಸೋ ರಿಲೇಟೆಡ್ ವಿತ್ ರಾಹು ಪ್ಲಾನೆಟ್ಸ್ ಅಲ್ಲಿ. ಸೊ ಅದಕ್ಕಾಗಿ ರಾಹು ನಿನಗೆ ಆಸೆಗಳನ್ನ ಕೊಡ್ತಾನೆ, ಕೇತು ನಿನಗೆ ಮುಕ್ತಿಯನ್ನ ಕೊಡ್ತಾ ಹೋಗ್ತಾನೆ, ಆಸೆಗಳನ್ನ ಕಿತ್ಕೊಳ್ತಾ ಹೋಗ್ತಾನೆ ಅಂತ. ಅಂದ್ರೆ ರಾಹು ಏನ್ ಕೆಲಸ ಮಾಡೋದು? ರಾಹು ನಿಮ್ಮ ಜನ್ಮಕ್ಕೆ ಕಾರಣಕರ್ತ. ಯಾಕೆಂದ್ರೆ ಹೋದ ಜನ್ಮದಲ್ಲಿ ನೀವೇನ್ ಪೆಂಡಿಂಗ್ ಬಿಟ್ಟು ಹೋಗಿರ್ತಾರೋ ಆಸೆ ಆಕಾಂಕ್ಷೆಗಳು, ಅದಕ್ಕೆ ತುಂಬಾ ಜನ ಹೇಳ್ತಾರೆ ಸಾಯ್ಬೇಕಾದ್ರೆ ಏನು ಆಸೆ ಇಟ್ಕೊಂಡು ಸಾಯ್ಬೇಡಿ, ದೇವ್ರನ್ನ ಮಾತ್ರ ಜ್ಞಾಪಿಸ್ಕೊಂಡು ಹೋಗಿ, ಇಲ್ಲೇನು ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ ಅಂತ. ನೀವು ಯಾವ್ದ್ರ ಬಗ್ಗೆ ವ್ಯಾಮೋಹ ಮತ್ತೆ ಅಟ್ಯಾಚ್ಮೆಂಟ್ನ ಇಟ್ಕೊಂಡು ಸಾಯ್ತಿರೋ ಅದನ್ನ ಮತ್ತೆ ತೀರ್ಸೋದಕ್ಕಾಗಿ ಮತ್ತೆ ಜನ್ಮ ತಗೊಳ್ತೀರ. ಪುನರಪಿ ಜನನಂ ಪುನರಪಿ ಮರಣಂ ತರ. ಸೊ ಈ ರಾಹು ಕೆಲಸ ನಿಮ್ಮ ಹಳೆ ಕರ್ಮಗಳನ್ನೆಲ್ಲ ಆತ ತಿರ್ಗಾ ವ್ಯಾಮೋಹ ಹುಟ್ಟಿಸುತ್ತೆ. ನಿಮಗ್ ವ್ಯಾಮೋಹನೇ ಹುಟ್ಟಿಸದೆ ಹೋದ್ರೆ ಕರ್ಮ ಶುರು ಆಗಲ್ವಲ್ಲ. ಈವನ್ ರಾಕ್ಷಸ ಗುಣಕ್ಕೆ ಆದ್ರೂ ಕೆಟ್ಟವ್ರಿಗೆ ನಾನು 100 ಬಿಲ್ಡಿಂಗ್ ಮಾಡಬೇಕು, 10 ಎಕರೆ ಜಮೀನ್ ಮಾಡಬೇಕು, ಹಿಂಗ್ ಮಾಡಬೇಕು ಅಂತ ನೀವು ಒಂದು ಚೌಕಟ್ಟಲ್ಲಿ ಆಸೆ ಪಡದೆ ಅಪಾರವಾಗಿ ಆಸೆ ಪಡ್ತಾ ಹೋಗ್ತೀರಾ. ಆಸೆ ಆಸೆ ಆಸೆಗೆ ಕೊನೆನೇ ಇಲ್ಲದೆ ಇರೋದನ್ನ ಹುಟ್ಟಿಸೋದು ರಾಹು. ಬಟ್ ಎಲ್ಲವೂ ಇದ್ದು ನಿನ್ನ ಕರ್ಕೊಂಡೋಗಿ ಕಿತ್ಕೊಂಡು ಜೈಲ್ಗೆ ಹಾಕತ್ತಲ್ಲ ಕೇತು. ಯಾಕೆ ಅಂದ್ರೆ ನೀನ್ ಆತ್ಮಾವಲೋಕನ ಮಾಡ್ಕೊಂಡಿಲ್ಲ. ನಿನಗೆಲ್ಲ ಕೊಟ್ಟೆ ನಾನು, ನೀನ್ ಎಂಜಾಯ್ ಮಾಡಿ ತೃಪ್ತನೇ ಆಗ್ತಾ ಇಲ್ಲ, ಎಲ್ಲಾ ಬೇಕು ಅಂತಿದ್ಯಾ, ನಿನಗೆ ಪಾಠ ಕಲಿಸ್ತೀನಿ ಇರು ಅಂತ ಸ್ಟಾಪ್ ಮಾಡತ್ತೆ. ನೀನೊಬ್ಬನೇ ನಿನ್ನ ಇದನ್ನ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೊಂಡು ದೇವ್ರೆಲ್ಲಿದ್ದಾನೆ ಕಂಡ್ಕೋಬೇಕು ಅಂತ ಕೇತು ಸ್ಪಿರಿಚುಯಾಲಿಟಿ ಕರ್ಕೊಂಡು ಹೋಗೋದಕ್ಕೆ ನಿಂಗೆ ಹಿಂಸೆ ಕೊಟ್ಟು ಒಬ್ಬನೇ ಹೀರೋ ಆಗಿ ಮಾಡುತ್ತೆ. ಅಂದ್ರೆ ಡಿಟ್ಯಾಚ್ಮೆಂಟ್ ಬೆಳೆಸ್ಕೊ ಅಂತ. ಸೊ ಹಾಗೆ ನೀವು ಇವನ್ ದೇವಿನ ಪೂಜೆ ಮಾಡ್ಬೇಕಂದ್ರೆ ರಾಹುಗೆ ಶಾಂತಿ ಮಾಡಕ್ಕೂ ಅದಕ್ಕೆ ದೇವಿನೇ ಪೂಜೆ ಮಾಡ್ತೀವಿ ನಾವು, ದುರ್ಗಾದೇವಿನ. ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಅದೇ ರೀತಿ ನೀವು ಬಗಲಾಮುಖಿನ ಪೂಜೆ ಮಾಡಿದಾಗ ಅದು ಮಂಗಳ ಗ್ರಹಕ್ಕೂ ಆಗತ್ತೆ. ರಾಹುಗೂ ಬೆಟ್ಟದ ಮೇಲಿರೋ ದೇವಿನ ಪೂಜೆ ಮಾಡಬೇಕು ಅಂದ್ರೆ, ರಾಹು ಶಾಂತನ ಆಗ್ಬೇಕು ಅಂದ್ರೆ ಅದನ್ನ ಮಾಡ್ತಾರೆ ನೋಡಿ. ಇಲ್ಲೂ ಕೂಡ ಬನಶಂಕರಿಗೆ ಹೋಗಿ ರಾಹು ಕಾಲದಲ್ಲೇ ನಿಂಬೆ ಹಣ್ಣು ದೀಪ ಹಚ್ತಾರೆ. ಸೊ ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಹೇಗೆ ರಾಹು ಕೇತು ಪ್ಲಾನೆಟ್ಸ್ ಮತ್ತೆ ದೇವಾನುದೇವತೆಗಳು ಒಂದಕ್ಕೊಂದು ಕನೆಕ್ಟೆಡ್ ಆಗಿದ್ದಾರೆ. ದೇವಿಗೆ ಅದಕ್ಕೆ ಅಲ್ವಾ ರಾಹು ಕಾಲದಲ್ಲೇ ಪೂಜೆ ಮಾಡೋದು. ರಾಹು ಕಾಲದಲ್ಲೇ ಪೂಜೆ ಮಾಡಿ. ಸೊ ಇದು ಸತಿದಹನ ಹಿಂಗಾದಾಗ ಅವನನ್ನ ಭಸ್ಮ ಮಾಡ್ಬಿಟ್ಟಾಗ, ಯಾರನ್ನ ನಮ್ಮ ಮನ್ಮಥನ ಭಸ್ಮ ಮಾಡ್ಬಿಟ್ಟಾಗ ಮನ್ಮಥ ಕೆಳಗಡೆ ಬಂದು ನಮ್ಮ ಕಂಚಿಕೋಟಿ ಕಾಮಾಕ್ಷಿ ಅಂದ್ರೆ ಬ್ಯೂಟಿಫುಲ್ ಕಾಮದ ಅಕ್ಷಿಯನ್ನ ಹೊಂದಿರೋಳು. ಅವಳು ಒಂದು ಗ್ಲಾನ್ಸಲ್ಲಿ ಹಿಂಗೆ ನೋಡಿದ್ರೇನೆ ಎಲ್ಲರೂ ಇಡೀ ಜಗತ್ತೇ ಅವಳ ಕಡೆ ವ್ಯಾಮೋಹವಾಗಿ ಅಟ್ರಾಕ್ಟೆಡ್ ಆಗಿ ಓಡ್ ಬರೋ ಅಂಥದ್ದು. ಅಷ್ಟು ಬ್ಯೂಟಿಫುಲ್ ಆಗಿರೋಳನ್ನ ಶಿವ ಏನ್ ಮಾಡ್ತಾನೆ, ಸರಿ ಅಲ್ಲಿ ಭಸ್ಮ ಮಾಡ್ಬಿಟ್ಟ. ಆಮೇಲೆ ತಿರ್ಗಾ ಅವ್ನ ಎಚ್ಚರ ಆದ್ಮೇಲೆ ಸತೀನ್ ಮತ್ತೆ ತಿರ್ಗಾ ದೇವಿನ ಹುಡ್ಕೊಂಬರ್ತಾನೆ. ನನಗ್ ಬೇಕು, ನಾನು ಅವಳ ಮೋಹದಲ್ಲಿ ವ್ಯಾಮೋಹಿತನಾಗಿದ್ದೀನಿ, ನನಗ್ ಬೇಕು ಅಂತನ್ಬಿಟ್ಟ. ಸೊ ಎಲ್ಲಾ ಕಡೆ ಹುಡ್ಕೊಂಡು ಹೋಗಿ ಬರೋಷ್ಟರಲ್ಲಿ ಕಂಚಿ ಕಾಮಾಕ್ಷಿಗೆ ಬಂದ್ಬಿಟ್ಟು ಮನ್ಮಥ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ ಶಿವನ್ ಬಗ್ಗೆ. ನನ್ನ ಈ ರೀತಿ ಭಸ್ಮ ಮಾಡ್ಬಿಟ್ಟ ಶಿವ, ನಾನಿಲ್ದೆ ಜಗತ್ತಿನಲ್ಲಿ ವ್ಯಾಮೋಹವೇ ಹುಟ್ಕೊಳ್ಳಲ್ಲ ಅಂತ ನಿಮಗೆ ಗೊತ್ತು ಅಮ್ಮ. ಆದರೆ ನನ್ನನ್ನೇ ಈ ರೀತಿ ನನ್ನ ಐಡೆಂಟಿಟಿನೇ ಭಸ್ಮ ಮಾಡಿಬಿಟ್ಟು ನನ್ನ ರತಿನ ಕೂಡ ಬೇರೆ ಮಾಡಿಬಿಟ್ಟು ಶಿವ ನನ್ನ ಮೇಲೆ ಕೋಪಗೊಂಡಿದ್ದಾನೆ. ನೀವೇ ಅವನ್ನ ಶಾಂತಪಡಿಸ್ಬೇಕು ಒಂದು. ಆಮೇಲೆ ನನ್ನ ಬೆಲೆ ಏನು ಅನ್ನೋದು ಶಿವನಿಗೆ ಗೊತ್ತಾಗಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಕಾಮನೆ ಹುಟ್ಟಲೇಬೇಕಲ್ಲ. ಆವಾಗಲೇ ರೀಪ್ರೊಡಕ್ಷನ್ ಸಿಸ್ಟಮ್ ಅಂದ್ರೆ ನಿನ್ನ ಅನುವಂಶೀಯತೆ, ಹೌದು, ಡಿಸೈರು ಮತ್ತು ಸಂತಾನೋತ್ಪತ್ತಿ, ಅನುವಂಶೀಯತೆ ಪ್ರತಿಯೊಂದು ಹಿಂಗೆ ಸರ್ಕಲಲ್ಲಿ ಹೋಗ್ತಾ ಇರಬೇಕು ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಕಾಮನೆಗಳು ಬರಬೇಕು, ಅಟ್ರಾಕ್ಷನ್ ಹುಟ್ಟಬೇಕು. ಈಗ ನಾವು ಯಾರೋ ಮದುವೆ ಮಾಡ್ಕೊಂಡಾಗ್ಲೂ ಗಮನಿಸ್ತೀವಿ, ಒಂದೊಂದ್ಸತಿ ಹುಡುಗ ಚೆನ್ನಾಗಿದ್ರೆ ಹುಡುಗಿ ಚೆನ್ನಾಗಿಲ್ಲ, ಹುಡುಗ ಚೆನ್ನಾಗಿಲ್ಲ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಬಟ್ ಅವರಿಬ್ಬರಲ್ಲೂ ಅಪಾರವಾದ ಪ್ರೀತಿ ಅಟ್ರಾಕ್ಷನ್ ಬೆಳ್ಕೊಂಡಿರುತ್ತೆ.
ಅದು ಹೇಗೆ ಅಂದರೆ ಅವರಿಬ್ಬರಲ್ಲಿ ಇರುವಂತಹ ಕನೆಕ್ಷನ್, ಸೋಲ್ ಕನೆಕ್ಷನ್ನು ಮತ್ತು ಅಟ್ರಾಕ್ಷನ್ನು ಅವ್ರವ್ರನ್ನ ಗಂಡ ಹೆಂಡ್ತಿಯನ್ನಾಗಿ ಮಾಡಿರುತ್ತೆ. ಆಮೇಲೆ ಇನ್ನು ಕೆಲವರು 100 ಜನ ಹುಡುಗಿರಿದ್ರು ನಂಗೆ ಅವಳೇ ಬೇಕು ಅಂತ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ಇದೆ ಪ್ರೀತಿನಲ್ಲಿ. ನಾವು ಹೇಳೋದು ಇನ್ನೂ 100 ಆಪ್ಷನ್ ಇದೆಯಲ್ಲಪ್ಪ, ಯಾರನ್ನು ಬೇಕಾದ್ರೂ ಮದುವೆ ಮಾಡ್ಕೋಬೋದು ಅಂತ ಹೇಳಿದ್ರು ಇಲ್ಲ ಅವಳೇ ಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಆ ರೀತಿ ಅವ್ರಿಗೆ ಅಲ್ಲಿ ಪರ್ಟಿಕ್ಯುಲರ್ ಸೋಲ್ ಎನರ್ಜಿ, ಕನೆಕ್ಷನ್ ಸಿಕ್ಕಿರುತ್ತೆ. ಆ ಪರ್ಟಿಕ್ಯುಲರ್ ಎನರ್ಜಿ ಜೊತೆ ಅಟ್ರಾಕ್ಷನ್ ಶುರುವಾಗಿರುತ್ತೆ. ಸೊ ಅದಕ್ಕೆ ಮನ್ಮಥ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಯುಗದಲ್ಲೂ ಅವನನ್ನು ದೇವರೇ ಒಂದು ಪೊಸಿಷನ್ ಕೊಟ್ಟು ತಾನೇ ಕೂಡಿಸಿರೋದು. ಸೊ ನೀನು ಈ ರೀತಿ ಒಂದು ಋಷಿ ಮುನಿಗಳನ್ನ ಟೆಸ್ಟ್ ಮಾಡೋಕ್ಕೂ ದೇವಾನುದೇವತೆಗಳು ಮನ್ಮಥನ ಇಟ್ಕೊಂಡಿದ್ರು. ಅಂದರೆ ಭಕ್ತಿಯನ್ನು ಟೆಸ್ಟ್ ಮಾಡೋಕ್ಕೂ ಕೂಡ ಋಷಿ ಮುನಿಗಳಿಗೆ ಎಷ್ಟೋ ಜನಕ್ಕೆ ತಪಸ್ಭಂಗ ಮಾಡ್ಬಿಟ್ಟು ಬಾ ಅಂತ ವಿಶ್ವಾಮಿತ್ರ ಋಷಿಗಳಿಗೆ ಬೇರೆಯವ್ರಿಗೆಲ್ಲ ಅದು ಮಾಡಿ ಆ ಟೆಸ್ಟ್ಗಳನ್ನ ಪಾಸ್ ಆಗಿನೇ ದೇವ್ರ ಹತ್ರ ಹೋಗಿ ಮುಕ್ತಿಯನ್ನು ಪಡ್ಕೊಳ್ತಾ ಇದ್ದಿದ್ದು. ಸೊ ಇಲ್ಲಿ ಬಂದ್ಬಿಟ್ಟು ಮನ್ಮಥ ಕಾಮಾಕ್ಷಿಯನ್ನು ಅದನ್ನೇ ಕೇಳ್ಕೊಳ್ತಾನೆ. ಇವಾಗ ಶಿವ ಬರ್ತಿದ್ದಾನೆ ಎಲ್ಲ ಕಡೆ ಹುಡ್ಕೊಂಡು ನೀವೆಲ್ಲೂ ಸಿಗ್ತಾ ಇಲ್ಲ ಅಂತ, ಇಲ್ಲಿ ಕೂತ್ಕೊಂಡಿದ್ರೆ ಇಲ್ಲೂ ಬರ್ತಾರೆ ಅಂತ. ಸೊ ಇಲ್ಲಿ ಬಂದಾಗ ಕಂಬದ ಹಿಂದೆ ಔತಿಟ್ಕೊಂಡಿರ್ತಾನೆ ಮನ್ಮಥ. ಯಾಕೆಂದ್ರೆ ಅವ್ನು ತಿರ್ಗಾ ಡೈರೆಕ್ಟಾಗಿ ಹಿಂಗೆ ನೋಡಿದ್ರೆ ಎಲ್ಲಿ ನನ್ನ ಸುಟ್ಬಿಡ್ತಾನೋ ಶಿವ ಅಂತ ಹೆದರ್ಕೊಂಡು. ಆವಾಗ ಕಾಮಾಕ್ಷಿ ಬಂದ್ಬಿಟ್ಟು ಅದೇ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಕೂತ್ಕೊಳ್ತಾಳೆ. ಶಿವ ತುಂಬ ಅವಳಿಗೆ ಮೋಹಿತನಾಗ್ಬಿಟ್ಟು ನೀನು ಎಲ್ಲೆಲ್ಲೆಲ್ಲಿ ಹುಡುಕ್ದೆ, ನಾನು ನಿನಗೆ ತುಂಬ ಮೋಹಿತನಾಗಿದ್ದೀನಿ, ನಾನು ನಿನ್ನ ಮದುವೆ ಮಾಡ್ಕೊಳ್ಳೇಬೇಕು, ಬಾ ವಾಪಸ್ಸು ಅಂತ ಕರೀತಾನೆ. ಐ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು, ಐ ಕಾಂಟ್ ಲಿವ್ ಇಟ್ ವಿತೌಟ್ ಯು ಅಂತ, ನಿನ್ನ ಬಿಟ್ಟು ನಾ ಬದುಕಕ್ಕೆ ಸಾಧ್ಯ ಇಲ್ಲ ಬಾ ಅಂತಂದಾಗ ಅವಳು ನಕ್ಬಿಟ್ಟು ಹೇಳ್ತಾಳೆ, ನೀನಾಗಾದರೆ ನನ್ನ ಮೇಲೆ ಮೋಹಿತನಾಗ್ಬಿಟ್ಟು ಈ ರೀತಿ ಕರೀತಾ ಇದೆಯಾ ಅಂತಂದರೆ ಹೌದು, ಅದ್ರಲ್ಲಿ ಏನಿದೆ ತಪ್ಪು, ನಾನು ನಿನ್ನ ಮೇಲೆ ಮೋಹಿತನಾಗಿದ್ದೀನಿ ಅಂತಂದ್ರೆ ಮತ್ತೆ ಯಾಕೆ ಮನ್ಮಥನ ಭಸ್ಮ ಮಾಡಿದೆ, ನಿನ್ನಲ್ಲಿ ಮೋಹ ಇಷ್ಟು ಯಾರು ಶಿವ ಎಲ್ಲವನ್ನು ತ್ಯಾಗ ಮಾಡಿ ಸ್ಮಶಾನದಲ್ಲಿ ಕೂತ್ಕೊಳ್ಳೋ ಅಂಥವನು, ಕಠೋರ ತಪಸ್ಸುಗಳನ್ನು ಮತ್ತು ಜಗತ್ತನ್ನು ಸೃಷ್ಟಿ ಮಾಡಿದವನು, ಎಲ್ರಿಗೂ ಮುಕ್ತಿ ಮಾರ್ಗ ಹೇಳ್ಕೊಟ್ಟವನೇ ಒಂದು ಕ್ಷಣದಲ್ಲಿ ಅವಳನ್ನು ನೋಡಿ, ಸೌಂದರ್ಯವನ್ನು ನೋಡಿ ಅವನು ಮೋಹಿತನಾಗ್ತಾನೆ ಅಂದರೆ ಅವನಲ್ಲಿ ಮನ್ಮಥನ ಎನರ್ಜಿ ಉತ್ಕೀಲನ ಆಗಿರುತ್ತೆ, ಅಂದರೆ ಉತ್ಪತ್ತಿಯಾಗಿರುತ್ತೆ. ಸೊ ನಿನ್ನಲ್ಲಿ ಇವಾಗ ಮನ್ಮಥನ ಎನರ್ಜಿ ಬಂದು ಸೇರ್ಕೊಂಡಿದೆ, ಅದಕ್ಕಾಗಿ ನೀನು ನನ್ನನ್ನು ಮೋಹಿಸ್ತಾ ಇದೆಯಾ, ನೀನು ಯಾಕೆ ಮನ್ಮಥನ ಭಸ್ಮ ಮಾಡಿದೆ, ಇವತ್ತು ಅರ್ಥ ಆಯ್ತಾ ನಿನಗೆ ಮನ್ಮಥನ ಕೆಪಾಸಿಟಿ ಏನು ಅನ್ನೋದು. ನೀನೂ ಕೂಡ ಒಂದು ಕ್ಷಣ ನನ್ನ ಕಡೆಗೆ ಜಗತ್ತಿನ ಎಲ್ಲ ಇದನ್ನ ಬಿಟ್ಬಿಟ್ಟು, ನಿನ್ನ ಕರ್ತವ್ಯನ ಬಿಟ್ಬಿಟ್ಟು ನನ್ನ ಜೊತೆ ಮೋಹಿತನಾಗಿದ್ಯಾ ಅಂತ ಬ್ಯೂಟಿಫುಲ್ಲಾಗಿ ಕೇಳಿದಾಗ ಹೌದು ಅಂತಂದಾಗ ಆಮೇಲೆ ಅವನನ್ನು ಕ್ಷಮಿಸು ಮತ್ತು ಅವನಿಗೊಂದು ಆ ಸ್ಥಾನವನ್ನು ಕೊಡಲೇಬೇಕು ನೀನು ಅಂತ ಹೇಳ್ತಾಳೆ ದೇವಿ. ಆವಾಗ ಮನ್ಮಥ ಕಂಬದಿಂದ ಹೊರಗಡೆ ಬಂದಾಗ ಇವತ್ತು ನಾನು ಅರ್ಥ ಮಾಡಿಕೊಂಡೆ, ಮನ್ಮಥನ ಇರುವಿಕೆ ಎಲ್ಲ ಮನುಷ್ಯನಲ್ಲೂ ಆ ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್ನು ಎಷ್ಟು ಮುಖ್ಯ. ಮತ್ತೆಲ್ಲ ಜೀವರಾಶಿಗಳು ಸಂತಾನೋತ್ಪತ್ತಿ ಆಗೋಕ್ಕೆ ಮತ್ತು ಪ್ರೀತಿ ಅನ್ನೋದು ಸ್ಪ್ರೆಡ್ ಆಗೋದಕ್ಕೆ ಅದು ಬೇಕೇ ಬೇಕು. ಸರಿ, ನಾನು ಇವತ್ತಿಂದ ಮತ್ತೆ ತಿರ್ಗಾ ಮನ್ಮಥನ್ಗೆ ವರಾನ್ ಕೊಡ್ತೀನಿ, ಅವನು ರತಿ ಜೊತೆ ಸಂತೋಷವಾಗಿ ಜೀವನ ನಡೆಸಲಿ ಮತ್ತು ಎಲ್ಲರಲ್ಲೂ ಅವನ ಇರುವಿಕೆ ಬೇಕು ಅನ್ನೋದನ್ನ ಶಿವನೇ ವರ ಕೊಡ್ತಾನೆ. ಬಟ್ ಆದ್ರೂ ಅಲ್ಲಿ ಕಾಮಾಕ್ಷಿ ಹೇಳ್ತಾಳೆ, ನಾನು ನಿನಗೆ ಕಾಮಾಕ್ಷಿ ಅವತಾರದಲ್ಲಿ ನಾನು ನಿನಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಮೋಹಕ್ಕೆ ನಾನು ಕನೆಕ್ಟ್ ಆಗೋದಕ್ಕೆ ನೀನು ಕಾಮಾಖ್ಯ ತ್ರಿಪುರ ಸುಂದರಿಯಾಗಿ ನಾನು ಅಲ್ಲಿ ಕೂತಿರ್ತೀನಿ, ನೀನು ಅಲ್ಲಿ ಬಂದು ನನಗೆ ಕನೆಕ್ಟ್ ಆಗು ಅಂತ ಕಳಿಸ್ತಾಳೆ. ಅದಕ್ಕೆ ಕಾಮಾಖ್ಯ ಎಗೇನ್ ಕಾಮಭರಿತವಾದ ಕಾಮನೆಗಳನ್ನು ಪೂರ್ಣ ಮಾಡುವಂತಹ ದೇವಿ. ಕಾಮಾಖ್ಯನ ಹತ್ರ ಹೋದಾಗ ಅವಳು ಕಾಮನೆಗಳಿಂದ ಮತ್ತೆ ತಿರ್ಗಾ ಪರಮಾತ್ಮನಲ್ಲಿ ಒಂದಾಗ್ತಾನೆ. ಇದೆಲ್ಲ ಎಲ್ಲಿಗೆ ಬರುತ್ತೆ ಅಂದರೆ ಶಿವಶಕ್ತಿಯುಕ್ತೋ ಯಧಿಭವತಿ ಶಕ್ತಃ ಪ್ರಭವಿತುಂ ಅಂದರೆ ಸೌಂದರ್ಯ ಲಹರಿಯ ಮೊದಲ ಮಂತ್ರ. ಶಿವಶಕ್ತಿ ಎರಡೂ ಜೊತೆಯಲ್ಲಿ ಸೇರ್ಕೊಂಡಿರುವಂತಹ ಅರ್ಧನಾರೀಶ್ವರರು. ಅವಳು ಕಾಮನೆಗಳನ್ನು ಕೊಟ್ಟರು ಅವಳು ಶಿವನ ಹೆಂಡತಿನೇ, ಕಾಮೇಶ್ವರನ ಹೆಂಡತಿನೇ ಅವಳು ತ್ರಿಪುರ ಸುಂದರಿ, ಮಹಾ ತ್ರಿಪುರ ಸುಂದರಿ. ಸೊ ಅದೇ ಮಂತ್ರ ನೋಡಿ ಲಲಿತಾ ಸಹಸ್ರನಾಮದಲ್ಲಿ ಎಂಡಲ್ಲಿ ತಿರ್ಗಾ ಅದನ್ನೇ ಹೇಳ್ತಾರೆ. ಶ್ರೀಚಕ್ರರಾಜನ್ಯಾಯ ನಮಃ, ಶ್ರೀಮತ್ ತ್ರಿಪುರ ಸುಂದರಿಯೇ ನಮಃ, ಓಂ ಶ್ರೀ ಶಿವಾಯ ನಮಃ, ಓಂ ಶಿವಶಕ್ತಿ ಐಕ್ಯ ಸ್ವರೂಪಿಣಿಯೇ ನಮಃ. ಶಿವಶಕ್ತಿಯಲ್ಲಿ ಐಕ್ಯವಾಗಿರುವಂತಹ ಸ್ವರೂಪಿಣಿ ಅವಳು. ಇಲ್ಲೂ ಕೂಡ ಶಿವಶಕ್ತಿಯುಕ್ತೋ. ಸೊ ಶಿವ ಮತ್ತು ಶಕ್ತಿ ಅರ್ಧನಾರೀಶ್ವರರಾಗಿ ಹೇಗೆ ಜಗತ್ತನ್ನು ತುಂಬಿಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಬಾಡಿನ ಕೊಟ್ಟ, ನನಗೆ ಚೈತನ್ಯನೇ ಕೊಡ್ಲನ, ನಾನು ನಿಂಗೆ ಕೈ ಎತ್ತಕ್ಕಾಗಲ್ಲ, ನಂಗೆ ಚೈತನ್ಯನೇ ಕೊಡ್ಲ, ನಾನು ನಿಮ್ಮನ್ನ ಹಿಂಗೆ ನೋಡೋಕ್ಕಾಗಲ್ಲ, ನಾ ಮಾತಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಚೈತನ್ಯ ತುಂಬಿ ತುಳುಕಬೇಕು ಅಂದರೆ ಅದು ದೇವಿ ಎನರ್ಜಿನೇ ಸಾಧ್ಯವಾಗಿರಬೇಕು. ಮತ್ತು ನೀವು ಒಬ್ಬರನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂದ್ರೆ ನೀವು ಮೂಲೆಯಲ್ಲಿ ಸುಮ್ಮನೆ ಕೂತಿದ್ರೆ ನಿಮ್ಮಲ್ಲಿ ಎನರ್ಜಿನೇ ಇಲ್ಲದೆ ಇದ್ರೆ ಏನಂಗೆ ಕೂತಿದ್ಯಾ ಗೂಬೆ ಥರ ಅಂತ ಬೈದ್ಬಿಟ್ಟು ಹೋಗ್ತಾರೆ ಹೊರತು ನೋ ಒನ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಅಟ್ಲೀಸ್ಟ್ ನೀನು ಎದ್ದು ಏನೇನೋ ಚೈತನ್ಯ ಭರಿತಳಾಗಿ ಮಾಡ್ತಾ ಇದ್ರೇ ನಿನ್ನ ಕಡೆ ಎಲ್ಲರೂ ಅಟ್ರಾಕ್ಟ್ ಆಗೋದು.
ಸೊ ಇದನ್ನ ಭಗವದ್ಗೀತೆಗೂ ರಿಲೇಟ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ಬ್ಯೂಟಿಫುಲ್ ಆಗಿ ಕೃಷ್ಣ ಹೇಳಿದಾನೆ, ಜಗತ್ತಲ್ಲಿ ನಾನು ಏನೇನು ಸೃಷ್ಟಿ ಮಾಡಿದಿನೋ ಒಂದು ಕ್ಷಣ ಕೂಡ ಯಾವುದು ಸುಮ್ಮನೆ ಇರಲ್ವಂತೆ. ಅದು ಪ್ಲಾನೆಟ್ಸ್ ಆಗಲಿ ಹಿಂಗೆ ತಿರುಗ್ತಿರುತ್ತೆ, ಸೂರ್ಯ ಇಲ್ಲಿ ಬರ್ತಾನೆ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗ್ತಿರುತ್ತೆ, ಚಂದ್ರ ಬರ್ತಾನೆ ಹೋಗ್ತಾನೆ. ಇವನ್ ನಾವು ಅನ್ಕೊಂಡ್ಬಿಡ್ತೀವಿ ನಾವು ಮಲ್ಕೊಂಡು ರೆಸ್ಟ್ ತಗೋತೀವಿ ಅಂತ. ಮಲ್ಕೊಳ್ಳೋದು ಕ್ರಿಯೆನೆ, ಮಲ್ಕೋ ಕ್ರಿಯೆನೂ ಅವನೇ ಸೃಷ್ಟಿ ಮಾಡೋದು, ನೀವು ಮಾಡ್ಕೊಂಡಿಲ್ಲ. ಕರೆಕ್ಟ್. ಆಮೇಲೆ ಮಲಗದಾಗ್ಲೂ ನೀನು ಉಸಿರಾಡ್ತಿರ್ತೀಯ ಅಂತಾನೆ ದೇವ್ರು. ಎಷ್ಟು ಬ್ಯೂಟಿಫುಲ್ ಆಗಿ. ನನ್ನ ಹಾರ್ಟ್ ಬೀಟು ನಿಲ್ಸೇ ಇರಲ್ಲ, ಬ್ಲಡ್ ಸರ್ಕ್ಯುಲೇಷನ್ನು ಎಲ್ಲೂ ನಿಂತಿರಲ್ಲ. ಸೊ ನಾವು ನಿದ್ದೆ ಮಾಡೋ ಪ್ರಾಸೆಸ್ಸಲ್ಲೂ ಅಲ್ಲೊಂದು ವರ್ಕ್ ನಡೀತಾನೇ ಇರುತ್ತೆ. ಸೊ ಹಾಗೆ ಜಗತ್ತಿನ ಸೃಷ್ಟಿಯಲ್ಲಿ ಎಲ್ಲವೂ ಜಡತ್ವ ಮತ್ತು ಚೈತನ್ಯ ಎಲ್ಲವೂ ಇದ್ರೂ ಕೂಡ ತನ್ನ ಕೆಲಸ ತಾನು ಮಾಡ್ಕೊಳ್ತಾನೇ ಇರುತ್ತೆ. ಸೊ ಇವೆಲ್ಲ ದೇವಾನುದೇವತೆಗಳು ಮತ್ತು ಎಲ್ಲ ಭಕ್ತಿ ಮಾರ್ಗ, ಎಲ್ಲ ಆಧ್ಯಾತ್ಮದ ವಿಚಾರಗಳು ಇಂಟರ್ ಕನೆಕ್ಟೆಡ್. ನಮ್ಮ ಜನಗಳು ಮಾತ್ರ ಅದನ್ನು ಶಾಕ್ತ ಸಂಪ್ರದಾಯ, ಶೈವ ಸಂಪ್ರದಾಯ ಮತ್ತು ಶ್ರೀ ವೈಷ್ಣವ ಸಂಪ್ರದಾಯ ಅಂತ ಬೇರೆ ಬೇರೆ ಸಂಪ್ರದಾಯಗಳನ್ನು ಮಾಡ್ಕೊಂಡಿದ್ದಾರೆ. ಹೀಗೆ ಸೌಂದರ್ಯ ಲಹರಿಯ ಒಂದು ಕತೆ ಶುರುವಾಯಿತು. ನೀವೀಗ ಆ ಕಥೆಯಲ್ಲಿ ಹೇಳ್ತಿದ್ರಿ, ಈಗ ಶಂಕರಾಚಾರ್ಯರು ತಮ್ಮ ಆಸ್ಟ್ರಲ್ ಬಾಡಿ ಮುಖಾಂತರ ಹೋಗಿ ಕೈಲಾಸದಲ್ಲಿ ಶಿವನ ಹತ್ರ ಈ ಪುಸ್ತಕಗಳನ್ನ ಪಡೆದು ಬಂದರು ಅಂತೆಲ್ಲ. ಈಗ ಆಸ್ಟ್ರಲ್ ಬಾಡಿ ಅಂದ್ರೆ ಸ್ಥೂಲ ಶರೀರ ಅಂತ. ಇದು ಹೇಗೆ? ಆಸ್ಟ್ರಲ್ ಬಾಡಿ ಇಸ್ ಕಾರಣ, ಸೂಕ್ಷ್ಮ ಅಂಡ್ ಕಾರಣ, ಮೂರ್ ತರ ಶರೀರ. ಅವಾಗ್ಲೂ ಅದನ್ನ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೇಗೆ ಮೂರ್ ಬಾಡಿಗಳು ಏನು, ಈ ಶರೀರ ಹೇಗೆ ಟ್ರಾನ್ಸ್ಫರ್ ಮಾಡುತ್ತೆ, ಇದು ನಾನು ಯಾವಾಗ್ಲೂ ಏನೇನೆಲ್ಲ ಕಲೆಕ್ಟ್ ಮಾಡ್ಕೊಳುತ್ತೆ ಆ ಬಾಡಿ? ಇದು ಎಷ್ಟು ಬ್ಯೂಟಿಫುಲ್ ಅಂದ್ರೆ, ಒಬ್ಬ ಮನುಷ್ಯ ನಾವೆಲ್ಲರೂ ತಿಳ್ಕೊಬೇಕು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅನ್ನೋದು ಮೂರ್ ತರ ಇರುತ್ತೆ. ನಮ್ಮ ಬಾಡಿ ನಾವೇನಿರುತ್ತೋ ಅದೇಪ್ಪ ನಾ ಎಲ್ಲ ಊಟ ಮಾಡ್ಬಿಟ್ಟೆ ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಹಂಗೆ ಚೆನ್ನಾಗಿ ನಿನಗೆ ಗೊತ್ತಿಲ್ದಂಗೆ ನಿಂದು ಒಂದು ರೆಕಾರ್ಡ್ಸ್ನೆಲ್ಲ ಇಟ್ಕೊಳ್ತಾ ಇರುತ್ತಲ್ಲ, ಅಲ್ಲಿ ಒಂದು ಕಾರಣ ಶರೀರ, ದ ರೀಸನ್ ಯು ಆರ್ ಬಾರ್ನ್. ಸೂಕ್ಷ್ಮ ಶರೀರ, ನೀನೊಂದು ಎಷ್ಟೋ ಸತಿ ಇಲ್ಲಿ ಮಲಗಿದ್ದಾಗಲೂ ಧೈರ್ಯವಾಗಿ ಹುಡುಗಿ ಹೋಗಿ ಪ್ರಪೋಸ್ ಮಾಡಿದವರು ನಿಮ್ಮ ಸೂಕ್ಷ್ಮ ಶರೀರ ಹೋಗಿ ಪ್ರಪೋಸ್ ಮಾಡಿ ಬಂದಿರುತ್ತೆ. ಗಮನಿಸಿದ್ದೀರಾ? ಅದು ಯಾರ ಹತ್ರನೋ ಮಾತಾಡೋಕ್ಕಾಗದೇ ಇರೋದು ಕೂಡ ಸೂಕ್ಷ್ಮ ಶರೀರ ಮಾಡ್ಬಿಟ್ಟು ಬಂದಿರುತ್ತೆ. ನಾವು ಸ್ಥೂಲ ಶರೀರದಲ್ಲಿ ಹೆದರ್ಕೋತಿರ್ತೀವಿ, ಅಯ್ಯೋ ನಾನು ಹೋಗಿ ಹೆಂಗೆ ಮಾತಾಡೋದವ್ರಿಗೆ ಅಂತ. ಆಮೇಲೆ ಇವನ್ ಬೈಯೋದು ಕೂಡ, ಯಾರೋ ದೊಡ್ಡ ವ್ಯಕ್ತಿ ಹೋಗೋ ಅವ್ರೆಂಥವ್ರು ಅನ್ನೋದನ್ನ ನೀನು ಎದುರುಗಿ ಹಿಂಗೆ ಬೈಯೋಕ್ಕಾಗಲ್ಲ. ಬಟ್ ನಿನ್ನ ಸೂಕ್ಷ್ಮ ಶರೀರ ಹೋಗಿ ಮಾಡ್ಬಿಟ್ಟು ಬಂದಿರುತ್ತೆ. ಸೂಕ್ಷ್ಮ ಶರೀರಕ್ಕೆ ನಿನಗಿಂತ ಜಾಸ್ತಿ ತಾಕತ್ತಿದೆ, ಬಟ್ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಕಾರಣ ಶರೀರ ನಿಮ್ಗೆ ಎಷ್ಟೋ ಜನ್ಮಗಳಿಂದ ಯಾವ ಕಾರಣಕ್ಕಾಗಿ ನೀನು ಹುಟ್ಟಿದ್ಯಾ ಅನ್ನೋದನ್ನ ನಿನ್ನ ಕರ್ಮದ ಕೌಂಟನ್ನ ಎತ್ಕೊಂಡು ಬಂದಿರುತ್ತೆ. ಅದೇ ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ ಆ್ಯಂಡ್ ಫಿಸಿಕಲ್ ಬಾಡಿ. ಸೊ ನೀನು ಆಸ್ಟ್ರಲ್ ಬಾಡಿನಲ್ಲಿ ನಾನು ಹೇಳ್ದಂಗೆ ಸೂಕ್ಷ್ಮ ಶರೀರದಲ್ಲಿ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ನಾವು ಎಷ್ಟೋ ಸತಿ ಕನ್ಸಲ್ಲಿದ್ದಾಗಲೂ ವಿಲ್ ಬಿ ಟ್ರಾವೆಲಿಂಗ್, ಎಲ್ಲೆಲ್ಲೋ ಹೋಗಿರ್ತೀವಿ. ಹಗಲ್ಗನ್ಸ್ ಕಾಣಬೇಕಾದ್ರೂ ಕೂಡ ಕನ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ನಾವು. ಸೊ ಎಲ್ಲಿಗೆ ಬೇಕಾದ್ರೂ ಕಲರ್ಫುಲ್ಲಾಗಿ ಹೋಗ್ಬಿಟ್ಟು ಬರುತ್ತೆ. ಅದು ಒಂದು ಸುಖ ಕೊಡುತ್ತೆ, ನಮಗೇ ಗೊತ್ತಿಲ್ಲದೆ ಇರೋಂಥ ಸುಖ ಕೊಟ್ಟಿರ್ತದೆ ಆಸ್ಟ್ರಲ್ ಆ್ಯಂಡ್ ಸೂಕ್ಷ್ಮ ಶರೀರ. ಸೊ ಇದು ನಮಗೆ ಫಿಸಿಕಲ್ ಬಾಡಿ ಜೊತೆಗೆ ಮುಖ್ಯವಾಗಿ ನಮ್ಮನ್ನು ನಾವು ಅರ್ಥಕೋಬೇಕಾಗಿರೋದು. ನಿಜವಾದ ಈವನ್ ಮೆಡಿಟೇಷನ್ ಮಾಡಬೇಕಾದ್ರೂ ಕೂಡ ನೀವು ನೋಡಿ, ನಿಮ್ಮ ಆಸ್ಟ್ರಲ್ ಬಾಡಿನ ಎಲ್ಲಿಗೆ ಬೇಕಾದ್ರೂ ನೀವು ತೊಗೊಂಡು ಹೋಗ್ಬೋದು. ಆಮೇಲೆ ಎದ್ಮೇಲೆ ಗಮನಿಸ್ತೀರ, ಅಯ್ಯೋ ನಂಗೆ ಹೊಟ್ಟೆ ನೋವು, ತಲೆನೋವು ಅಂತ. ಅದು ನಿಮ್ಮ ಫಿಸಿಕಲ್ ಬಾಡಿಗಷ್ಟೇ. ನೀವು ಈ ಮೂರೂ ಬಾಡಿಗೂ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ನೋಡ್ಕೋಬೇಕು. ಹಳೆ ಕಾಲದಲ್ಲಿ ಋಷಿ ಮುನಿಗಳು ಏನವ್ರಿಗೆ ಫ್ಲೈಟ್ ಇತ್ತಾ ಹೋಗೋದಕ್ಕೆ, ಏನವ್ರಿಗೆ ಇದಿತ್ತಾ ಹೋಗೋದಕ್ಕೆ, ಹೆಂಗೆ ಹೋಗ್ಬಿಟ್ರು ಅಂತ ಹೇಳ್ತಾರೆ. ನೀವು ಇವತ್ತಿಗೂ ಪಂಚಾಂಗ ಮತ್ತು ಇದನ್ನೆಲ್ಲ ನೋಡ್ತಾ ಹೋದರೆ, ನಾವೆಲ್ಲ ಮೊದಲು ಮಾತಾಡ್ದಂಗೆ ಎಲ್ಲ ಗ್ರಹಗಳಿಗೂ ಟ್ರಾವೆಲ್ ಮಾಡಿನೇ ಅವರು ಇದೆಲ್ಲ ಬರೆದಿಡ್ತಿದ್ರು ನೋಡಿ. ಎಷ್ಟೆಷ್ಟು ಡಿಗ್ರಿಲಿ ಹೆಂಗೆ ಹೋಗುತ್ತೆ, ಯಾವ ಡೈಮೆನ್ಷನಲ್ಲಿ ಹೇಗಿರುತ್ತೆ, ಯಾವುದಕ್ಕೆ ಅಡ್ಡ ಯಾವುದು ಬರುತ್ತೆ ಅಂತ ಅವಾಗಲೇ ಬರೆದಿಟ್ಟಿದ್ರಲ್ಲ. ಅಂಥ ಸಮಯದಲ್ಲೇ ಗ್ರಹಣ ಆಗತ್ತೆ, ಹಿಂಗಾಗತ್ತೆ ಅಂತಲ್ಲ. ಹಾಗೆ ಶಂಕರಾಚಾರ್ಯರಿಗೆ ಆ ರೀತಿ ದೈವಿಕ ಎನರ್ಜಿ ಇತ್ತು, ಹೇಗೆ ತಾನು ಟ್ರಾವೆಲ್ ಮಾಡ್ಬೋದು ಅಂತ. ಸೊ ಅವಾಗಲೂ ಭೃಗು ಮಹರ್ಷಿ ದೇವಾನುದೇವತೆಗಳ ಹತ್ರನೇ ಎಲ್ಲ ಹೋಗ್ಬಿಡೋರಲ್ಲ ಋಷಿಗಳು ಮಾತಾಡೋದಕ್ಕೆ. ಅವ್ರಿಗಿದ್ದು ಈಗ ಇದನ್ನ ನಾನು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲ ಅರ್ಥ ಆಗೋರಿಗೆ, ಈಗ ನಾನು ನೀವೇನ್ ಕೂತಿದೀವಲ್ಲ, ಈಗ ಇದು ನಮ್ಮ ಫಿಸಿಕಲ್ ಬಾಡಿ. ಸೊ ಇದು ಬಂದು ಸ್ಥೂಲ ಶರೀರ, ಕರೆಕ್ಟ್? ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅಂದ್ರೆ ನಮ್ಮಲ್ಲಿ ಇನ್ನೊಂದು ಬಾಡಿ ಇರುತ್ತೆ, ಹೌದು, ಅದು ಕಾಣಿಸಲ್ಲ. ಈಗ ಕಾಣಿಸುತ್ತೆ ಅಂತಾನೆ ಇಟ್ಕೊಳ್ಳಿ, ಕಾಣಿಸಲ್ಲ ಬಟ್ ಅನುಭವ ಕೊಡುತ್ತೆ. ಅನುಭವ ಈಗ ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರಲ್ಲಿ ಒಂದ್ ತಾಯಿ ಇರ್ತಾಳೆ, ಮಗ ಅಮೆರಿಕಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾನೆ. ಅಲ್ಲೇನಾದ್ರೂ ಮಗನ್ಗೆ ಹೆಚ್ಚು ಕಮ್ಮಿ ಆದ್ರೆ
ಇಲ್ಲಿ ತಾಯಿಗೆ ಗೊತ್ತಾಗ್ಬಿಡತ್ತೆ. ಹೌದು. ಎಷ್ಟೊಂದ್ಸರಿ ಏನಾದ್ರೂ ಕೆಟ್ಟ ವಿಚಾರಗಳಾಗತ್ತೆ ಅಂದ್ರೆ ಗಮನಿಸಿ, ತುಂಬಾ ಜನ ಇವತ್ತೆಲ್ಲ ಏನೋ ಹೊಟ್ಟೆಲ್ ಒಂಥರ ತುಂಬಾ ಸಂಕಟ ಆಗ್ತಿತ್ತು, ಸಂಕಟ ಆಗ್ತಿದೆ. ಅಥವಾ ಕೆಲವೊಂದೆಲ್ಲ ಅಂದ್ರೆ ಸೂಕ್ಷ್ಮ ಶರೀರ ಟ್ರಾವೆಲ್ ಮಾಡಿ ಬರುತ್ತೆ, ಇನ್ಫಾರ್ಮೇಶನ್ ತಿಳ್ಕೊಳುತ್ತೆ ಅಂತನಾ, ಅದು ಅಥವಾ ಸೂಕ್ಷ್ಮ ಶರೀರ ಆ, ನಿಮ್ಗೆ ಒಂದು ಇಂಡಿಕೇಶನ್ ಕೊಡೋದಿದು. ಸಿಕ್ಸ್ ಸೆನ್ಸಲ್ಲೂ ವರ್ಕ್ ಆಗುತ್ತೆ, ಇಂಡಿಕೇಶನ್ನು ಕೊಡುತ್ತೆ, ಟೆಲಿಪತಿ ವರ್ಕ್ ಆಗುತ್ತೆ, ಒಂದು ಎನರ್ಜಿ ಅದು. ಇನ್ನೊಂದು ಸೂಕ್ಷ್ಮ ಶರೀರ ನಿಮ್ಗೆ ಏನು ಮಾಡ್ತೀವಿ ಅಂದ್ರೆ, ನಾವು ಸತ್ತಾಗ್ಲೂ ಕೂಡ, ನಾನು ಅದನ್ನ ಹೇಳ್ತಾ ಇದ್ನಲ್ಲ ಗರುಡ ಪುರಾಣದಲ್ಲಿ, ನಾವು ಸತ್ತಾಗ್ಲೂ ನಮಗೆ ಸೂಕ್ಷ್ಮ ಶರೀರವನ್ನ ಕೊಟ್ಟಿರ್ತಾರೆ ಅಂಗುಷ್ಟದಷ್ಟು. ಕಾರಣ ಶರೀರ ಸೂಕ್ಷ್ಮ ಶರೀರ ಜೊತೆಯಲ್ಲಿ ಹೋಗತ್ವೆ ನಮ್ಮ ಕರ್ಮಾನ ಎತ್ಕೊಂಡು ಅಂತ ಹೇಳ್ಬಿಟ್ಟು. ಸೂಕ್ಷ್ಮ ಶರೀರದ ಅನುಭವನ ಹೇಳ್ತೀನಿ ನಿಮಗೆ. ಎಷ್ಟೋ ಸತಿ ನಾವು ಇಲ್ಲೇ ಕೂತಿದ್ರು ಪಕ್ಕದ ರೂಮಲ್ಲಿ ಏನು ನಡೀತಿದೆ ಅನ್ನೋದನ್ನ ಕೆಲವನ್ನ ನಮ್ಮ ಶರೀರ ಟ್ರಾವೆಲ್ ಮಾಡ್ಕೊಂಡು ಹೋಗುತ್ತೆ. ಒಂದು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಮೆಂಟಲಿ, ಇನ್ನೊಂದು ನೀವೇ ಹೋಗೋದು, ಇನ್ನೊಂದು ಪ್ರೀತಿಸಿದವ್ರಿಗೆ ತುಂಬ ಚೆನ್ನಾಗಿ ಸೂಕ್ಷ್ಮ ಶರೀರದ್ದು ಹೇಳಿದ್ರೆ ನಿಜವಾಗ್ಲೂ ನಮ್ಮ ಯಂಗ್ಸ್ಟರ್ಸ್ಗೆ ಅರ್ಥ ಆಗಿರುತ್ತೆ. ನೀವು ಎಷ್ಟೋ ಸತಿ ನೀವಿದ್ದಲ್ಲೇ ಇರ್ತೀರಾ, ಬಟ್ ನಿಮ್ಮ ಮನಸ್ಸು ಹೋಗಿ ಅವಳ ಹತ್ರ ಮಾತಾಡೋದಾಗ್ಲಿ, ಅವಳ ಜೊತೆ ಕ್ಲೋಸ್ ಆಗಿರೋದಾಗ್ಲಿ, ಅವಳ ಜೊತೆ ಇರೋದಾಗ್ಲಿ, ರಿಲೇಷನ್ಶಿಪ್ಪಲ್ಲಿ, ಅಥವಾ ನಿಮ್ಮ ನೋವನ್ನು ವ್ಯಕ್ತಪಡಿಸ್ಕೊಳ್ಳೋದಾಗಿರಲಿ, ನೀವೇನೋ ಹೇಳಬೇಕು ಅಂದ್ಕೊಂಡಿರೋದಾಗಿರಲಿ ಹೇಳ್ಕೊಂಡಿರ್ತೀರ. ಸೊ ಸೂಕ್ಷ್ಮ ಶರೀರ, ಇವನ್ ನೀವು ಫಾರಿನ್ಗೆ ಹೋಗ್ಬೇ ಹಂಗಿರ್ಬೋದಲ್ವಾ ಹಿಂಗಿರ್ಬೋದಲ್ವಾ ಅಂತ ಇಮ್ಯಾಜಿನೇಷನಲ್ಲಿ ಮುಂಚೆನೇ ಹೋಗ್ತೀರಾ. ದಟ್ ಈಸ್ ವೆರ್ ಯುವರ್ ಸೂಕ್ಷ್ಮ ಶರೀರ ಟ್ರಾವೆಲ್ಸ್. ಸೊ ಹಿಂಗಾಗಿನೇ ಎಷ್ಟೋ ಸರಿ ಅನ್ಸತ್ತೆ. ಈಗ ಉದಾಹರಣೆಗೆ ಕಾಶ್ಮೀರ್ ಅಂತ ಇಟ್ಕೊಳ್ಳಿ. ನನ್ನ ಲೈಫಲ್ಲಿ ನಾನು ಕಾಶ್ಮೀರ್ನ ನೋಡೇ ಇಲ್ಲ, ಅಂದ್ರೆ ನನ್ನ ಸ್ಥೂಲ ಶರೀರ, ನನ್ನ ಈ ಬಾಡಿ ಯಾವತ್ತೂ ಟ್ರಾವೆಲ್ ಮಾಡೇ ಇಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ನನ್ನ ಸೂಕ್ಷ್ಮ ಶರೀರದಲ್ಲಿ ನಾನು ಟ್ರಾವೆಲ್ ಮಾಡಿರ್ತೀನಿ, ಹೌದು. ಅಲ್ಲಿ ನದಿ ನೋಡಿರ್ತೀನಿ, ದೇವಸ್ಥಾನ ನೋಡಿರ್ತೀನಿ, ಏನೋ ವಾಪಸ್ ಬಂದಿರ್ತೀನಿ. ನೆಕ್ಸ್ಟ್ ಟೈಮ್ ಯಾವಾಗ ನಾನು ಈ ಫಿಸಿಕಲ್ ಬಾಡಿನ ತಗೊಂಡು ಕಾಶ್ಮೀರ್ ಟ್ರಾವೆಲ್ ಮಾಡ್ತೀನಲ್ಲ, ಅವಾಗ ನಂಗೆ ಅನ್ಸಕ್ ಶುರು ಆಗುತ್ತೆ, ಇದನ್ನೆಲ್ಲೋ ಇದೆಲ್ಲ ನೋಡಿದೀನಿ. ನೋಡಿದ್ದೀನಿ, ನಾನು ಆಲ್ರೆಡಿ ಬಂದಿದ್ದೀನಿ ಈ ಪ್ಲೇಸ್ಗೆ ಅಂತ. ಹೌದು. ಸೊ ಇಲ್ಲಿ ಸೂಕ್ಷ್ಮ ಶರೀರ ವರ್ಕ್ ಆಗುತ್ತೆ. ಅಲ್ಲೂ ಅತ್ತೆ ನಿಮ್ಮ ಮೆಡಿಟೇಷನ್ ಪೂಜೆ ಮಾಡೋರು ಭಕ್ತರಿಗೂ ಕೂಡ ಇದಾಗತ್ತೆ ನೋಡಿ, ಅರ್ಥ ಆಗತ್ತೆ ಸುಲಭವಾಗಿ. ನೀವೆಷ್ಟೋ ಸತಿ ಸೂಕ್ಷ್ಮ ಶರೀರದ ನೀವು ಪೂಜೆ ಮಾಡ್ತಾ 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 ಹೋದಾಗ ನಿಮ್ಮ ಸೂಕ್ಷ್ಮ ಶರೀರ ಹೋಗಿ ದೇವ್ರನ್ನ ಅಪ್ಕೊಳ್ಳುತ್ತೆ, ತಬ್ಗೊಳತ್ತೆ, ನಿಮಗೆ ಚಳಿ ಆಗಕ್ ನಿಜ ಶುರು ನಿಜ ಆಗುತ್ತೆ, ನಿಜ. ಕಣ್ಣಲ್ಲಿ ನೀರು ಬರಕ್ ಶುರು ಆಗುತ್ತೆ, ಹಾರ್ಟ್ ಬೀಟ್ ಉದ್ವೇಗ ಜಾಸ್ತಿ ಆಗಕ್ ಶುರು ಆಗುತ್ತೆ, ಯಾರೋ ಇದಾರೆ ಇಲ್ಲಿ ಅಂತ ಅನ್ನೋದು ಅರಿವಾಗತ್ತೆ. ಅದು ನಿಮಗ್ ಗೊತ್ತಾಗಲ್ಲ, ನೀವು ನನ್ನ ಬಾಡಿ ಇಲ್ಲೇ ಇದೆಯಲ್ಲಪ್ಪ, ನಾನು ಯಾರು ಮುಟ್ಟೆ ಇಲ್ಲ ಅನ್ಕೋತೀರಾ. ಬಟ್ ಸೂಕ್ಷ್ಮ ಶರೀರದಲ್ಲಿ ದೇವ್ರು ಎಷ್ಟು ಚೆನ್ನಾಗಿ ಬಂದು ನಿಮ್ಮನ್ನು ತಬ್ಗೊಳ್ಳೋದು, ನಿಮ್ಮನ್ನ ಆ ಫೀಲ್ ಕೂಡ ಯು ಕ್ಯಾನ್, ಅನುಭವಗಳು ನಿಮಗೆ ಸೂಕ್ಷ್ಮ ಶರೀರಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನೀವು ಯಾವಾಗ ಸೂಕ್ಷ್ಮ ಶರೀರನ ಆಕ್ಟಿವೇಟ್ ಮಾಡ್ಕೋತಿರೋ, ನೀವು ಭಕ್ತಿಯಲ್ಲಿ ಮತ್ತೆ ದ ಹೋಲ್ ಯೂನಿವರ್ಸ್ ಜೊತೆ ಬೇಗ ಕನೆಕ್ಟ್ ಆಗ್ಬೋದು. ಅದಕ್ಕೆ ನಿಮಗೆ ಚಕ್ರಾಸ್ ಆಕ್ಟಿವೇಟ್ ಯಾಕೆ ಮಾಡ್ಕೊಳ್ಳಿ ಅಂತಾರೆ ಅಂದರೆ, ನಿಮ್ಮ ಸೂಕ್ಷ್ಮ ಶರೀರ ಜಾಗೃತವಾಗಬೇಕು. ಅವಾಗ ಕಾರಣ ಶರೀರನೂ ಗೊತ್ತಾಗತ್ತೆ ನಿಮಗೆ, ಯಾಕೆ ನಾನು ಹುಟ್ಟಿದ್ದೀನಿ ಈ ಜನ್ಮದಲ್ಲಿ ಅಂತ. ದೆನ್ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಗುಡ್ ಕರ್ಮಾಸ್. ಆವಾಗ ನೀನು ಒಳ್ಳೆ ಕರ್ಮನ ಕಾನ್ಷಿಯಸ್ನೆಸ್ಸಿಂದ ಮಾಡ್ತೀಯಾ. ಹ್ಮ್ ಹ್ಮ್ ಆವಾಗ ನಿನ್ನ ಸೂಕ್ಷ್ಮ ಶರೀರವನ್ನು ಕೂಡ ಬೇರೆ ಸುಮ್ಮನೆ ಓಡಾಡಕ್ಕೆ ಬಿಡಲ್ಲ. ಈ ಸುಮ್ಮನೆ ಕನ್ಸು ಕಾಣ್ಕೊಂಡೇ ಮಲಗಿರ್ತಾರಲ್ಲ, ಅದು ವೇಸ್ಟ್ ಮಾಡ್ಕೋತಿರ್ತಾರೆ ತಮ್ಮ ಎನರ್ಜಿನ. ನಿಜವಾದ ಕೆಲಸಗಳಿಗೆ ಉಪಯೋಗಿಸ್ಬೋದು. ನಿಜವಾಗ್ಲೂ ಮೆಡಿಟೇಷನ್ ಮಾಡೋರಿಗೆ ಸೂಕ್ಷ್ಮ ಶರೀರದ ಬೆಲೆ ಗೊತ್ತಿರುತ್ತೆ. ದೇ ಕೀಪ್ ಟ್ರಾವೆಲಿಂಗ್. ಅಲ್ಲೇ ಮೆಡಿಟೇಟ್ ಮಾಡ್ತಾ ಇದ್ರು ನೋಡಿ, ಅವ್ರು ಎಲ್ಲೆಲ್ಲೋ ಹೋಗಿರ್ತಾರೆ ಬ್ರಹ್ಮಾಂಡದಲ್ಲಿ. ಈಗ ನಾನು ನೆನ್ನೆ ಮಂತ್ರಾಲಯಕ್ಕೆ ಹೋಗಿ ನಾನು ರಾತ್ರಿ ಇವತ್ತು ರಾತ್ರಿ ಬಂದಿದ್ದು ಮಧ್ಯರಾತ್ರಿ. ಸೊ ನಿಮಗೆ ಹೇಳ್ತಿದ್ದೆ, ಅವಾಗ ಮಂತ್ರಾಲಯಕ್ಕೆ ಹೋದಾಗ ಒಂದು 98% ಜನ ಎಷ್ಟೇ ಖುಷಿಯಾಗಿ ಹೆಂಗೆ ಹೋದ್ರು ರಾಯರ್ನ ನೋಡ್ತಿದ್ದಂಗೆ, ಅಥವಾ ಅವ್ರ ಇಷ್ಟ ದೇವರು ಎಲ್ಲೋದ್ರು ಸರಿ, ಅಲ್ಲಿನವರು ಹೇಳ್ತಿದ್ರು 98% ಜನ ಅಳಕ್ ಶುರು ಮಾಡ್ಬಿಡ್ತಾರೆ. ಹೌದು, ಭಾವನೆ ಅಂದ್ರೆ ಅವರ ಸೂಕ್ಷ್ಮ ಶರೀರ ಆ ಟೈಮಲ್ಲಿ ರೆಸ್ಪಾಂಡ್ ಮಾಡ್ತಾ ಇರ್ತದೆ. ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಯೋ ಆ ಭಕ್ತಿಲಿ ಸಿಗೋ ಸುಖ ನಿಮ್ಗಿನೆಲ್ಲೂ ಸಿಗಲ್ಲ. ನೀವು ಅದೇ ಅನ್ಕೋತೀರ, ಅಯ್ಯೋ ನನ್ನ ಯಾರು ಬಂದು ಹಿಡ್ಕೊಂಡು ಮುತ್ಕೊಡ್ಲಿಲ್ವಲ್ಲ, ತಬ್ಗೊಳ್ಳಿಲ್ವಲ್ಲ, ಎಂಥ ಸುಖ ಅದು ಅಂದರೆ, ಆ ಭಕ್ತಿಲಿ ಸಿಗೋಂಥ ಸುಖ ನಿಮಗೆ ಸೂಕ್ಷ್ಮ ಶರೀರಕ್ಕೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಪರಮಾತ್ಮ ಹೇಳೋದು ಅದನ್ನೇ, ನಿನ್ನ ಸೂಕ್ಷ್ಮ ಶರೀರವನ್ನು ನೀನು ಅರ್ಥಕೊಂಡಾಗ ಈ ತಾತ್ಕಾಲಿಕ ದೇಹಕ್ಕೆ ನೀನು ಪ್ರಾಮುಖ್ಯತೆ ಕೊಡಲ್ಲ. ಆ ಸುಖ ಪರಮ ಸುಖ ನಿಮಗೆ. ಆ ಪರಮ ಸುಖದಲ್ಲಿ ಅದಕ್ಕೆ ಎಷ್ಟೋ ಜನ ಕೂತು 4 ಅವರ್ ಪೂಜೆ ಮಾಡ್ತಾರೆ, 5 ಅವರ್ ಪೂಜೆ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ನಿಮಗೆ ಬೇರೆಯವ್ರಾದ್ರೆ ಅಯ್ಯೋ ಏನು ಮಾಡ್ತೀಯ ನೀನು ಹಂಗೆ ಕೂತ್ಕೊಂಡು ಅಂತ ಅಂದ್ಕೊಳ್ತಾರೆ. ಬಟ್ ಆ ಸುಖದ ಇದನ್ನ ಪರಮೋಚ್ಚ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡವ್ರಿಗೆ ಆ ಸುಖ ಗೊತ್ತಾಗೋದು, ಅದಕ್ಕೆ ಕಣ್ಣೀರು ಬರೋದು. ಅದು ಎಷ್ಟು ಚೆನ್ನಾಗಿ ವಿ ಗೆಟ್ ಕನೆಕ್ಟೆಡ್ ಟು ಪರಮಾತ್ಮ ಅಂತ ಹೇಳಿದ್ರೆ. ಈಗ ಎಷ್ಟೊಂದು ಸಾರಿ ಪ್ರಪಂಚ ಅಂದ್ರೆ ಹೊರಗಡೆ ಎಲ್ಲ ನಿನ್ನೊಳಗೆ ನೀನು ಹುಡುಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈಗ ಯಾವಾಗ ನೀವು ಮೆಡಿಟೇಷನ್ ಮುಖಾಂತರ ನಿಮ್ಮ ಸೂಕ್ಷ್ಮ ಶರೀರ ನೀವು ಗಮನಿಸ್ತಿರಲ್ಲ, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಸಿಕ್ಕೋಗುತ್ತೆ. ಹೌದು. ಈಗ ನೀವು ಯಾವುದೋ ಒಂದು ಡಿಸಿಷನ್ ತೊಗೊಬೇಕು ಅಂತಿರತ್ತೆ. ಈಗ ಹಿಂಗೆ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಒಂದು ಹುಡುಗಿನ ತುಂಬ ಇಷ್ಟಪಡ್ತಿರ್ತೀರ, ಅವಳ ಹತ್ರ ಯಾವತ್ತೂ ನೀವು ಹೇಳಿಲ್ಲ, ಹೇಳೋ ಭಯ ಆಗ್ತಿರತ್ತೆ ನಿಮಗೆ, ಯಾವತ್ತೂ ಆ ಪ್ರಯತ್ನನೇ ಮಾಡಿಲ್ಲ. ಬಟ್ ಅವಳ ಬಗೆಗೆ ನೀವು ಒಳ್ಳೇದು ಮಾತಾಡಿ ಅವಳನ್ನ ನೀವು ಅಂದರೆ
ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿನ ನಿಮ್ಮ ಸೂಕ್ಷ್ಮ ಶರೀರ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವು ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಕ್ಸಾಕ್ಟ್ಲಿ. ಟೈಮು ದ ಅವಳಿಗೆ ಅವ್ರು ಎನರ್ಜಿ ತಾನಾಗೆ ಫೀಲ್ ಮಾಡ್ಸಿರುತ್ತೆ. ಕರೆಕ್ಟ್ ನೋಡಿ, ಇದು ಕರೆಕ್ಟಾಗಿ ಹೇಳಿದ್ರಿ. ನೀವು ಸುಮ್ಮನೆ ಹಿಂಗೆ ನಿಂತಿದ್ರು 100 ಜನರ ಮಧ್ಯ ನಿಮ್ಮ ಸೂಕ್ಷ್ಮ ಶರೀರನೇ ಹೋಗ್ಬಿಟ್ಟು ಮಾತಾಡ್ಕೊಂಬಂದ್ಬಿಟ್ಟಿರುತ್ತೆ. ಆವಾಗ ಆ 100 ಜನದಲ್ಲಿ ಆ ವ್ಯಕ್ತಿನೂ ನಿಮ್ಮನ್ನೇ ನೋಡ್ತಿರ್ತಾರೆ. ಅವ್ರಿಗೆ ಆ ಎನರ್ಜಿ ಕರೆಕ್ಟಾಗಿ ಹೋಗಿರುತ್ತೆ. ಇನ್ಯಾರು ಹೇಳ್ಕೊಡೋದೇ ಬೇಡ. ಅದಕ್ಕೆ ಎಷ್ಟೊಂದು ಸರಿ ಗಮನಿಸಿ ನೀವು, ಈಗ ಸಿನಿಮಾಗಳೆಲ್ಲ ಫಸ್ಟ್ ಸಿನಿಮಾ ಅನ್ಬೋದು, ಬಟ್ ರಿಯಲ್ ಆಗಿ ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ, ಈಗ ನೀವು ಕಾಲೇಜ್ ಮುಗಿಸ್ಕೊಂಡು, ಕಾಲೇಜ್ ಅಂತಲ್ಲ ಜನರಲ್ ಆಗಿ ಒಂದು 10 ಜನ ಹುಡುಗಿರೋ ಒಂದು ಬಂಚ್ ಬಂದ್ರು, ನೀವು ಯಾವುದೋ ಒಂದು ಹುಡುಗಿನ ನೋಡಿದ್ರಿ, ನಿಮ್ಮ ಮನ್ಸಲ್ಲಿ ಏನೋ ಹೇಳ್ಕೊಂಡು ಸುಮ್ಮನೆ ಆಗ್ಬಿಟ್ರಿ. ಆ ಹುಡುಗಿ ನಿಮ್ಮನ್ನು ನೋಡಿದಾಳೋ ಇಲ್ಲೋ ಸೆಕೆಂಡ್ರಿ ಗೊತ್ತಿಲ್ಲ. ಅದೇ 10 ಜನ ವಾಪಸ್ ಹೋಗ್ಬೇಕಂದ್ರೆ ನೀವು ನಿಮ್ಮ ಪಾಡಿ ನೀವು ಈ ಕಡೆ ಹೋಗ್ತೀರಾ. ತಿರುಗು ಆ 10 ಜನದಲ್ಲಿ ಒಂದು ಹುಡುಗಿ ತಿರುಗಿ ನೋಡ್ತಾಳೆ ನಿಮ್ಮನ್ನ. ಹೌದು, ಇದೆಲ್ಲ ಹೆಂಗಾಗತ್ತೆ ಇದು ಕಮ್ಯುನಿಕೇಶನ್? ದಟ್ ಇಸ್ ದ ಎನರ್ಜಿ. ನೀವು ಬೇಡ ಅಂದ್ರೂ ಇದು ಹೋಗ್ಬಿಟ್ಟು ಅವಳನ್ನ ಅಳ್ಳಾಡಿಸ್ಬಿಟ್ಟು ಹೇಳಿರುತ್ತೆ ಹಿಂಗೆ. ಬಟ್ ಅದು ನೀವು ಸ್ಟ್ರಾಂಗ್ ಆಗಿ ಅದನ್ನ, ಅದಕ್ಕೆ ನೀವು ಸ್ಟ್ರಾಂಗ್ ಆಗಿ ಏನೇ ಒಂದನ್ನು ಫೀಲ್ ಮಾಡ್ಕೊಂಡ್ರು ಇಡೀ ಬ್ರಹ್ಮಾಂಡ ಅದನ್ನ ಪ್ರಿಪೇರ್ ಮಾಡಿ ನಿಮಗೆ ಕೊಡತ್ತೆ ಅಂತಾರಲ್ಲ, ಇದೇನೆ ನಿಮ್ಮ ಸೂಕ್ಷ್ಮ ಶರೀರನೇ ಪಾಪ ಹೋಗಿ ನಿಮಗೋಸ್ಕರ ಕೆಲಸನೂ ಮಾಡ್ಕೊಂಬರುತ್ತೆ. ಈಗ ಇನ್ನೊಂದು ಸೂಕ್ಷ್ಮ ಶರೀರದ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ತುಂಬಾ ಜನ ಕನೆಕ್ಟ್ ಮಾಡ್ಕೋತಾರೆ ಇದು. ಈಗ ನಿಮ್ಮ ಸಂಬಂಧಿಕರು, ನಿಮ್ಮ ಅತ್ತೆನೋ ಮಾವನೋ ತಮ್ಮನೋ ದೊಡ್ಡಪ್ಪನೋ ಯಾರೋ ಒಬ್ರು ಹತ್ತಿರದ ಸಂಬಂಧಿಕರ ಜೊತೆ ಒಂದು ದೊಡ್ಡ ಜಗಳ ಆಗಿರುತ್ತೆ. ನೀವು ಅವ್ರ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿರ್ತೀರ. ಅಂದ್ರೆ ಅಂತ ಒಂದು ಟಾಕ್ಸಿಕ್ ಜಗಳಗಳಾಗಿರುತ್ತೆ. ನಿಮ್ಮ ಒಬ್ರು ಹತ್ತಿರದ ಸಂಬಂಧಿಕರ ಜೊತೆ ಮಾತಾಡೋದು ಬಿಟ್ಟು 5 ವರ್ಷ ಆಗಿದೆ. ನೀವು ಕಮ್ಯುನಿಕೇಶನ್ನೇ ಮಾಡ್ತಿಲ್ಲ. ನೀವು ಬೆಂಗಳೂರಲ್ಲಿ ಇರ್ತಾರ, ಅವರೆಲ್ಲ ಹಾಸನ್ನು ಭದ್ರಾವತಿಲೋ ಎಲ್ಲೋ ಇರ್ತಾರ ಅವರು. ಆದ್ರೆ ಇಲ್ಲಿ ನೀವು ಅವ್ರ ಬಗ್ಗೆ ಮಾತಾಡ್ಕೊಂತ ಇರಿ. ಅವ್ರು ಅಷ್ಟು ಬೆಳೆದ್ಬಿಟ್ರು, ಅವ್ರು ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ಅವ್ರು ಹಾಳಾಗೋಗ್ಲಿ, ಮಣ್ಣು ಮಸಿ ಏನೇನೋ ನೀವು ಮಾತಾಡ್ತೀರಿ. ನೀವು ಡೈರೆಕ್ಟ್ ಆಗಿ ಮಾತಾಡ್ತಿಲ್ಲ, ನೀವು ಅವ್ರ ಬಗ್ಗೆ ಇಲ್ಲಿ ಮಾತಾಡ್ತೀರಿ ಸಾಕು. ನಿಮಗೆ ನೆಕ್ಸ್ಟ್ ಟೈಮ್ ಆ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದಾಗ ಅವರು ಅದೇ ಕೆಲಸ ಮಾಡ್ತಿದ್ರೆ ನೀವು ಮಾತಾಡೋದೇ ಬೇಕಿಲ್ಲ. ನಿಮ್ಗೆ ಆ ಹೇಟ್ರನೆಸ್ ಹೆಂಗ್ ಉಟ್ಕೊಂಡ್ ಬರುತ್ತೆ ಅಂದ್ರೆ ನಿಮ್ಮ ಸೂಕ್ಷ್ಮ ಶರೀರಗಳು ಕನೆಕ್ಟ್ ಆಗ್ಬಿಟ್ಟಿರುತ್ತೆ ಎನರ್ಜಿ. ಇದು ಸ್ಪಿರಿಚುಯಾಲಿಟಿಗೆ ಹೋಗ್ತಾ ಹೋಗ್ತಾ, ಇದು ಸಾಮಾನ್ಯ ಮನುಷ್ಯರಲ್ಲಿ ನಾವು ಹೆಂಗ್ ಸ್ಪಿರಿಚುಯಾಲಿಟಿಗೆ ಹೋಗ್ತಾ ಹೋಗ್ತಾ ಸೂಕ್ಷ್ಮ ಶರೀರ ಆಕ್ಟಿವೇಟ್ ಆದ ವ್ಯಕ್ತಿ ಒಬ್ಬರೇ ಇರಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ದೇ ಆಲ್ರೆಡಿ ನೋ ದಟ್ ನಾನು ಎಲ್ಲಿಗೆ ಬೇಕಾದ್ರೂ ಹೋಗುವಂತಹ, ಏನನ್ನು ಬೇಕಾದರೂ ಪಡ್ಕೊಳ್ಳುವಂತಹ ಕೆಪಾಸಿಟಿ ನನಗಿದೆ. ಆಮೇಲೆ ನನಗೆ ಹೊರಗಿನ ವ್ಯಕ್ತಿಗಳಿಂದ ಸುಖ ಸಂತೋಷಗಳು ನನಗೆ ಬೇಕಾಗಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ಮೈ ಓನ್ ಸೆಲ್ಫ್. ನಂದೇ ಕಾರಣ ಶರೀರ ಏನು ಅಂತ ಕಂಡ್ಕೊಂಡಿದ್ದೀನಿ, ಸೂಕ್ಷ್ಮ ಶರೀರ ಕಂಡ್ಕೊಂಡಿದ್ದೀನಿ. ನನ್ನ ಸ್ಥೂಲ ಶರೀರದ ಮೂಲಕ ನಾನು ಜರ್ನಿ ಮಾಡ್ತಾ ಇದ್ದೀನಿ. ಪಡ್ಕೊಳ್ಳೋದಕ್ಕೆ ಇದೊಂದು ದೇಹವನ್ನ ಬೋಟ್ ತರ ದೇವ್ರು ಕೊಟ್ಟಿದ್ದಾನೆ. ನಾನು ಸಂಸಾರದ ಸಾಗರವನ್ನ ದಾಟಬೇಕು ಅನ್ನೋದು. ಸೊ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡವ್ರು ಋಷಿ ಮುನಿಗಳು ಅದಕ್ಕೆ ಯಾವಾಗ್ಲೂ ಒಬ್ಬೊಬ್ಬರೇ ಇರೋರು, ಒಬ್ಬೊಬ್ಬರೇ ತಪಸ್ ಮಾಡ್ಕೊಳ್ಳೋರು. ಅವ್ರಿಗೆ ಇನ್ನೊಬ್ಬರಿಂದ ಸುಖ ಬೇಕು ಅಂತ ಕಾಯ್ತಾ ಕೂತಿರ್ತಿರ್ಲಿಲ್ಲ. ಹಾಗೆ ಶಂಕರರು ಕೂಡ ತನ್ನ ಜರ್ನಿಯನ್ನ ಶುರು ಮಾಡ್ಕೊಂಡು ಹೋಗಿದ್ರು. ಈಗ ಎಷ್ಟೊಂದು ಜನ ನನ್ನ ಜೀವನದಲ್ಲಿ ಒಂಟಿಯಾಗಿದ್ದೀನಿ, ನನಗೆ ಯಾರೂ ಇಲ್ಲ, ತಂದೆ ತಾಯಿ ಇಲ್ಲ, ಪ್ರೀತಿಸ್ತವ್ರು ಬಿಟ್ಟು ಹೋದ್ರು, ದುಡ್ಡಿಲ್ಲ, ಕಾಸಿಲ್ಲ, ಒಂಟಿತನ ಕಾಡ್ತು, ಅದಕ್ಕೆ ಸತ್ತೋದೆ, ಒಬ್ಬನೇ ಇದ್ದೀನಿ, ಅದು ಇದು ಮಾಡ್ಕೊಂಡೆ, ಒಂಟಿ ಅಂತ ಅಂತಿರಲ್ಲ. ನೀವು ಒಂಟಿಯಾಗಿದ್ದೀರಾ ಅಂದ್ರೆ ನಿಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ. ಎಕ್ಸಾಕ್ಟ್ಲಿ. ನಿಜವಾಗ್ಲೂ ಒಂಟಿಯಾಗಿರೋದು ಬೇರೆ, ಏಕಾಂತವಾಗಿರೋದು ಬೇರೆ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರೆ, ನೀವೊಬ್ರೇ ಯಾರು ಬೇಡ, ನೀವೊಬ್ರೇ ಇದ್ದು ನಿಮ್ಮಲ್ಲಿ ಯಾವಾಗ ನಿಮ್ಮ ಒಳಗೆ ನೀವು ಒಂದು ಜರ್ನಿನ ಶುರು ಮಾಡ್ತಿರಲ್ಲ, ಅದು ಸಾಧ್ಯವಾಗೋದು ಮೆಡಿಟೇಷನ್ ಮುಖಾಂತರ ಮಾತ್ರ. ಧ್ಯಾನ ಮಾಡಕ್ ಶುರು ಮಾಡಿ ನಿಮ್ಮ ಒಳಗಿನ ಆ ಸುಖನ ನೀವು ಯಾವಾಗ ಅನುಭವಿಸ್ತೀರಾ, ಅವಾಗ ನೀವು ಹೇಳ್ದಂಗೆ ಯಾರ ಸಹವಾಸನೂ ಬೇಡ, ಒಬ್ರೇ ಇದ್ರಿ ಎಷ್ಟು ಸಂತೋಷ ಸಿಗತ್ತೆ ಅಂದ್ರೆ ಅದು. ನಾನು ಯಾರು ಒಬ್ರು ಫ್ರೆಂಡ್ಸ್ ಇಟ್ಕೊಂಡಿಲ್ಲ. ನಾ ಮಾತಾಡೋದು ದೇವ್ರ ಹತ್ರನೇ ಮಾತಾಡ್ಕೊಂಡು ಹೋಗ್ತೀನಲ್ಲ. ಸೊ ಅವಾಗ ನಿಮ್ಗೆ ತೃಪ್ತರಾಗೇ ಇರ್ತೀವಿ. ಡಿಪ್ರೆಷನ್ಗೆ ಹೋಗಿ ಬೇಜಾರಾಗಿ ನಾವು ಹಂಗೆ ಮಾಡಲ್ಲ. ಕೆಲಸನೇ ಮಾಡ್ತಿರ್ತೀಯ, ನಿಂಗೆ ಬೇಜಾರಾಗಲ್ವ ಅಂತಾರೆ. ಇಲ್ಲಪ್ಪ, ನಂಗೆ ಅದೇ ಸಂತೋಷ ಅಂತ ಅನ್ಕೋತೀನಿ. ಯಾಕೆ ನನ್ನ ಕರ್ಮವನ್ನು ಮುಗಿಸ್ತಾ ಹೋಗೋದೇ ನಂಗೆ ಸಂತೋಷ. ನಾನು ಖುಷಿಯಾಗಿ ಮಾಡಬೇಕೇ ಹೊರತು ಅಯ್ಯೋ ಮಾಡಬೇಕಾ ಇವತ್ತು ಅಂತ ಯಾರು ಮಾಡ್ಕೋತಾರೋ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಸೊ ನಿಮ್ಗೆ ಯಾವಾಗ ಸೂಕ್ಷ್ಮ ಶರೀರ ಕಾರಣ ಶರೀರ ಜಾಗೃತವಾಗುತ್ತೋ ನೀವು ಯಾರಿಗೂ ಕಾಯಲ್ಲ. ಐ ಹ್ಯಾವ್ ಟು ಗೋ ಅಂಡ್ ಫಿನಿಶ್ ಆಲ್ ದಿಸ್ ಥಿಂಗ್ಸ್, ಐಲ್ ಗೋ. ಇನ್ನೊಬ್ರು ಫ್ರೆಂಡ್ ಬರಲಿ, ಇವ್ರು ಬರಲಿ, ನನ್ಗೆ ಯಾರೋ ಮೋಟಿವೇಟ್ ಮಾಡೋರು ಬರಲಿ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಬರಲಿ, ನಂಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋರು ಬರಲಿ, ನೀವು ಯಾವುದಕ್ಕೂ ಕಾಯಲ್ಲ. ಅದಕ್ಕೆ ಎಲ್ಲ ಋಷಿ ಮುನಿಗಳು, ಈವನ್ ದೇವಾನುದೇವತೆಗಳು ತಪಸ್ ಮಾಡ್ತಿದ್ರಲ್ಲ, ಬರೀ ಅವ್ರು ಮಾತ್ರ ಅಲ್ಲ. ಸೊ ನಿನ್ನೊಳಗಿನ ಶಕ್ತಿಯನ್ನು ನೀ ಕಂಡ್ಕೋಬೇಕು ಅಂದರೆ ಇವನ್ ಮಹಾಕಾಳಿನೂ ತಪಸ್ ಮಾಡೋಳು, ಮಹಾಪರಶಿವನೂ ತಪಸ್ ಮಾಡ್ತಿದ್ರು, ಕೃಷ್ಣನೂ ಯೋಗ ನಿದ್ರೆಗೆ ಹೋಗಿ ಕೃಷ್ಣ ಕೂಡ ತಪಸ್ ಮಾಡ್ತಿದ್ರು. ಸೊ ಎಲ್ಲರೂ ತಪಸ್ಸನ್ನ ಮಾಡ್ತಾರೆ. ಅದನ್ನು ನಾವು ಮನುಷ್ಯರು ಆಕ್ಟಿವೇಟ್ ಮಾಡ್ಕೋಬೇಕು. ಅದು ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಸ್ಥೂಲ ಶರೀರ. ಈಗ ಏನಾಗ್ಬಿಟ್ಟಿದೆ, ಮನುಷ್ಯರು ಸ್ಥೂಲ ಶರೀರಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಕೊಂಡು ನಾನು ಹಿಂಗಿರ್ಬೇಕು ಅಂತ ಅನ್ನೋದೇ ಆಗಿದೆ. ಅದಕ್ಕೆ ಅಟ್ಯಾಚ್ಮೆಂಟ್ಗಳನ್ನು ಬೆಳೆಸ್ಕೊಂಡಿರೋದು. ಇವ್ರು ಬಂದು ನನ್ನ ಪ್ರೀತಿಸಿದ್ರೇ ನಾನು ಸಂತೋಷವಾಗಿರೋದು, ಇವ್ನು ನಂಗೆ ಬಂದು ಹಿಂಗೆ ಹರ್ಟ್ ಮಾಡ್ಬಿಟ್ಟು ಅವನು ಹಾಳಾಗೋಗ್ಲಿ ಅಂತ ಅವನಿಗೆ ಬೈಕೊಳ್ಳೋದು.
ಅಥವಾ ನಮ್ಮ ಮನೇಲಿ ರಿಲೇಟಿವ್ಸ್ ಎಲ್ಲ ಹಿಂಗೆ ಮಾಡಿಬಿಟ್ರು. ಸೊ ಇಟ್ಸ್ ಆಲ್ ಕನೆಕ್ಟೆಡ್ ವಿತ್ ಯುವರ್ ಫಿಸಿಕಲ್ ಶರೀರ. ಮತ್ತೆ ಇನ್ನೊಂದು ತುಂಬಾ ಜನ ಈ ಸೆಲ್ಫ್ ಲವ್ ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೆಲ್ಫ್ ಲವ್ ನಾನು ಅಂದ್ರೆ ಇವತ್ತು ಅದನ್ನ ಹೇಳೋಣ ಅನ್ಕೊಂಡೆ. self ಈಗ ಸೆಲ್ಫ್ ಲವ್ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸೋದು, ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋದು, ಒಳ್ಳೆ ಹೇರ್ ಕಲರ್ ಮಾಡ್ಕೊಳ್ಳೋದು, ಅಥವಾ ಕಾಸ್ಟ್ಲಿ ಪರ್ಫ್ಯೂಮ್ಸ್ ತಗೊಳ್ಳೋದು, ಒಬ್ಬೊಬ್ಬರೇ ಮಜಾ ಮಾಡೋದು, ತಿನ್ನೋದು. ಖಂಡಿತ ಇದೆಲ್ಲ ಸೆಲ್ಫ್ ಲವ್ ಅಂದ್ರೆ. ಸೆಲ್ಫ್ ಲವ್ ಅಂದ್ರೆ ನಿಮ್ಮೊಳಗಿರೋ ಒಂದು ಎನರ್ಜಿ, ನಿಮ್ಮ ಫ್ರೀಕ್ವೆನ್ಸಿನ ಎಷ್ಟು ಚೆನ್ನಾಗಿ ನೀವು ಇಟ್ಕೊಂಡಿರ್ತೀರ. ಅದು ನೀವೊಬ್ಬರೇ ಇದ್ದಾಗ ಕೂಡ ನೀವು ಜೀವನದಲ್ಲಿ ಸಂತೋಷವಾಗಿದ್ದೀರಾ ಅಂದ್ರೆ ಅದಕ್ಕಿಂತ ಸ್ವರ್ಗ ಇನ್ಯಾವುದು ಅಲ್ಲ. ಎಕ್ಸಾಕ್ಟ್ಲಿ. ನಾನು ಇದು ಒಂದು ತಮಾಷೆ ಮಾಡ್ತಾ ಇರ್ತೀನಿ. ಈ ಹುಡುಗಿರು ಅಥವಾ ಹುಡುಗರು ಬೋರ್ ಆಗ್ತಿದೆ ಮಗ, ಎಲ್ಲಾರ ಹೋಗ್ಬೇಕು, ಬೋರ್ ಆಗ್ತಿದೆ, ಒಬ್ಳೇ ಇದ್ದೀನಿ ಅಂತ ಹೇಳ್ತಾರಲ್ಲ. ನೀವು ಒಬ್ಳೇ ಇರೋದು ನಿನ್ ಜೊತೆನೆ. ಇಫ್ ಯು ಯೋರ್ ಸೆಲ್ಫ್ ಫೀಲಿಂಗ್ not in- ಬೋರ್ಡ್ ವಿತ್ ಯೋರ್ ಓನ್ ಸೆಲ್ಫ್, ದೆನ್ ಪಕ್ಕದವ್ರು ಹೆಂಗೆ ನಿನ್ನಿಂದ ಖುಷಿಯಾಗಿರ್ತಾರೆ? Correct. ನೀನ್ ನಿನ್ ಜೊತೆನೆ ಯು ಆರ್ ಸೇಯಿಂಗ್ ದಟ್ ಅಯ್ಯೋ ನಂಗೆ ಬೋರ್ ಆಗ್ತಿದೆ ಕಣೆ, ಎಲ್ಲಾರ ಹೋಗ್ಬೇಕು ಅಂದ್ರೆ ನೀನ್ ನಿನ್ ವ್ಯಕ್ತಿತ್ವದ ಜೊತೆನೆ ಯು ಆರ್ ಗೆಟಿಂಗ್ ಬೋರ್ಡ್. ಸೊ ಬೇರೆಯವ್ರನ್ನ ಹೆಂಗಮ್ಮ ಖುಷಿ ಪಡಿಸ್ತೀಯಾ? ಸೊ ಇವ್ರಿಗೇನಾಗುತ್ತೆ, ತಾತ್ಕಾಲಿಕವಾದ ಎನರ್ಜಿ ಉತ್ಪತ್ತಿ ಆದಾಗ ಅವರೂ ಖುಷಿಯಾಗಿರಲ್ಲ, ಇನ್ನೊಬ್ಬರನ್ನು ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ. ಇದು ನಾನು ಆ್ಯಕ್ಚುಲಿ ಇವತ್ತು ನಾನು ಅದು ಮಾತಾಡಬೇಕು ಅಂದ್ಕೊಂಡಿದ್ದೆ. ಸೆಲ್ಫ್ ಲವ್, ಯುಡ್ ಸ್ಟಾರ್ಟ್ ಲವ್ವಿಂಗ್ ಯುವರ್ ಸೆಲ್ಫ್. ಮೊದ್ಲಿಂಗ್ ಮಾಡ್ಕೊ ಅಂತ ಹೇಳಿದ್ರೆ ಬೇರೆಯವ್ರನ್ನೆಲ್ಲ ಹೇಟ್ ಮಾಡು ಅಂತಲ್ಲ. ಐ ವಾಂಟ್ ಟು ಸ್ಟಾರ್ಟ್ ಲವ್ವಿಂಗ್. ನಾನು ಯಾರನ್ನೋ ಲವ್ ಮಾಡಿ ಮೋಸ ಹೋಗ್ಬಿಟ್ಟೆ, ಜನ ನನಗೆ ಮೋಸ ಮಾಡಿಬಿಟ್ರು, ಬಿಟ್ಟು ಹೊರಟೋದ್ರು ಅಲ್ಲ. ನಿನ್ನ ಎನರ್ಜಿ, ನಿನ್ನಲ್ಲಿರುವ ಬ್ರಹ್ಮಾಂಡದ ಎನರ್ಜಿ ಎಷ್ಟು ತಾಕತ್ತು ಭರಿತವಾಗಿರಬೇಕು ಅಂತ ಹೇಳಿದ್ರೆ, 1000 ಜನ 100 ಜನ ಇಡೀ ಜಗನ್ಮಾತೆ ರೀತಿ ಎಲ್ಲರೂ ನೀನು ಪ್ರೀತಿಸ್ತಾ ಹೋದ್ರು ನಿನ್ನ ಎನರ್ಜಿ ಹೋಗಬಾರ್ದು. ನನ್ನ ಹತ್ರ ಮೀಟ್ ಮಾಡೋಕ್ಕೆ ತುಂಬ ಜನ ಬರ್ತಾರಲ್ಲ, ಮೇಡಮ್ ನಿಮ್ಗೇನೋ ಎನರ್ಜಿ ಪ್ಯೂರಿಫೈಗೆ ಏನಾರ ಮಾಡ್ಕೋತೀರಾ? ತುಂಬ ಜನ ಬರ್ತಾರಲ್ಲ ನಿಮ್ಮ ಹತ್ರ. ನಾನೇನು ಮಾಡ್ಕೊಳ್ಳಲ್ಲ ಅಂತೀನಿ. ಎಲ್ಲ ದೇವ್ರಿಗೆ ಶರಣಾಗತಿಯಾಗಿ ಕೊಟ್ಬಿಟ್ಟಾಗ ನನಗೆ ದೃಷ್ಟಿ ಆಗತ್ತೆ, ಅಥವಾ ನನ್ನ ಎನರ್ಜಿ ಇನ್ನೊಬ್ರು ಕಿತ್ಕೊಂಡ್ಬಿಡ್ತಾರೆ, ನನಗೆ ಹಿಂಗಾಗತ್ತೆ, ನಂಗೆ ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ. ಅದೆಲ್ಲ ತಾತ್ಕಾಲಿಕವಾದ ಟೆಂಪ್ರರಿ ಇದ್ರಲ್ಲಿ ಸಿಕ್ಕಾಕೊಂಡಿರೋರೇ ಜಾಸ್ತಿ. ನಂಗೆ ತುಂಬ ಜನ ನನಗೆ ಕಣ್ಣಾಕ್ಬಿಡ್ತಾರೆ ರೀ, ಹಿಂಗಾಗ್ಬಿಡುತ್ತೆ, ಪಕ್ಕದ ಮನೆಯವರು ಎದುರು ಮನೆಯವ್ರು, ಪಾಪ ಅವ್ರಿಗೆಲ್ಲ ಏನು ಅದೇ ಕೆಲಸನ, ಪಕ್ಕದ ಮನೆಯವರು ಎದುರು ಮನೆಯವ್ರಿಗೆ. ಈಗ ಅವ್ರಿಗೂ ನಾವು ಕಣ್ಣಾಕ್ತೀವಿ ಅನ್ನೋ ಭಯ ಅವ್ರಿಗೂ ಇರುತ್ತಲ್ವಾ? ಇಲ್ಲ ರೂಪಜಿ, ಕೆಲವೊಂದ್ಸರಿ ಹೆಂಗಿರ್ತಾರೆ ಅಂದ್ರೆ ಈ ಸಂಬಂಧಿಕರು ಅಕ್ಕಪಕ್ಕ ಮನೆಗಳವರೆಲ್ಲ, ಯಾಕಂದ್ರೆ 3 ಹೊತ್ತು ಯಾರಾದ್ರೂ ಚೆನ್ನಾಗಿ ಅವ್ರ ಅಕ್ಕಪಕ್ಕದವರು ಚೆನ್ನಾಗಿ ಬೆಳೀತಿದ್ದಾರೆ ಅಂದ್ರೆ ಇವತ್ತಿಗೂ ಇದಾರೆ, ಇವತ್ತಿಗೂ ಇದಾರೆ. ಹೆಂಗೆ ಅಂದ್ರೆ ಬರೀ ಅವ್ರ ಬಗ್ಗೆ ನೀವು ಯೋಚನೆ ಮಾಡೋದು. ಈಗ ನೆಗೆಟಿವ್ ಮಾಡೋದು. ಉದಾಹರಣೆಗೆ ನೀವೇನೋ ಒಳ್ಳೇದ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಮನೆಗೆ ಬಂದವ್ರಿಗೆ ಊಟ ಹಾಕ್ತೀರಾ, ಪ್ರಾಣಿ ಪಕ್ಷಿಗಳನ್ನ ಸಾಕ್ತಿರ್ತೀರಾ, ನೀವು ಒಳ್ಳೇದ್ ಮಾಡ್ತಿರ್ತೀರ. ನಾನು ನಿಮ್ಮ ಮನೆ ಎದುರು ಮಲ್ಲಿದ್ದೀನಿ ಅಂತ ಇಟ್ಕೊಳ್ಳಿ. ನನಗೆ ನೀವು ಒಳ್ಳೆ ಕೆಲಸ ಮಾಡೋದು ನಾನು ನಿಮಗೆ ಇಷ್ಟ ಆಗಲ್ಲ. ನಾನು ಹೆಂಗಾದ್ರೂ ಐ ವಿಲ್ ಮೇಕ್ ಶೋರ್ ದಟ್ ನಿಮಗೆ ತೊಂದರೆ ಕೂಡ ಟ್ರೈ ಮಾಡ್ತೀನಿ. ನಿಮ್ ಪಾರ್ಕಿಂಗ್ ಅಂದ್ರೆ ನಿಮ್ ಕಾರ್ ನಿಲ್ಲಿಸ್ದಂಗೆ ಕಲ್ಲಡ್ಡ ಇಡ್ತೀನಿ, ಅಥವಾ ನಿಮ್ ಮನೆ ನಾಯಿ ಉಚ್ಚೆ ಮಾಡ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನೇನೆಲ್ಲ ಅಂದ್ರೆ ನಾನು ಹೇಳೋದು ಏನೇನೆಲ್ಲ ಮಾಡ್ತಾರೆ ಅಲ್ವಾ? ಮಾಯಮಂತ್ರ ನಮ್ಮ ಮನೆ ಮುಂದೆನೂ 2 ತೆಂಗಿನಕಾಯಿನೋ ಜುಟ್ಟು ಕತ್ತರಿಸಿ ಕಣ್ತರ ಮಾಡಿ ಅದೆಲ್ಲ ಮಾಡಿ ಇಟ್ಟೋಗಿದ್ರು. ಆ ಥರ ಎಲ್ಲ. ಅದೇ ನಾನು ಹೇಳೋದು, ಆ ಥರದ್ದು ರಾಕ್ಷಸ ಗುಣದವ್ರು ಇದ್ದೇ ಇರ್ತಾರೆ. ಕುಟುಂಬದ ಒಳಗೂ ಇರ್ತಾರೆ, ಹೊರಗೂ ಇರ್ತಾರೆ. ಇನ್ನು ಕೆಲವ್ರನ್ನ ನಾವೇ ತಂದು ನಮ್ಮ ತಲೆ ಮೇಲೆ ಹಾಕ್ಕೋತೀವಿ. ನಮ್ಮ ಸರ್ಕಲ್ ಒಳಗಡೆ ತುಂಬ ಪ್ರೀತಿ ತೋರಿಸಿ, ಕೆಟ್ಟ ವ್ಯಕ್ತಿಗಳಿಗೆ ಪ್ರೀತಿ ತೋರಿಸ್ಬಿಟ್ಟು ನಮ್ಮ ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಅದರಿಂದ ಹೆಂಗಪ್ಪ ದೂರ ಹೋಗೋದು ಅಂತ ಅನ್ನೋದು, ಅದೆಲ್ಲ ಕರ್ಮದಿಂದ ನೀವು ಹೋಗಿಸ್ಕೋಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ದ್ವೇಷಿಸಬೇಡಿ. ನಿಮ್ಮ ಎನರ್ಜಿನ ಎತ್ತರಕ್ಕೆ ಬೆಳೆಸ್ಕೊಂಡ್ಬಿಟ್ಟಾಗ ಇವೆಲ್ಲ ತಾನಾಗೇ ಪಕ್ಕಕ್ಕೆ ಹೋಗೋದಕ್ಕೆ ದೇವರು ನಿಮ್ಗೊಂದು ದಾರಿ ತೋರಿಸ್ತಾ ಹೋಗ್ತಾರೆ. ಸೊ ನೀವು ಡಿಪ್ರೆಷನ್ಗೆ ಹೋಗಿ ನಾನು ಮಲಕ್ಕೊಂಡು ಇನ್ನೊಬ್ಬರನ್ನ ಆಧಾರಿತಳಾಗಿರ್ತೀನಿ, ಇವ್ರು ನನಗೆ ಹಿಂಗೆ ಮಾಡಿದ್ರು, ನನಗೆ ಇವರಿಂದ ಸಿಕ್ಕಲಿ ಸಂತೋಷ ಅಂತ ಇನ್ನೊಬ್ಬರ ಮೇಲೆ ತಿರ್ಗಾ ನೀವು ಡಿಪೆಂಡ್ ಆಗಕ್ಕೆ ಹೋದಾಗ ಇಲ್ಲೂ ಸಿಗಲ್ಲ, ಅಲ್ಲೂ ಸಿಗಲ್ಲ. ಎಗೇನ್ ನಿಮ್ಮ ಎನರ್ಜಿನ ನೀವು ಕೆಳಗೆ ಹಾಕೋತಿರ್ತೀರ. ನಿಮ್ಮ ಎನರ್ಜಿನ ಸೆಲ್ಫ್ ಲವ್ ಅನ್ನೋದಕ್ಕೆ ನಾನು ಸೌಂದರ್ಯ ಲಹರಿಗೆ ಬರೋಣ ಅಂತಿದ್ದೆ. ಸೆಲ್ಫ್ ಲವ್ ಅನ್ನೋದು ಹೇಗಾಗಬೇಕು ಅಂದರೆ, ನೀವು ಸೌಂದರ್ಯ ಲಹರಿಯನ್ನು ಓದ್ತಾ ಹೋದಾಗ ನಿಮ್ಮ ಸುತ್ತಲೂ ಒಂದು ತರಂಗಗಳು, ಸೌಂದರ್ಯ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಸೌಂದರ್ಯ, ನಿನ್ನ ಒಳಗಿನ ಎನರ್ಜಿಯ ಸೌಂದರ್ಯ, ನಿನ್ನ ಮಾತಿನ ಸೌಂದರ್ಯ, ನಿನ್ನ ನಡವಳಿಕೆಯ ಸೌಂದರ್ಯ, ನಿನ್ನ ಜೀವನ ನಡೆಸುವಂತಹ ಪರಿಯ ಸೌಂದರ್ಯ, ಒಂದು ರೋಲ್ ಮಾಡೆಲ್ ಥರ ಅಂತ ಅಂದ್ಕೊಳ್ಳಿ. ಎಲ್ಲಾದ್ರದ್ದು ಸೌಂದರ್ಯ ಹಿಂಗೆ ಅಲೆ ಥರ ಹೋಗ್ತಾ ಇರಬೇಕು. ದಟ್ ಇಸ್ ಸೌಂದರ್ಯ ಲಹರಿ. ಸೆಲ್ಫ್ ಲವ್ ಅನ್ನೋದು ಹೇಗೆ ಬರಬೇಕು ಅಂದರೆ, ಭಕ್ತಿಲಾಗಿರಲಿ ನಿಮಗೆ ಸೆಲ್ಫ್ ಲವ್ ಇರಬೇಕು. ಬಿಕಾಸ್ ಯು ಆರ್ ಸೆಲ್ಫಿಶ್, ನಿನ್ನ ಜೀವಾತ್ಮಕ್ಕೆ ಮುಕ್ತಿ ಸಿಗಬೇಕು, ಅದು ಕೂಡ ಸೆಲ್ಫ್ ಲವ್. ಆ್ಯಂಡ್ ಯು ಆರ್ ಸೆಲ್ಫಿಶ್ ಬಿಕಾಸ್ ನಿನ್ನ ಕರ್ಮಗಳು ಬೇಗ ಮುಗಿಬೇಕು. ಸೊ ಇದೆಲ್ಲ ಸೆಲ್ಫ್ ಲವ್ನ ನೀನು ಫಿಟ್ಟಾಗೂ ಇಟ್ಕೋಬೇಕು. ಯಾಕೆಂದರೆ ದೇವ್ರು ನಿನ್ನೊಳಗಿದ್ದಾನೆ, ನಿನಗೆ ದೇಹ ಕೊಟ್ಟಿರೋದೇ ನಿನ್ನ ಕರ್ಮ ಮುಗಿಸು ಅನ್ನೋದಕ್ಕೆ. ಸೊ ಎಲ್ಲದಕ್ಕೂ ಸೆಲ್ಫ್ ಲವ್ ಯಾಕೆ ಬೇಕು ಅಂದರೆ, ಅಲ್ಟಿಮೇಟ್ಲಿ ನಿನ್ನ ಕರ್ಮ ಮುಗಿಸೋಕ್ಕೆ. ದಟ್ ಈಸ್ ವೇರ್ ಸೌಂದರ್ಯ ಲಹರಿ ಎಲ್ಲನೂ ನೀವು ಎಲ್ಲ ಕಡೆಯಿಂದ ಹೋಗಿ ಬಂದ್ರೂ, ಹೌ ವಿ ಗೆಟ್ ಕನೆಕ್ಟೆಡ್ ವಿತ್ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ ಮತ್ತು ಶಂಕರಾಚಾರ್ಯರ ತತ್ವಗಳು. ಅವರು ಬದುಕಿದ್ದೇ ಬರೀ 32 ವರ್ಷಗಳಾದ್ರೂ ಹೇಗೆಲ್ಲದನ್ನು ಇಂಟರ್ಕನೆಕ್ಟ್ ಮಾಡಿ ಕೊಟ್ಟು ಹೋದರು. ಅವರ ಅದ್ವೈತ ಫಿಲಾಸಫಿ ಆ್ಯಕ್ಚುಲಿ ಶಂಕರರ ಬಗ್ಗೆ ಮಾತಾಡ್ತಾ ಹೋದ್ರೇ ಅದೊಂದು ದೊಡ್ಡ ಎಪಿಸೋಡ್ ಆಗುತ್ತೆ.
ಅಲ್ಲ ಈಗ ಶಂಕರಾಚಾರ್ಯರ ಬಗ್ಗೆ ಈಗ ಅವರು ಈಗ ಸೌಂದರ್ಯ ಲಹರಿ ಏನು ಆ ಶ್ಲೋಕಗಳಿದೆ ಅಲ್ಲ, ಈಗ ಉದಾಹರಣೆಗೆ ಮನೇಲಿ ದೇವ್ರು ಕೂರಿಸ್ದಾಗೋ ಅಥವಾ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡಾಗ, ಎಲ್ಲಾರು ದೇವಸ್ಥಾನಕ್ಕೆ ಹೋದಾಗ ನೀವೊಂದು ಕೆಟ್ಟ ಕೆಟ್ಟ ಪದ ಅಂತಲ್ಲ, ಒಂದ್ ಸ್ವಲ್ಪ ಡಬಲ್ ಮೀನಿಂಗ್ ಪದಾನೋ ಅಥವಾ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ವಿಚಾರಗಳು. ಈಗ ದೇವ್ರ ಮುಂದೆ ಒಂದ್ ಹುಡುಗಿನ, ಓ ನೀನ್ ಹಂಗ್ ಚೆನ್ನಾಗಿದ್ಯಾ ಹಿಂಗ್ ಚೆನ್ನಾಗಿದ್ಯಾ ಹಂಗೆಲ್ಲ ಹೇಳಕ್ಕೆ ಹಿಂಜರಿತೀವಿ, ಹೌದು ಎಷ್ಟೇ ಕ್ಲೋಸ್ ಇದ್ರು. ಇವಾಗ ಹೆಂಡತಿ ಇದ್ರು ಕೂಡ ನೀವು ದೇವಸ್ಥಾನದಲ್ಲಿ ಹೋದಾಗ ಗಂಡ ಹೆಂಡತಿನ ಆಕೆ ಕಾಮದ ಸೌಂದರ್ಯನ ಭಾವನೆಯಿಂದ ನೋಡಲ್ಲ ನೋಡಕ್ಕಾಗಲ್ಲ. ಅಥವಾ ವರ್ಣನೆ ಮಾಡಕ್ಕೂ ಕೂಡ ಭಯ ಪಡ್ತಾನೆ, ಯಾಕಂದ್ರೆ ದೇವ್ರಿದ್ದಾನೆ ಅಂತ. ಬಟ್ ನನಗೆ ಆಕ್ಚುಲಿ ಇದೊಂದು ಕ್ಯೂರಿಯಸ್, ಶಂಕರಾಚಾರ್ಯರು ಸಾಕ್ಷಾತ್ ದೇವಿನ ಹೇಗ್ ವರ್ಣಿಸ್ತಾರೆ ಅಂದ್ರೆ ಅದು ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಸಾಕ್ಷಾತ್ ಶಂಕರಾಚಾರ್ಯರು ಆ ಜಗನ್ಮಾತೆನ, ಆಕೆ ಸೌಂದರ್ಯನ ವರ್ಣಿಸ್ತಕ್ಕಂಥ ರೀತಿ ನೋಡಿದ್ರ, ಅಂದ್ರೆ ಆಕೆ ಸ್ತನಗಳ ಬಗ್ಗೆ ಮಾತಾಡ್ತಾರೆ, ಆಕೆ ಯೋನಿ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಇದು ಏನ್ ಹೇಳತ್ತಿದು? ಸಾಕ್ಷಾತ್ ಆ ಪರಮೇಶ್ವರಿ ದೇಹದ ಭಾಗಗಳನ್ನ ವರ್ಣನೆ ಅಂದ್ರೆ. ಆಕ್ಚುಲಿ ಸಾಮಾನ್ಯ ಮನುಷ್ಯರಾದ್ರೆ ತುಂಬಾ ಭಯ ಪಟ್ಕೊಳ್ತಾರೆ ಅದಕ್ಕೆ, ಸೌಂದರ್ಯ ಲಹರಿನ ತಗೊಂಡು ಪ್ರಯೋಗ ಮಾಡೋದಕ್ಕೆ. ಅದು ಯಾಕೆಂದ್ರೆ ತುಂಬಾ ಜನ ತಾಂತ್ರಿಕರು ಪ್ರಯೋಗ ಮಾಡ್ತಾರೆ, ಮತ್ತೆ ಮಂತ್ರ ರೂಪದಲ್ಲಿ ಮಾಡ್ತಾರೆ, ಯಂತ್ರ ರೂಪದಲ್ಲಿ. ಪ್ರತಿ ಶ್ಲೋಕಕ್ಕೂ 100 ಶ್ಲೋಕಕ್ಕೂ ಒಂದೊಂದು ಯಂತ್ರಗಳನ್ನ ಕೂಡ ಬರೀತಾರೆ. ಜಗನ್ಮಾತೆಯನ್ನ ಆ ರೀತಿ ನಾವು ಕಾಣಕ್ ಸಾಧ್ಯನಾ ಅಂತ ಒಬ್ಬ ನಾರ್ಮಲ್ ಮನುಷ್ಯ ಮುಟ್ಟೋದಕ್ಕೆ ಭಯ ಪಟ್ಕೋತಾನೆ. ಯಾಕೆಂದ್ರೆ ಅದು ನಾವು ಓದ್ತಾ 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 ಹೋದಾಗ, ಸಾಮಾನ್ಯ ಮನುಷ್ಯ ನಾವೇನು ಓದ್ತೀವೋ ಅದು ಒಂದು ಚಿಕ್ಕಶಕ್ತಿಯಲ್ಲಿ ಒಂದು ಫಿಲಮ್ ತರ ಬರ್ತಾ ಹೋಗುತ್ತೆ. ಆ ಫಿಲಮ್ ತರ ಬರ್ತಾ ಹೋದಾಗ ಚಿತ್ರರೂಪದಲ್ಲಿ ನಾನು ದೇವಿನ ಆ ರೀತಿ ನೋಡಬಹುದಾ ಅನ್ನೋದಕ್ಕೆ ನಿಜವಾಗ್ಲೂ ಮನುಷ್ಯನಲ್ಲಿ ಅಪಾರವಾದ ತಾಕತ್ತು, ಅಪಾರವಾದ ಭಕ್ತಿ ಮತ್ತೆ ಶರಣಾಗತಿ ಬೇಕು. ಅವನ ತಾಯಿನೇ ಆಗಿರ್ಲಿ, ತಾಯಿನೇ ಆ ಸ್ವರೂಪದಲ್ಲಿ ಕಾಣ್ತಾನೆ, ಅದನ್ನ ನೋಡ್ಬೇಕು ಅಂತ ಹೇಳಿದ್ರು ಈ ಲೆವೆಲಲ್ಲಿ ಅವನು ಜ್ಞಾನ ಇರಬೇಕು. ನಾರ್ಮಲ್ ಮನುಷ್ಯನ ಲೆವೆಲಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಹೆಣ್ಣನ್ನ ವರ್ಣಿಸ್ತಿದ್ದೀನಿ ಅಂತ ಜಗನ್ಮಾತೆಯನ್ನ ವರ್ಣಿಸೋದನ್ನ ಯಾವತ್ತೂ ಅವನು ಇಟ್ಕೊಳ್ಳೇಬಾರ್ದು. ಅದಕ್ಕೆ ಅದು ಶಂಕರಾಚಾರ್ಯರಿಗೆ ಮಾತ್ರ ಸಾಧ್ಯವಾಯ್ತು. ಯಾಕೆ ಗೊತ್ತಾ? ಎಲ್ಲರೂ ನಾವು ನೀಟಾಗಿ ಡ್ರೆಸ್ ಮಾಡ್ಕೊಂಡ್ರು ಅಂತ ಹೀಗಿರೋಂಥ ಒಂದು ಹೆಣ್ಣನ್ನ ವರ್ಣಿಸೋದಕ್ಕೆ ಸಾಧ್ಯ. ಶಿವನ್ನ ಬಿಟ್ಟು ದೇವಿನ ಅಷ್ಟು ವರ್ಣನೆ ಮಾಡಕ್ ಸಾಧ್ಯ ಆಯ್ತು ಅಂದ್ರೆ ಅದು ಆದಿಶಂಕರರಿಗೆ. ಅದೇ ಅದ್ವೈತ ಫಿಲಾಸಫಿ. ಅದು ಒನ್ನೆಸ್, ವಿ ಆರ್ ಆಲ್ ಒನ್. ಈ ದೇಹ ಎಲ್ಲ ತಾತ್ಕಾಲಿಕವಾಗಿರೋದು. ಸೊ ಜೀವಾತ್ಮ ಪರಮಾತ್ಮ ಒಂದು, ಜಗತ್ತು ಮಾಯೆ ಅನ್ನೋದನ್ನ ಅವರ ತತ್ವದಲ್ಲಿ ನಮ್ಗೆಲ್ರಿಗೂ ಹೇಳ್ಕೊಡ್ತಾ ಹೋದ್ರು. ಸೊ ಸೌಂದರ್ಯ ಲಹರಿನ ಅವ್ರು ರಚಿಸ್ತಾ ಹೋದಾಗ ಒಂದೊಂದೇ ಶ್ಲೋಕದಲ್ಲೂ ಕೂಡ ಅವಳಿಗೆ ಎಷ್ಟು ಬ್ಯೂಟಿಫುಲ್ ಆಗಿ, ಅಂದ್ರೆ ಎಲ್ಲಾ ಶಕ್ತಿಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅವಳ ಧೂಳಿನಿಂದ ಹೇಗೆ ಸೃಷ್ಟಿಯಾಗ್ತಾ ಹೋಗ್ತಾರೆ. ಮತ್ತೆ ಅವಳೊಂದು ಬೆರಳಿರ್ಬೋದು, ಅವಳು ಕೂದಲಿರಬಹುದು, ಅವಳು ಕಣ್ಣಿನ ಅಂಚಿರಬಹುದು. ಸೊ ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ಲು, ಅವಳು ಯಾವ ರೀತಿ ಗೆಜ್ಜೆ ಹಾಕೊಂಡ್ಬರ್ತಿದ್ಲು ಅಂತ ಒಂದೊಂದನ್ನು ಇದನ್ನ ವರ್ಣನೆ ಮಾಡ್ತಾ ಹೋಗೋದನ್ನ ನಮ್ಮ ತಾಂತ್ರಿಕರು ಸಹ ಯಾವ ಮಂತ್ರ ಬೇಕೋ ಅದನ್ನ ತಗೊಂಡು ಒಂದೊಂದನ್ನ ಸಿದ್ಧಿ ಮಾಡ್ಕೊಳ್ತಾ ಹೋಗ್ತಾರೆ. ಅಷ್ಟು ಪವರ್ಫುಲ್ ಮಂತ್ರಗಳಿದು. ಅದರಲ್ಲಿ ಒಂದು ಅಂದ್ರೆ ನನ್ಗೆ ಇವಾಗ ಭಯ ಆಗ್ತಿದೆ ಅಂದಾಗ್ಲೂ ರಾಹು ವಿಚಾರಕ್ಕೆ ಅವಾಗಲೇ ಮಾತಾಡ್ದಂಗೆ, ತ್ವದನ್ಯಃ ಪಾಣಿಭ್ಯಾಮ ಭಯವರದೋ ದೈವತ ಗಣಃ ತ್ವಮೇಕ ನೈವಾಸಿ ಪ್ರಕಟಿತಾವರಾಭಿತ್ಯಾಭಿನಯ ಭಯತ್ರಾತುಂ ದಾತುಂ ಫಲಮಪೀಚ ವಾಂಚಾ ಸಮಾಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಸೊ ಎಲ್ಲಾ ದೇವರುಗಳು ಅಭಯ ಹಸ್ತದಿಂದ ವರಗಳನ್ನ ಕೊಟ್ಟರು ಕೂಡ ನಾನೆಲ್ಲಾ ಭಯಾನು ತಗೊಂಡೋಗಿ ಅವಳು ಪಾದಗಳಿಗೆ ಹಾಕಿದಾಗ ಅವಳು ತನ್ನ ಪಾದಗಳಿಂದಾನೇ ಎಲ್ಲವನ್ನು ಹೋಗ್ಲಾಡಿಸಿ, ಪಾದಗಳಿಂದಾನೇ ಎಲ್ಲವನ್ನು ಸೃಷ್ಟಿ ಮಾಡಿ ನನಗೆ ಹೇಗೆ ಮನುಷ್ಯನಿಗೆ ಸಂತೋಷವನ್ನು ಕೊಡ್ತಾಳೆ ಅನ್ನೋದನ್ನ ಒಂದು ಶರಣಾಗತಿಯ ಮಂತ್ರ. ಅದನ್ನ ಬಿಟ್ಟು ಅನೇಕ ಮಂತ್ರಗಳನ್ನ ನಾವು ಹೇಳೋ ಹಾಗಿಲ್ಲ. ತಾಂತ್ರಿಕವಾದ ಮಂತ್ರಗಳನ್ನ, ಈಗ ಯಾರನ್ನೋ ಒಬ್ಬರನ್ನ ಆಕರ್ಷಣೆ ವಶೀಕರಣ ಮಾಡ್ಕೋಬೇಕು ಅಂದ್ರೂ ಅದ್ರಲ್ಲಿ ಮಂತ್ರ ಇದೆ. ಸೌಂದರ್ಯ ಲಹರಿ ತಪ್ಪೇನಿಲ್ಲ. ಯಾರಿಗೋ ಒಬ್ರಿಗೆ ಮಗು ಆಗ್ಬೇಕು ಅಂತಿದ್ರು ಅದ್ರಲ್ಲಿದೆ ಮಂತ್ರ. ಆಮೇಲೆ ನೀವು ಸೌಂದರ್ಯ ಲಹರಿನ 3 ಥರದಲ್ಲಿ ಪೂಜಿಸ್ತಾರೆ. ಒಂದು ಪೂರ್ತಿ 100 ಚರಣಗಳನ್ನು ಒಂದು ಭಜನೆ ರೂಪದಲ್ಲಿ ಹೇಳ್ತಾ ಹೋಗೋ ರೀತಿನೂ ಹೇಳ್ತಾ ಹೋಗ್ತಾರೆ, ಅದು ಭಕ್ತಿ ಮಾರ್ಗಕ್ಕೆ ಕನೆಕ್ಟ್ ಮಾಡುತ್ತೆ. ಇನ್ನೊಂದು 9 ದಿನ, 12 ದಿನ ಮತ್ತೆ 21 ದಿನ, 48 ದಿನ ಅಂತ ಈ ರೀತಿ ಒಂದು ಫಿಕ್ಸ್ ಮಾಡಿಕೊಂಡು ಒಂದೇ ಮಂತ್ರಗಳನ್ನ ಉಚ್ಚರಿಸ್ತಾ ಹೋಗ್ತಾರೆ. ಸೊ 5 ಮಂತ್ರ ಹೇಳ್ತಾರೆ, ನೆಕ್ಸ್ಟ್ ಡೇಗೆ ಇನ್ನೊಂದು 5 ಮಂತ್ರ ಹೇಳ್ತಾರೆ, ಹಂಗೆ ಮಾಡ್ಕೊಂಡು ಹೋಗ್ತಾರೆ. ಇನ್ನ ಕೆಲವ್ರು ಏನು ಮಾಡ್ತಾರೆ, ಸಿದ್ಧಿಗಾಗಿ ಮತ್ತೆ ಸಾಧನೆಗಾಗಿ, ಅದು ರಾಜಕೀಯ ತಂತ್ರದಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ವ್ಯಕ್ತಿನ ವಶೀಕರಣ ಮಾಡ್ಕೊಳ್ಳೋದಾಗಿರಬಹುದು ಅಥವಾ ಎಲ್ಲ ಪ್ರಜೆಗಳನ್ನು ಕೂಡ ವಶೀಕರಣ ಮಾಡ್ಕೊಳ್ಳೋದಾಗಿರಬಹುದು ಅಥವಾ ಯಾವುದೇ ಒಂದು
ಇನ್ನೊಂದು ಜೀವರಾಶಿ ನನ್ನಲ್ಲಿ ಇನ್ನೊಂದು ಬರಬೇಕು ಅನ್ನೋದಕ್ಕಾಗಿರಬಹುದು, ಎಲ್ಲ ವಿಧ ಇವನ್ ಸೌಂದರ್ಯಕ್ಕೆ ಮೋಸ್ಟ್ ಬ್ಯೂಟಿಫುಲ್ ಮೋಸ್ಟ್ ಎನರ್ಜೆಟಿಕ್ ಆಗಿ ನೀವು ಕಾಣಿಸ್ಬೇಕು ಅಂದರೆ ಸೌಂದರ್ಯ ಲಹರಿ ಪಠಣೆ ಮಾಡ್ತಾ ಹೋಗ್ಬೇಕು. ಅದೊಂಥರ ಮ್ಯಾಜಿಕಲ್ ಮಂತ್ರಗಳು. ಸೊ ಅದು ಹೇಗೆ ಬೇಕಾದರೂ ನಿನ್ನನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ನೀವೆಲ್ಲಿ ನಡ್ಕೊಂಡು ಹೋಗ್ತಿರೋ ಎಲ್ರಿಗೂ ಪ್ರಿಯವಾಗ್ತಾ ಹೋಗ್ತೀರ. ಆ ಕೆಲವು ಮಂತ್ರಗಳನ್ನು ಒಂದನ್ನು ನೀವು ಚೂಸ್ ಮಾಡ್ಕೊಂಡು ಕೂಡ ನೀವು ಅದೊಂದ್ರ ಮೇಲೆ ತಪಸ್ ಮಾಡ್ತಾ ಹೋಗಬಹುದು. ಸೊ ಆ ರೀತಿ ನಿಮ್ಗಿದು ಪ್ಯಾಕೇಜ್ ಸೌಂದರ್ಯ ಲಹರಿ. ಓಕೆ, ಈಗ ಒಬ್ರು ಮನೆ ಗೃಹಿಣಿ, ಈಗ ಒಂದು ಗೃಹಿಣಿಗೆ ಆಕೆಗೆ ಸೌಂದರ್ಯ ಲಹರಿ ಏನು ಅಂದ್ರೆ ಗೊತ್ತಿಲ್ಲ. ಈಗ ಆಕೆ ಸೌಂದರ್ಯ ಲಹರಿ ಪಠಣೆನ ಶುರು ಮಾಡಬೇಕು. ಆಕೆಗೆ ಏನೆಲ್ಲ ಪ್ರಯೋಜನ ಇದೆ, ಅಥವಾ ಇದನ್ನ ಹೇಗೆ ಶುರು ಮಾಡಬೇಕು? ಆಕೆ ಯಾರಾದರೂ ಒಬ್ರು ಹೊಸ ಹೆಣ್ಮಗಳಿಗೆ ಐಡಿಯಾನೂ ಇಲ್ಲ ಸೌಂದರ್ಯ ಲಹರಿ ಅಂದ್ರೆ ಏನು ಅಂತ. ಅದೇ ಇದು ಹೇಗೆ ಇಂಟರ್ ಕನೆಕ್ಟೆಡ್ ಆಗಿದೆ ಅಂದರೆ, ಸೌಂದರ್ಯ ಲಹರಿ ನಮ್ಮ ದೇಹದ ಒಳಗಿನ ಒಂದೊಂದು ಚಕ್ರಗಳನ್ನು ಆಕ್ಟಿವೇಟ್ ಮಾಡೋದಕ್ಕೂ, ಈಗ ಮೂಲಾಧಾರದಲ್ಲಿ ನನಗೆ ಹೇಗೆ ಪೃಥ್ವಿ ತತ್ವ, ಸ್ವಾದಿಷ್ಠಾನದಲ್ಲಿ ಹೇಗೆ ನನಗೆ ಅಗ್ನಿ ತತ್ವ, ಜಲತತ್ವನೂ ಹೇಳ್ತಾರೆ, ಅಗ್ನಿ ತತ್ವನೂ ಹೇಳ್ತಾರೆ, ಮಣಿಪುರದಲ್ಲಿ ಅಗ್ನಿ ತತ್ವನೂ ಹೇಳ್ತಾರೆ, ಆಮೇಲೆ ಅನಾಹತದಲ್ಲಿ ವಾಯು ತತ್ವ, ಮತ್ತೆ ವಿಶುದ್ಧಿಯಲ್ಲಿ ಆಕಾಶ ತತ್ವ, ಮತ್ತೆ ಆಜ್ಞಾ ಚಕ್ರದಲ್ಲಿ ಪರಮಾತ್ಮನ ತತ್ವನೇ ಹೋಗ್ಲಿ. ಅದೆಲ್ಲ ಚಕ್ರಗಳನ್ನ ಕೂಡ ಕನೆಕ್ಟ್ ಮಾಡೋ ಶ್ಲೋಕವನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ 32ನೇ ಶ್ಲೋಕ ಮುಖ್ಯವಾಗಿ ಸೌಂದರ್ಯ ಲಹರಿ ಮತ್ತೆ ನಮ್ಮ ಪಂಚದಶಿ ಮಂತ್ರ, ಷೋಡಶಿ ಮಂತ್ರ ನಾವು ಹೇಗೆ ಶ್ರೀಚಕ್ರಕ್ಕೆ ಆರಾಧನೆ ಮಾಡ್ತಾ ಹೋಗ್ತೀವೋ, ಮತ್ತೆ ಶ್ರೀ ವಿದ್ಯೆನಲ್ಲಿ ಪರಮ ಗೌಪ್ಯವಾದ ಮಂತ್ರಗಳು ಅಂತ ನಾವೇನು ಕರಿತೀವೋ ಪಂಚದಶಿ ಮಂತ್ರವನ್ನ, ಅದ್ರ ಬಗ್ಗೆ ಕೂಡ ಉಲ್ಲೇಖಿಸ್ತಾ ಹೋಗ್ತಾರೆ. ಅಂದರೆ ಸೌಂದರ್ಯ ಲಹರಿನ ಒಬ್ಬ ಮನುಷ್ಯ ಮುಖ್ಯವಾಗಿ ಯಾಕೆ ಕಲಿಬೇಕು ಮತ್ತು ತಿಳ್ಕೋಬೇಕು ಮತ್ತು ಅದನ್ನು ಆಚರಿಸ್ಕೊಂಡು ದಿನ ಹೇಳ್ಕೊತಾ ಹೋಗಬೇಕು ಅಂತ ಹೇಳಿದ್ರೆ, ಜೀವನ ಎಕ್ಸೈಟ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿದ್ರೇ ನಿನಗೆ ಚೈತನ್ಯ ಭರಿತರಾಗಿ ಕೆಲಸ ಮಾಡ್ತಾ ಹೋಗೋಕ್ಕೆ ಸಾಧ್ಯ. 100 ವರ್ಷ ನಿನಗೆ ಪ್ರಕೃತಿ ಆಯುಸ್ಸು ಅಂತ ಕೊಟ್ಟಿದ್ದಾಗ, ಏನೋ ಇದು ಸಿಕ್ಬಿಡ್ತು ನನ್ನ ಜೀವನ ಮುಗ್ದೋಯ್ತು, ಏನೋ ಮನೆ ಕಟ್ಬಿಟ್ಟೆ ಜೀವನ ಮುಗ್ದೋಯ್ತು ಅಂತ ಹೇಳೋಕ್ಕಾಗಲ್ಲ. ಮನುಷ್ಯ ಯಾವಾಗಲೂ ನೋಡಿ ಹಿ ಫೀಲ್ಸ್ ಲೋನ್ಲಿ, ನನಗೇನೋ ಕಮ್ಮಿ ಅಂತ ಬೇರೆಯವ್ರ ಹತ್ರ ಹುಡುಕಕ್ಕೆ ಹೋಗ್ತಾನೆ ಚೈತನ್ಯವನ್ನು. ಸೌಂದರ್ಯ ಲಹರಿ ಎಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಮೊಳಗಡೆ ಒಂದು ಅಟ್ರಾಕ್ಷನ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ, ಅದು ಗಂಡಸರಾಗಿರಲಿ ಹೆಂಗಸರಾಗಿರಲಿ. ನೀವು ನೋಡಿ ಅನೇಕ ಗಂಡಸರು ಕೂಡ ಲಲಿತಾ ಸಹಸ್ರನಾಮನಾಗಿರಲಿ, ಮತ್ತು ನೀವು ಅದನ್ನ ಕೇಳಬೇಕು ಅಂತಿದ್ರಿ ಅದೇ ಪ್ರಶ್ನೆ. ಈಗ ನೀವು ಗಂಡಸರು ಅಂತೆಲ್ಲ ಹೇಳಿದ್ರಿ, ಅಂದರೆ ಗಂಡಸರು ಕೂಡ ಮಾಡ್ಬೋದಾ ಈಗ ಸೌಂದರ್ಯ ಲಹರಿನ? ಹೌದು, ಆಕ್ಚುಲಿ ಶಂಕರಾಚಾರ್ಯರು ಪುರುಷರಾಗಿನೇ ಅಂದರೆ ದೇವಿ ಭಕ್ತರಾಗಿ ಅದನ್ನ ಮಾಡಿದಾಗ ನಿಮಗೆ ಸೌಂದರ್ಯ ಲಹರಿಯಲ್ಲಿ ದೇರ್ ಆರ್ ಸೋ ಮೆನಿ ಬೆನಿಫಿಟ್ಸ್. ಒಂದು ಭಕ್ತಿಯಲ್ಲೂ ಇದೆ, ಒಂದು ಮುಕ್ತಿ ಕೊಡೋಕ್ಕೂ ಇದೆ, ಇನ್ನೊಂದು ನೀನು ಈ ಭೂಮಿ ಮೇಲೆ ಒಬ್ಬ ಮನುಷ್ಯನಾಗಿ ಕಾಮನೆಗಳನ್ನು ಹೊತ್ಕೊಂಡು ಪುರುಷಾರ್ಥಗಳನ್ನು ಹೊತ್ಕೊಂಡು ನೀನು ಭೂಮಿ ಮೇಲೆ ಬದುಕಿದ್ಯಾ ಅಂದರೆ ಯು ನೀಡ್ ಸೌಂದರ್ಯ ಲಹರಿ. ಬಿಕಾಸ್ ಇವಾಗ ಎಷ್ಟೋ ಜನರದ್ದು ಜೀವನದಲ್ಲಿ ಡಿವೋರ್ಸ್ಗಳಾಗ್ತಾ ಇದೆ. ಲವ್ ಮಾಡೇ ಮದುವೆ ಮಾಡ್ಕೊಂಡಿರ್ತಾರೆ, ಅದೇ 1 ವರ್ಷ ಆದಮೇಲೆ ಆಕರ್ಷಣೆ ಯಾಕಿಲ್ಲ, ಅದೇ 1 ವರ್ಷ ಆದಮೇಲೆ ಅದೇ ವ್ಯಕ್ತಿ ನಿನಗೆ ಕೆಟ್ಟದಾಗಿ ಕಾಣಕ್ಕೆ ಶುರು ಆಗ್ತಾರೆ. ಯಾಕೆ? ಅದೇ ಒಂದು ಸ್ವಲ್ಪ ದಿನಗಳಾದಮೇಲೆ ಆ ವ್ಯಕ್ತಿ ಮಾತಾಡೋದು ಕರ್ಕಶವಾಗಿ ಕೇಳಿಸುತ್ತೆ, ಆ ವ್ಯಕ್ತಿ ಅಟ್ರಾಕ್ಷನ್ನೇ ನಶಿಸಿ ಹೋಗುತ್ತೆ. ಅವಾಗ ಚೆನ್ನಾಗಿದ್ದೆ ಬಿಡೆ ನೀನು ಇವಾಗ ಚೆನ್ನಾಗಿಲ್ಲ ಅಂತಾರೆ, ಅಥವಾ ಏನೋ ಆಗಿ ಸಂಬಂಧಗಳು ಕಿತ್ತೋಗುತ್ತೆ. ನೀವು ಅದೇ ಹಳೆ ಕಾಲದ ನೋಡ್ತಾ ಹೋದ್ರೆ 50-60 ವರ್ಷಗಳ ಸಂಬಂಧಗಳಿದ್ರು ಹೆಂಡತಿ ಮೇಲೆ ಅದೇ ಅಟ್ರಾಕ್ಷನ್ ಇತ್ತು, ಗಂಡನ ಮೇಲೆ ಅದೇ ಅಟ್ರಾಕ್ಷನ್ ಇತ್ತು, ಆವಾಗ್ಲೂ ಅವರು ರೊಮ್ಯಾಂಟಿಕ್ ಆಗಿರ್ತಿದ್ರು. ರೊಮ್ಯಾನ್ಸ್ ಇಸ್ ನಾಟ್ ಜಸ್ಟ್ ವಿತ್ ಯುವರ್ ಫಿಸಿಕಲ್ ಬಾಡಿ. ಒಂದು ಹೂವನ್ನ ನೋಡಿದ್ರು ನಿಮ್ಗೆ ಆ ರೊಮ್ಯಾನ್ಸ್ ಬರಬೇಕು, ಆಹಾ ಎಷ್ಟು ಚೆನ್ನಾಗಿದೆ ಗಮ್ಮಂತ ಅಂತ. ಒಂದು ತುಂಬಾ ಬ್ಯೂಟಿಫುಲ್ ವಸ್ತುಗಳನ್ನ ನೋಡಿದ್ರು ನಿಮ್ಗೆ ಆ ರೊಮ್ಯಾನ್ಸ್ ಭಾವನೆ ಹುಟ್ಟಬೇಕು ಅಂತ ಹೇಳಿದ್ರೆ. ಅಲ್ಲ, ಈಗ ಕಾಮ ಅಂದ್ರೆ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ, ಕಾಮನೆಗಳು ಅಂದ್ರೇನೆ ಬೇರೆ. ನವರಸಗಳಲ್ಲಿ ಶೃಂಗಾರ ರಸ ಅನ್ನೋದನ್ನ ನಾವೆಲ್ಲರೂ ಎಸ್ಪೆಷಲಿ ಕಲಾವಿದರು ಯಾಕೆ ತಿಳ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ಶೃಂಗಾರ ರಸ ಇಸ್ ನಾಟ್ ಜಸ್ಟ್ ರಿಲೇಟೆಡ್ ವಿತ್ ಒಂದು ವ್ಯಕ್ತಿನೇ ಪ್ರೀತಿಸ್ಬಿಡ್ಬೇಕು ಅನ್ನೋದಕ್ಕಲ್ಲ, ಎಲ್ಲದನ್ನೂ ಪ್ರೀತಿಸೋಕ್ಕೆ ಶುರು ಮಾಡಬೇಕು, ಎಲ್ಲಾದ್ರ ಬಗ್ಗೆನೂ ಒಂದು ವ್ಯಾಮೋಹ ಬರಬೇಕು. ಇವಾಗ ನಾವು ಒಂದು ಪುಟ್ಟ ನಾಯಿ ಮರಿನೂ ಒಂಥರ ಮುಗ್ಧತೆಯಿಂದ ಪ್ರೀತಿಸ್ತೀವಿ, ಆ ಪ್ರೀತಿ ಅಟ್ರಾಕ್ಷನ್ನು. ಆಮೇಲೆ ನಿಮ್ಮ ಮನೆಗಳಿಗೆ ಏನೋ ಒಂದು ವಸ್ತು ತಗೋಬೇಕು ಅಂದರೆ ದಿ ಬೆಸ್ಟ್ ಚೆನ್ನಾಗಿ ಕಾಣೋದೇ ತಗೋಬೇಕು ಅಂತ ನೋಡ್ತೀರಾ ನೀವು, ಯಾವುದೋ ಕೊಳಕಾಗಿರೋದನ್ನ ತಂದಿಟ್ಕೊಳ್ಳಲ್ಲ, ಅದರಲ್ಲಿ ಒಂದು ಸೌಂದರ್ಯವನ್ನು ಹುಡುಕ್ತೀರಾ ನೀವು. ಯಾಕೆಂದರೆ ಆ ಸೌಂದರ್ಯದ ತರಂಗಗಳು ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತವೆ. ನನ್ನ ತಗೋ ಅಂತ. ಒಂದು ಮನೆಗೆ ಹೋಗಿ ಒಂದು ಶೋ ಪಾಟ್ ತೊಗೊಂಬರ್ಬೇಕಾದ್ರು, ಅಥವಾ ಮನೆಗೆ ಒಂದು ಕಲರ್ ಪೇಂಟ್ ಮಾಡಿಸ್ಬೇಕಾದ್ರು, ಒಂದು ಶರ್ಟು ಒಂದು ಸೀರೆ ಏನೋ ಒಂದು ನಾವು ತೊಗೋಬೇಕಾದ್ರು ನನಗೆ ಯಾವುದಪ್ಪ ದಿ ಬೆಸ್ಟ್ ಅಂತ ಚೂಸ್ ಮಾಡ್ಕೊಂಡು ತೊಗೋತೀವಿ. ಅದು ನೀವು ವಸ್ತು ವಿಚಾರದಲ್ಲಿ ನೋಡಿದ್ರೆ ಅದು ಸೌಂದರ್ಯ ಲಹರಿ. ಆ ಸೌಂದರ್ಯ ಲಹರಿ ನಿನ್ನೊಳಗೆ ನೀನು ತುಂಬಿಸ್ಕೊಂಡಾಗ
ಅಂದರೆ ಶಂಕರರು ದೇವಿಗೆ ವರ್ಣನೆ ಮಾಡೋದು, ದೇವಿನ ಮಾಡಿರೋದೆಲ್ಲ ಸರಿ. ಆ ಮಂತ್ರಗಳಲ್ಲಿರುವ ಶಕ್ತಿ ಮನುಷ್ಯನೊಳಗೂ ಬರೆಸ್ಕೊ ಅಂತ ಅದನ್ನೇ ದೇವಿ ಹೇಳ್ತಾಳೆ. ಅಂದರೆ ನಿನ್ನ ಒಳಗಿರುವ ಚಕ್ರಗಳನ್ನು ನಾನು ಹೇಗೆ ಜಾಗೃತಗೊಳಿಸೋಕ್ಕೆ, ನಿನ್ನ ಒಳಗೂ ನಾನಿದ್ದೀನಿ, ನಿನ್ನ ಹೊರಗಿನ ಸೌಂದರ್ಯದಲ್ಲೂ ನಾನಿದ್ದೀನಿ, ಜಗತ್ತಿನ ಸೌಂದರ್ಯ, ನಿನ್ನ ಹೇಗೇನು ಹೊರಗಿನ ಅಪಿಯರೆನ್ಸ್ ಸೌಂದರ್ಯದಲ್ಲೂ ನಾನಿದ್ದೀನಿ, ನಿನ್ನ ಅಂತರ ಸೌಂದರ್ಯದಲ್ಲೂ ನಾನಿದ್ದೀನಿ ಅಂತ ದೇವಿ ಒಂದೊಂದೇ ಲೇಯರಲ್ಲಿ ಓಪನ್ ಮಾಡ್ತಾ ಹೋಗ್ತಾಳೆ. ಆ ಶಕ್ತಿಯನ್ನು ಶಂಕರರ ತಲೆಗೆ ಹಾಕಿ ಅದನ್ನು ಬರ್ಸಿರೋದು. ದೇವರೇ ಅದನ್ನು ಮಾಡ್ಸೋಕ್ಕೆ ಸಾಧ್ಯ, ನಾವಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ಕಾಲದಲ್ಲಿ ಡಿವೋರ್ಸ್ ಆಗ್ತಿರೋದು, ಮತ್ತು ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಕಡೆ ಅಟ್ರಾಕ್ಷನ್ ಆಗ್ತಿರೋದು, ಇನ್ನೊಬ್ಬರನ್ನ ಬಿಟ್ಟು ಇನ್ನೊಬ್ಬರ ಕಡೆ ಅಟ್ರಾಕ್ಷನ್ ಆಗ್ತಿರೋದು ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನು ನಿಜವಾಗ್ಲೂ ಸೌಂದರ್ಯ ಲಹರಿಯನ್ನು ಪಠಿಸ್ತಾ ಹೋದಾಗ ತನಗೇ ಗೊತ್ತಿಲ್ಲದ ರೀತಿಯಲ್ಲಿ ಅವನಲ್ಲಿ ಒಂದು ಆರಾ ಕ್ರಿಯೇಟ್ ಆಗುತ್ತೆ, ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನೀವು ಹೋಗ್ತಾ ಇದ್ರೆ ಪ್ರತಿಯೊಬ್ಬರು ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಹಾಗಂತ ನಿಮಗೆ ಮಲ್ಟಿಪಲ್ ಆಪ್ಷನ್ ಸಿಕ್ತು ಅಂತಲ್ಲ, ನಿಮ್ಮಲ್ಲಿ ಒಂದು ಅವಾಗಲೇ ಮಾತಾಡ್ದಂಗೆ ಸೂಕ್ಷ್ಮ ಶರೀರ ಅದೆಲ್ಲ ಜಾಗೃತವಾಗಿ ನಿಮ್ಮ ಕಾನ್ಷಿಯಸ್ನೆಸ್ಸು ನಿಮ್ಗೆ ಹೇಳ್ತಾ ಹೋಗುತ್ತೆ, ನೀನು ಸಚ್ ಅ ವ್ಯಾಲ್ಯೂಯಬಲ್ ಪರ್ಸನ್, ನೀನು ಎಲ್ಲರ ಜೊತೆನೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಹೈ ವ್ಯಾಲ್ಯೂಡ್ ಪರ್ಸನ್ ಅಂತ. ನಮಗೆ ನಾವೇ ಅವಾಗ ನಾವು ಸ್ವಯಂ ವ್ಯಕ್ತಿತ್ವಕ್ಕೆ ನಾವು ಗೌರವನ ಕೊಟ್ಕೊಳ್ತಾ ಹೋದಾಗ ಅವಾಗ ನಿಮ್ಗೆ ಗೊತ್ತಾಗತ್ತೆ ಯಾವ್ದು ಸರಿ ಯಾವ್ದು ತಪ್ಪು, ಹೇಗೆ ಆದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ಪ್ರತಿಯೊಬ್ಬರು ಮಾಡಬೇಕು. ಗಂಡಸರು ಕೂಡ ಓದಬೇಕು. ಅನೇಕ ಜನ ಪುರುಷರು ಇವತ್ತಿಗೂ ಕೂಡ ಪಠನೆ ಮಾಡ್ತಾರೆ ಸೌಂದರ್ಯ ಲಹರಿಯನ್ನು, ಲಲಿತಾ ಸಹಸ್ರನಾಮವನ್ನು. ಯಾಕೆಂದರೆ ನಮಗೆ ಗೊತ್ತಿಲ್ಲದಂಥ ಅಗಾಧವಾದ ಒಂದು ಆಕರ್ಷಣಾ ಶಕ್ತಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ. ಅಲ್ಲ, ಈಗ ಒಂದು ಪ್ರಶ್ನೆ ನೇರವಾಗಿ ನಿಮಗೆ ಕೇಳ್ತೀನಿ. ಈಗ ಒಂದು ಮದುವೆಗಿರ್ತಕ್ಕಂಥ ಒಂದು ಹೆಣ್ಮಗಳಿಗೆ ಗಂಡ ಹೆಣ್ಮಗಳನ್ನ ಅಂದರೆ ಏನಂತ ಹೇಳಿ ಗಂಡನ ಅಟ್ರಾಕ್ಟ್ ಮಾಡಬೇಕು ಅಂದ್ರು, ಅಥವಾ ಗಂಡನೇ ವಶೀಕರಣ ಮಾಡ್ಕೊಬೇಕಂದ್ರು, ಅಥವಾ ಗಂಡ ಹೆಂಡ್ತಿನಾಗ್ಬೋದು, ಹೆಂಡ್ತಿ ಗಂಡನಾಗ್ಬೋದು, ಸೌಂದರ್ಯ ಲಹರಿ ಸಹಾಯ ಮಾಡುತ್ತೆ? ಖಂಡಿತ ಮಾಡುತ್ತೆ. ಅನೇಕ ಮಂತ್ರಗಳನ್ನು ನಾ ಹೇಳೋಂಗಿಲ್ಲ, ಆದರೆ ಒಂದು 5th ಶ್ಲೋಕನ ನಾನು ಹೇಳ್ತೀನಿ. ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಹೇಗೆ ನಾರಾಯಣನೇ ತಪಸ್ ಮಾಡಿ ಮೋಹಿನಿ ಅವತಾರವನ್ನು ಯಾಕೆ ತಗೊಂಡ ಅಂತ. ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನ ನಿಮ್ ಪುರಾನಾರಿ ಭೂತ್ವ ಪುರರಿಪುಂ ಅಪಿ ಕ್ಷೋಭಮನಯತ್ ಸ್ಮರೋ ಅಪಿತ್ವಾಂ ನತ್ವಾಂ ರತಿನಯನ ಲೇಹ್ಯನ ವಪುಷ ಮುನಿನಾಮಪ್ಯಂತಹ ಪ್ರಭವತಿ ಮೋಹಾಯ ಮಹತಾಂ. ಸೊ ಹೇಗೆ ಅವಳ ಒಂದು ಕಣ್ಣೋಟದಲ್ಲಿ ನೀನು ಸೆಳೆತ. ಇವಾಗ ನೀವು ತುಂಬ ಜನರನ್ನ ನೋಡಿ, ನಾನು ನೀವು ಆವಾಗಲೇ ಮಾತಾಡಿದ್ರೆ ತುಂಬ ಜನ ಅಲ್ಲೆಲ್ಲೋ ನಿಂತಿರ್ತಾರೆ, ನಾವು ಮಾತಲ್ಲಿ ಆಡೋದೇ ಇಲ್ಲ, ಸುಮ್ಮನೆ ಹಿಂಗೆ ಕಣ್ಣಲ್ಲಿ ನೋಡಿನೇ ದಟ್ ಪರ್ಸನ್ ಆ್ಯಂಡ್ ಯುವರ್ ಸೆಲ್ಫ್ ಯು ವಿಲ್ ಗೆಟ್ ಕನೆಕ್ಟೆಡ್. ಆಮೇಲೆ ನಾನು ಹೇಳ್ತಿರೋದು ಅದೇ, ನೀವು ರೊಮ್ಯಾಂಟಿಕ್ ಆಗಿ ಕನೆಕ್ಟ್ ಆಗಬೇಕು ಅಂತಿಲ್ಲ, ಬೇರೆ ಏನೋ ದೇಶಕ್ಕೆ ಒಳ್ಳೇದು ಮಾಡೋಕ್ಕೂ ಯು ಮೇ ಗೆಟ್ ಕನೆಕ್ಟೆಡ್, ಬಟ್ 2 ಎನರ್ಜೀಸ್ ಆರ್ ಗೆಟಿಂಗ್ ಕನೆಕ್ಟೆಡ್. ಇವನ್ ಗುರುಗಳೇ ಆಗಿರ್ಬೋದು, ಶಿಷ್ಯಂದ್ರೆ ಆಗಿರಬಹುದು. 100 ಜನ ಶಿಷ್ಯಂದ್ರು ಕೂತಿದ್ದಾಗಲೂ ಗುರುಗಳಿಗೆ ಯಾರೋ ಒಂದು ಶಿಷ್ಯ ಕನೆಕ್ಟ್ ಆಗ್ತಾನೆ. ಸೊ ಆ ಕನೆಕ್ಷನ್ನು ಮೊದಲು ನಿಮಗೆ ಶುರುವಾಗೋದು ಕಣ್ಣಿಂದ. ಸೊ ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಮೋಹ ಜನನಿಂ ಅಂದರೆ ಅವಳು ಹೇಗೆ ಮೋಹಿತಳಾಗಿ ಇವನ್ ಸಂಮೋಹಿನಿ ಅವತಾರವನ್ನು ತಗೊಂಡಾಗ ನಾರಾಯಣ ಕೂಡ ತಪಸ್ ಮಾಡಿ, ನಾರದರು ಹೇಳ್ಕೊಡ್ತಾರೆ ನಾರಾಯಣನ್ಗೆ. ಯಾವಾಗ ಸಮುದ್ರ ಮಂಥನ ಸಮಯದಲ್ಲೂ ಕೂಡ ಅವನು ಮೋಹಿನಿ ಅವತಾರವನ್ನು ತಗೊಂಡು ದೇವಿಗೆ ತಪಸ್ ಮಾಡಿ ಅವಳಿಂದ ವರ ಪಡ್ಕೊಂಡೇನೆ, ಅಮ್ಮ ನೀನು ಹೇಗೆ ಜಗತ್ತನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ಯೋ ಅದನ್ನು ನನಗೆ ಕೊಡು ಅಟ್ರಾಕ್ಷನ್ನ ಅಂತ ಅವನು ಅವತಾರದಲ್ಲಿ ಹೋಗಿನೇ ಇದನ್ನು ಅಮೃತವನ್ನು ಕೊಡೋದು. ಅಂದರೆ ರಾಕ್ಷಸರಿಗೆ ಅವ್ನಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೆ ಒಂದು ಆ ಮೋಹಿನಿ ಅವತಾರ. ಇನ್ನೊಂದು ಬ್ಯೂಟಿಫುಲ್ ಆಗಿ ಶಿವನ್ ಯಾರು ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ? ಪಾರ್ವತಿನ ಬಿಟ್ರೆ ಅವಳೊಬ್ಬಳೇ ಮಾಡೋಕ್ಕೆ ಸಾಧ್ಯ. ಸೊ ಅದಕ್ಕೂ ಕೂಡ ತ್ರಿಪುರ ದಹನವನ್ನು ಮಾಡಿಬಿಡ್ತಾನಲ್ಲ ಶಿವ. ಇವ್ರದ್ದೆಲ್ಲ ತುಂಬ ರಾಕ್ಷಸರದ್ದು ತುಂಬ ಗಲಾಟೆ ಆಗ್ತದೆ ಅಂತ ಎಲ್ಲ ಧ್ವಂಸ ಮಾಡಿ ಬಿಸಾಕ್ಬಿಡ್ತಾನೆ. ಅವಾಗ ತಿರ್ಗಾ ಬಂದು ದೇವಾನು ದೇವತೆಗಳು ಕೇಳ್ಕೊಳ್ತಾರೆ, ಅವ್ನು ಹೋಗಿ ಹೆಂಗಾರ ಸಮಾಧಾನ ಮಾಡಿದ್ರೆ. ಶಿವಂಗೆ ನೀನು ತಿರ್ಗಾ ಇನ್ನೊಂದು ಮ್ಯಾನ್ಲಿ ಅವತಾರದಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವನೇನು ಇಷ್ಟಪಡಲ್ಲ. ತಿರ್ಗಾ ಅವನಿಗೆ ಫೆಮಿನೈನ್ ಅವತಾರದಲ್ಲಿ ನಾರಾಯಣ ತಪಸ್ ಮಾಡಿಬಿಟ್ಟು ಮೋಹಿನಿ ಅವತಾರವನ್ನು ಪಡ್ಕೊಂಡು ಹೋಗಿ ಅಯ್ಯಪ್ಪ ಹುಟ್ಟಿದ್ದು ಹೇಗೆ ಅಂತ ಹರಿಹರ ಸಮ್ಮಿಲನದಲ್ಲಿ. ಸೊ ಅದರಲ್ಲಿ ಇವನೇನು ಮಾಡ್ತಾನೆ ನೋಡಿ, ಫೆಮಿನೈನ್ ಅವತಾರದಲ್ಲಿ ಹೋಗಿ ಮೋಹಿನಿ ಅವತಾರದಲ್ಲಿ ಸಂಮೋಹನಾ ವಿದ್ಯೆನ, ಅದಕ್ಕೆ ನಾವು ಕೃಷ್ಣನ್ ಪೂಜೆನೂ ಮಾಡ್ತೀವಿ, ಕಾಳಿ ಪೂಜೆನೂ ಮಾಡ್ತೀವಿ. ಅಂದರೆ ತ್ರಿಪುರ ಸುಂದರಿದು ಕಾಮಾಖ್ಯ, ಅದು ಸಂಮೋಹನಾ ವಿದ್ಯೆನ ಕಲಿಬೇಕು ಅಂದಾಗ ಅವನು ಮೋಹಿನಿಯಾಗಿ ಹೋಗಿ ಶಿವನ್ನ ಆ ವ್ಯಾಮೋಹಕ್ಕೆ ಒಳಪಡಿಸ್ಕೊಂಡು ಎಷ್ಟು ಚೆನ್ನಾಗಿ ಶಿವ ನಾರಾಯಣ ಅಂತ ಗೊತ್ತಿಲ್ಲದೆ ಅವನ ಜೊತೆ ಮೋಹಿತನಾಗಿ ಅಯ್ಯಪ್ಪ ಹುಟ್ಟಿದ್ದು. ಸೊ ಆ ಮೋಹದಲ್ಲಿ ನಿಮ್ಗೆ ಎಷ್ಟು ಅಟ್ರಾಕ್ಷನ್ನು ಮತ್ತು ಎಷ್ಟು ಶೃಂಗಾರ ರಸ ತುಂಬಿದೆ ಅಂತ ಹೇಳಿದ್ರೆ ದಟ್ ಇಸ್ ಮಸ್ಟ್ ಅಂತಲೇ ದೇವರೆಲ್ಲರೂ ಮಾಡಿರೋದು.
ಅದಿಲ್ಲದೆ ಜಗತ್ತು ಇರಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಒಂದು ವಸ್ತುನೇ ಇಷ್ಟ ಇಲ್ಲ ಅಂತಂದರೆ ನೀವು ಅದನ್ನ ಮನೆಗೆ ತಂದಿಟ್ಕೊಳ್ಳಲ್ಲ. ನಿಮ್ಗೆ ಎಲ್ಲಾದ್ರ ಬಗ್ಗೆ ಆಸೆ ಇದ್ದೇ ನೀವು ಜೀವನ ನಡೆಸೋ. ನಾನು ಮನೆ ಕಟ್ಟಬೇಕು, ನಾನು ಸೈಟ್ ತೊಗೋಬೇಕು, ಎಲ್ಲ ಆಸೆ. ಇಟ್ಸ್ ಆಲ್ ಕನೆಕ್ಟೆಡ್ ವಿತ್ ಯೋರ್ ವ್ಯಾಮೋಹ. ಸೊ ಆ ರೀತಿ ದೇವಾನುದೇವತೆಗಳೇ ಕೂಡ ನಾನು ಹೇಗೆ ಮೋಹದ ಮೂಲಕ ಇವನನ್ನು ಸೆಳೆದು ನಾನು ಹೇಗೆ ಮಾಡ್ಕೋಬಹುದು ಅಂತ ಅನ್ನೋದನ್ನು ದೇವಿ ಹತ್ರ ವರ ಪಡ್ಕೊಂಡು ವಿಷ್ಣು ಕೂಡ ಮೋಹಿನಿ ಅವತಾರವನ್ನು ತಗೊಂಡಿದ್ದು. ಈ ರೀತಿ ನಿಮಗೆ ದೇವಾನುದೇವತೆಗಳಿಗೆ ಅದು ವರ್ಕ್ ಆಗುತ್ತೆ, ರಾಕ್ಷಸರಿಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಮನುಷ್ಯರಿಗೆ ವರ್ಕ್ ಆಗಲ್ವಾ? ಸೊ ಮನೆಯಲ್ಲಿರುವಂತಹ ಮಹಿಳೆ ಗಂಡನ್ನೇ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಲ್ಲ, ಪಾಪ ಗಂಡ ಪ್ರೀತಿಯಿಂದ ಮದುವೆ ಆಗೇ ಬಂದಿರ್ತಾನೆ. ಆದರೂ ನಿಮ್ಮ ಮನೆಯಲ್ಲಿ ಒಂದು ಸಂತೋಷಭರಿತವಾದ ವಾತಾವರಣ ಇರಬೇಕು, ಒಬ್ರಲ್ಲೊಬ್ರು ಒಂದು ಅಟ್ರಾಕ್ಷನ್ ಇರಬೇಕು. ಗಂಡ ಒಬ್ಬನ ಜೊತೆನಲ್ಲಿ ಇವನ್ ಅತ್ತೆ ಮಾವನ ಜೊತೆನೂ ಒಂದು ಪರಿಪೂರ್ಣವಾದ ಒಂದು ಒಳ್ಳೆತನದ ನಂಬಿಕೆಯ ಒಂದು ಅಟ್ರಾಕ್ಷನ್ ಇರಬೇಕು. ಮನೇಲಿ ಮೈದ್ನ ಇರಬಹುದು, ಅಥವಾ ತಂಗಿ ಇರಬಹುದು, ಅಕ್ಕ ತಂಗಿರು, ಎಲ್ಲರ ಜೊತೆನೂ ನಿಮಗೆ ಸಂಬಂಧ ಚೆನ್ನಾಗಿರಬೇಕು ಅಂತಂದರೆ ಎಲ್ಲ ರೀತಿಯ ಅಟ್ರಾಕ್ಷನ್ಗೂ ನಿಮಗೆ ಸೌಂದರ್ಯ ಲಹರಿ ಖಂಡಿತ ವರ್ಕ್ ಆಗೇ ಆಗುತ್ತೆ. ನೀವು ಅದನ್ನು ಮನೇಲಿ ಪಠಿಸ್ತಾ ಹೋಗಿ, ಅಥವಾ ಅದರ ಒಂದು ಪರ್ಟಿಕ್ಯುಲರ್ ಮಂತ್ರವನ್ನು ಇಟ್ಕೊಂಡು ನೀವು ಮಾಡ್ತಾ ಹೋಗಿ. ನಿಮಗೆ ದೇಹ ಪರಿಶುದ್ಧವಾಗಬೇಕು, ಯಾವುದೇ ರೀತಿ ಕಾಯಿಲೆಗಳು ಬರಬಾರ್ದು, ನಾನು ಚೈತನ್ಯ ಭರಿತನಾಗಿರಬೇಕು ಅಂದರೆ ಅದಕ್ಕೂ ಮಾಡ್ತಾ ಹೋಗಿ. ಬಟ್ ಜೀವನದಲ್ಲಿ ಹೇಳ ಶೃಂಗಾರ ರಸ ಸಂಪೂರ್ಣಾಯ ನಮಃ ಅಲ್ಗೊಟ್ಟದ ಲಲಿತ ಶೃಂಗಾರ ರಸ ಬೇಕೇ ಬೇಕು ನೋಡಿ, ಅವಳಲ್ಲೂ ಇದೆ ಅದು. ಅದಿಲ್ಲದೆ ಹೋದರೆ ಮನುಷ್ಯನಿಗೆ ಯಾವ ಸಂಬಂಧಗಳು ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಕ್ ಹೋಗಲ್ಲ. ಬೇಸಿಕಲಿ ಅದೊಂದು ಅಟ್ರಾಕ್ಷನ್ ಇನ್ ದ ಸೆನ್ಸ್. ಹೌದು, ರಸಿಕತೆ, ಶೃಂಗಾರ ರಸ ಅದೇನಂದ್ರೆ ನಿಮಗೆ ನೆಗೆಟಿವ್ ಅಂತ ಅಲ್ಲ, ಅದೆಲ್ಲ ಇರೋದಕ್ಕೆ. ಇವಾಗ ಯಾವುದೋ ಒಂದು ಬಳ್ಳಿಲಿ ಹೂ ಬಿಟ್ಟಿದೆ ಅಂದ್ರೆ ಅಯ್ಯೋ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೀವಿ. ತಾವ್ರೆ ಹೂ ನೋಡ್ರೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. ಏನನ್ನೇ ನೀವು ಬ್ಯೂಟಿಫುಲ್ ಆಗಿರೋದು ನೋಡಿ. ಬೇಡ, ಅಲ್ಲಿ 4 ಜನ ಹುಡುಗಿರ ಮಧ್ಯೆ ಇನ್ನೊಬ್ಳು ಯಾರೋ ಬ್ಯೂಟಿಫುಲ್ ಹೋಗ್ತಾಳೆ ಅಂದ್ರೆ ಅವಳನ್ನು ಸುಮ್ಮನೆ ನೋಡ್ತಾರಲ್ಲ ಜನ. ಬ್ಯೂಟಿ ಅನ್ನೋದು ಆಮೇಲೆ ನೀವು ರಿಯಲೈಸ್ ಮಾಡ್ಕೋತೀರ, ಓ ಯಾರೋ ಹೋದ್ರು ಬಿಡು ಅಂತ. ಆದರೆ ನಿನ್ಗೆ ಒಂದು ಕ್ಷಣ ಅದು ಅಟ್ರಾಕ್ಷನ್ ಮತ್ತು ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾ. ಸೊ ಅದೆಲ್ಲ ದೇವ್ರ ತತ್ವಗಳೇ. ಜಗತ್ತಿನಲ್ಲಿರುವ ಎಲ್ಲ ಅಟ್ರಾಕ್ಷನ್ಗಳು ದೇವ್ರ ತತ್ವಗಳೇ ಆಗಿರುತ್ತೆ, ಬೇರೆದು ದೇವ್ರ ತತ್ವಗಳೇ. ಬಟ್ ಅದೇನಂದ್ರೆ ಎನರ್ಜಿನ ಆ ರೀತಿ ಹೈಲೈಟ್ ಮಾಡ್ಕೊಂಡಿರ್ತಾರೆ. ಅಲ್ಲ, ಈಗ ಸೌಂದರ್ಯ ಲಹರಿನ ಬರೆದಂತ ಶ್ರೀ ಶಂಕರಾಚಾರ್ಯರು ಇವ್ರಿಗೆ ಮಾತ್ರನೇ ಹೇಗೆ ಶಿವ ಒಲ್ದಿತ್ತು? ಅಂದರೆ ಅವರು ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ಶಿವಗುರು ಮತ್ತು ಆರ್ಯಾಂಬ ಅನ್ನೋರು ತುಂಬ ವರ್ಷ ಮಕ್ಕಳಾಗಿರಲ್ಲ ಅಂತ ತಪಸ್ಸನ್ನ ಮಾಡಿ, ಅವ್ರ ತಂದೆ ತುಂಬ ಶಿವನ ಪರಮ ಭಕ್ತರು. ಸೊ ಅವರು ತುಂಬ ಪೂಜೆ ಮಾಡಿ ವರ ಪಡ್ಕೊಂಡು ಶಂಕರಾಚಾರ್ಯರು ಹುಟ್ಟುತ್ತಾರೆ. ಸೊ ಶಂಕರಾಚಾರ್ಯರು ಹುಟ್ಟುತ್ತಾನೆ ಪಟ ಅಂತ ಮಂತ್ರಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ 2ನೇ ವರ್ಷ 3ನೇ ವರ್ಷದ ಮಗುನಲ್ಲೇ ವೇದಗಳನ್ನೆಲ್ಲ. ಅದು ಹೆಂಗೆ ಬರೋಕ್ಕೆ ಸಾಧ್ಯ? ಅದು ಪರಮಾತ್ಮನಲ್ದಿರ ಹೊರತು. ಇವಾಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಕಲ್ತ್ಕೋಬೇಕು, ಇಲ್ಲ ಅಪ್ಪ ಅಮ್ಮ ಹೊಡೆದು ಹೇಳ್ಕೊಡ್ಬೇಕು. ಏನೂ ಗೊತ್ತಿಲ್ಲದೆ ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತಾರೆ. ಬಟ್ ಅವ್ನಿಗೆ ಆ ಸ್ಪಷ್ಟತೆ ಎಲ್ಲ ಇಟ್ಕೊಂಡು ಶಂಕರರು ತುಂಬ ಚೆನ್ನಾಗಿ ಹೇಳಕ್ಕೆ ಶುರು ಮಾಡ್ತಾರೆ. ಬಟ್ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ತಾನು ಸನ್ಯಾಸಿ ಆಗಬೇಕು ಅನ್ನೋ ಆಸೆನೂ ಇರುತ್ತೆ. ಅದನ್ನು ಮನೇಲಿ ಒಪ್ಕೊಳ್ಳೋದಿಲ್ಲ ಅವ್ರ ತಂದೆ ದೈವಾಧೀನರಾದ್ಮೇಲೆ. ನೀನು ನನ್ನ ಬಿಟ್ಟು ಹೋಗ್ಬೇಡ ಅಂತ. ಈಗೇನು ಅವ್ರ ಅಮ್ಮಂಗೆ ಆ ವ್ಯಾಮೋಹ ಇರುತ್ತೆ. ಇವ್ರಿಗೆ ಡಿಟ್ಯಾಚ್ಮೆಂಟ್ ಬೆಳೆದಿರಬಹುದು ಭಕ್ತಿಯಲ್ಲಿ, ಅಮ್ಮನಿಗೆ ವ್ಯಾಮೋಹ ಇರುತ್ತೆ. ಬಟ್ ಇದು ತುಂಬ ಇಂಟ್ರೆಸ್ಟಿಂಗ್ಲಿ ಶಂಕರರು ಅವ್ರ ಊರಲ್ಲಿ ಒಂದು ನಾಟಕ ನಡೀತಾ ಇರುತ್ತೆ. ಅದು ಎಷ್ಟು ಚೆನ್ನಾಗಿ ಅಂದರೆ ನಮ್ಮ ಉಪನಿಷತ್ತುಗಳ ಕಠೋಪನಿಷತ್ ಅದ್ರ ಬಗ್ಗೆ ಒಂದು ನಾಟಕ ನಡೀತಾ ಇರುತ್ತೆ. ಅದನ್ನು ಇವ್ರು ಗಮನಿಸ್ತಾರೆ. ಅದರಲ್ಲಿ ಮುಖ್ಯವಾದ ಎಪಿಸೋಡ್ ಏನಂದರೆ ಇವ್ರ ಏಜ್ ಗ್ರೂಪ್ ಅವನೇ ಚಿಕ್ಕ ಹುಡುಗ ನಚಿಕೇತನ ಕತೆ. ನಚಿಕೇತ ಅಂತ ಒಬ್ಬ ಹುಡುಗ, ಅಂದರೆ ಮಹಾರಾಜರ ಮಗ. ಅವ್ರ ತಂದೆ ಹೋಮ ಹವನಗಳನ್ನು ಮಾಡ್ತಾ ಇರಬೇಕಾದ್ರೆ ಅವ್ರ ಅಪ್ಪನ್ನ ತುಂಬ ಕ್ವೆಶ್ಚನ್ ಕೇಳ್ತಾನೆ. ಅಪ್ಪ ಹಸುನ ನೀನು ಅಗ್ನಿಗೆ ಆಹುತಿಯಾಗಿ ಕೊಡ್ತಾ ಇದೆಯಾ, ಬಟ್ ಯಾಕೆ ಗೊಡ್ಡ ಹಸುನ ಕೊಡ್ತಾ ಇದೆಯಾ? ಹೆಲ್ತಿ ಹಸುನ ಕೊಡಬೇಕು ಅಂದರೆ ದೇವ್ರಿಗೆ ಏನನ್ನೇ ಅರ್ಪಣೆ ಮಾಡಿದಾಗ ನೀನು ಯಾಕೆ ಲೋ ಲೆವೆಲ್ದು ಚೀಪ್ ಲೆವೆಲ್ದು ಹೀಗೆಲ್ಲ ಕೊಡ್ತಾ ಇದೆಯಾ? ನೀನು ಮಾಡಬೇಕು ಅಂತ ಪುಟ್ಟ ಮಕ್ಳು ಒಂದು 100 ಪ್ರಶ್ನೆ ಕೇಳುತ್ತವಲ್ಲ, ಅಮ್ಮ ಅದ್ಯಾಕೆ ಅಪ್ಪ ಅದ್ಯಾಕೆ ಅಂತ. ಆ ಥರ ಎಲ್ಲ ಕೇಳಿದಾಗ ಅವ್ರ ಅಪ್ಪ ಬೈಯಕ್ಕೆ ಶುರು ಮಾಡ್ತಾನೆ. ಆವಾಗ ಅವ್ರ ಅಪ್ಪಂಗೆ ಹಂಗೆ ಇರಿಟೇಟ್ ಮಾಡಿದಾಗ ಸರಿ ನನ್ನೇ ಹಾಕ್ಬಿಡ್ಬೇಕಿತ್ತು ಅಂತ, ಎಲ್ಲಾರ ಹೋಗಿ ಸಾಯಿ ಅಂತ ಹೇಳ್ತಾನೆ ಅವರಪ್ಪ. ಸೊ ಅದಕ್ಕೆ ಅವನು ಸತ್ತೋಗ್ಬಿಟ್ಟೇನೆ ಯಮನ ಹತ್ರ ಹೋಗ್ಬಿಟ್ಟು 3 ವರಾನ ಕೇಳ್ತಾನೆ. ಯಮನ್ ಬಾಗ್ಲಿಗೆ ಹೋಗ್ತಾನೆ. ಸೊ ಯಮ ಆ ಟೈಮ್ಗೆಲ್ಲೋ ಹೊರಗಡೆ ಹೋಗಿರ್ತಾನೆ ಅಂತ 3 ದಿನ ಕಾಯಿಸ್ದ ಅಂತಂದ್ಬಿಟ್ಟು ಯಮಧರ್ಮರಾಯ ನಿಜವಾಗ್ಲೂ ಧರ್ಮ ಪರಿಪಾಲಕ. ಅವನು ನಾನು ಅತಿಥಿ ಸತ್ಕಾರವನ್ನು ಮಾಡದೆ ನಾನು ಈ ಥರ ಹೋಗ್ಬಿಟ್ಟೆಪ್ಪ, ನನ್ನ ಕ್ಷಮಿಸ್ಬಿಡು,
ನೀನು ಇಲ್ಲಿ ತನಕ ಬಂದಿದ್ಯಾ, ನಿನಗೆ ನಾನು 3 ವರಗಳನ್ನು ಕೊಡ್ತೀನಿ 3 ದಿನ ಕಾಯಿಸಿದ್ದಕ್ಕೆ ಅಂತಾನೆ. ಇವನು ತುಂಬ ಆತ್ಮದ ವಿಚಾರವಾಗಿ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಅದನ್ನು ಹೇಳ್ತಾನೆ, ಅಮ್ಮ ನಾನು ಅದನ್ನೆಲ್ಲ ನಿಂಗೆ ಗೌಪ್ಯವಾದ ವಿಚಾರಗಳನ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಬೇಕಾ ಸ್ವರ್ಗ ಬೇಕಾ ತಗೋ, ನಿನಗೆ ಇದೆಲ್ಲ ಬೇಕಾ ನಗ ನಾಣ್ಯಗಳೆಲ್ಲ ಬೇಕಾ ಅದೆಲ್ಲ ತಗೋ, ನಿನಗೆ ಏನೇನು ಬೇಕೋ ಎಲ್ಲವನ್ನು ತಗೋ, ಸುಖಭೋಗಗಳು ಬೇಕಾ ತಗೋ, ಇಷ್ಟು ಜನ ಜೊತೆ ಓಡಾಡಬೇಕಾದೆಲ್ಲ ಏನು ಬೇಕಾದ್ರೂ ತಗೋ ಅಂತ ಹೇಳ್ತಾನೆ. ಅವನು ಅದಕ್ಕೆ ಇಲ್ಲ ನನಗೆ ಅದ್ರ ಬಗ್ಗೆನೇ ಕೇಳಬೇಕು ಅಂತ ಮತ್ತೆ ಪದೇ ಹೇಳ್ಕೊಂಬರ್ತಾನೆ. ಬಟ್ ಮೊದಲನೇದಕ್ಕೂ ಕೇಳ್ತಾನೆ ವರನ, ನಮ್ಮ ತಂದೆ ನನಗೆ ಆ ರೀತಿ ಬೈದ್ಬಿಟ್ಟು ಅವ್ರ ಗಿಲ್ಟಿ ಫೀಲಿಂಗಲ್ಲಿ ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ ಮಾನಸಿಕವಾಗಿ. ಅವ್ರ ಮನಸ್ಥಿತಿಯನ್ನು ನೀನು ಸರಿ ಮಾಡು ಅನ್ನೋದೇ ಮೊದಲ ವರ. ಮನಸ್ಸು ಒಂದ್ಸತಿ ನೊಂದ್ಕೊಂಡ್ಬಿಟ್ಟಾಗ, ಮಗ ಸತ್ತೋದಾಗ ಹಾಳಾಗೋಗಿ ಸಾಯಿ ಅಂತ ನಾನು ಯಾಕಪ್ಪ ಬೈದೆ ಅಂತ ತಂದೆ ಎಷ್ಟು ದೊಡ್ಡ ಗಿಲ್ಟಿ ಬಂದ್ಬಿಡುತ್ತೆ. ಮತ್ತೆ ಮಗ ಇರಲ್ವಲ್ಲ ಜೊತೆಲಿ, ನಾನು ಹಂಗೆ ಹೇಳಿದ್ದಕ್ಕೆ ಹಂಗೆ ಆಗೋಯ್ತು ಅಂತ. ಸೊ ಆ ಭಾವನೆನ ನಮ್ಮ ತಂದೆ ನೊಂದ್ಕೋಬಾರ್ದು, ಅದನ್ನು ಹೋಗ್ಸು ಅನ್ನೋದೇ ಮೊದಲ ವರನ ಪಡ್ಕೊಳ್ತಾನೆ. ಸೊ ಈ ಕಥೆನ ಶಂಕರಾಚಾರ್ಯರು ನೋಡ್ತಾರೆ, ಡ್ರಾಮಾ ನಡೀತಿರೋದನ್ನ. ಅವಾಗ ಅವ್ರ ಮನಸ್ಸು ಇನ್ನೂ ಪರಿವರ್ತನೆ ಆಗತ್ತೆ. ಇಲ್ಲ, ನನ್ನ ಜೀವನದ ಪರ್ಪಸ್ಸೇ ಬೇರೆ, ನನ್ನ ಜೀವಾತ್ಮ ಹುಟ್ಟಿರೋದು, ನಾನು ಏನಾಗಬೇಕು ಅಂತಿರೋದು, ನಾನು ಸನ್ಯಾಸತ್ವ ತಗೊಳ್ಳೇಬೇಕು ಅಂತ ನಚಿಕೇತನ ಮತ್ತು ಯಮಧರ್ಮರಾಯನ ಕಾನ್ವರ್ಸೇಷನ್ನ ಕೇಳಿದ ತಕ್ಷಣವೇ ಹೇಗೆ ಆತ್ಮ ಮತ್ತು ನೆರಳು ಕರ್ಮ ಮೇಲ್ಗಡೆ ಹೋಗುತ್ತೆ, ನಾನು ಎಲ್ಲ ಜನ್ಮದಿಂದ ಮಾಡ್ಕೊಂಬಂದಂಥ ಕರ್ಮಗಳು ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿದೆ ಕಠೋಪನಿಷತ್ತು. ಆ್ಯಕ್ಚುಲಿ ಉಪನಿಷತ್ತುಗಳದೇ ನಾವು ಒಂದು ಎಪಿಸೋಡ್ ಮಾಡಬೇಕು, ತುಂಬ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಅವ್ರು ಹೋಗ್ಬಿಟ್ಟು ಅವರೇ ನದಿಲಿ ಹೋಗ್ಬಿಟ್ಟು ನಾನು ಸನ್ಯಾಸತ್ವ ಸ್ವೀಕರಿಸ್ತೀನಿ ಅಂತ ಅವ್ರ ಅಮ್ಮಂಗೂ ಹೇಳ್ದಿರ ಸ್ವೀಕರಿಸ್ಬಿಡ್ತಾರೆ. ಅದಾದ್ಮೇಲೆ ಶಂಕರರು ತಮ್ಮ ಜರ್ನಿನ ಶುರು ಮಾಡ್ತಾರೆ. ಶಂಕರಾಚಾರ್ಯರು ನನಗೆ ಯಾಕೆ ತುಂಬ ಇಷ್ಟ ಅಂತ ಹೇಳಿದ್ರೆ, ಅವರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾನು ಸ್ವಾಮೀಜಿ ಅಂತ ಪ್ರತಿಪಾದಿಸಿದವ್ರಲ್ಲ. ಅವರೊಂಥರ ರೆವಲ್ಯೂಷನರಿ ವ್ಯಕ್ತಿತ್ವ. ಹೇಗೆ ಅಂತ ಹೇಳಿದ್ರೆ, ಹೋರಾಟ ಮಾಡಿದಂಥ ವ್ಯಕ್ತಿ. ಆಗಿನ ಸಮಯದಲ್ಲಿ ಅಂದರೆ 8th century ಟೈಮಲ್ಲಿ ತುಂಬ ತೊಂದರೆಗಳು, ಕಷ್ಟಗಳು, ಅಂದರೆ ತುಂಬ ಜನ ನನ್ನ ದೇಶಕ್ಕೆ ವಿಸಿಟ್ ಮಾಡ್ತಾಯಿದ್ರು, ಬೇರೆ ಬೇರೆ ಧರ್ಮಗಳು ಎಲ್ಲ ಏನೇನೋ ಶುರುವಾಗ್ತಾ ಇದ್ದ ಸಮಯದಲ್ಲಿ ಇವರೆಲ್ಲರ ಹತ್ರನೂ ಕೂತು ಪ್ರತಿಪಾದಿಸಿ ಒಂದು ತರ್ಕವನ್ನು ಮಾಡಬೇಕಾಗಿತ್ತು. ಮತ್ತು ಇಲ್ಲಿಂದ ಅವರು ಗೋವಿಂದ ಭಗವತ್ಪಾದರು ಅವರ ಗುರುಗಳು, ಮತ್ತು ಅವರ ಗುರುಗಳು ಮತ್ತು ಇವರಿದ್ರು ಗೌಡಪಾದರು. ಸೊ ಅಲ್ಲಿಗೆ ಹುಡ್ಕೊಂಡೇ ಹೋದರು. ಈಗಿನ ಕಾಲದಲ್ಲಾರ ನೀವು ಯಾವುದೋ ಗೂಗಲ್ ಸರ್ಚ್ ಮಾಡ್ಬಿಟ್ಟು ಯಾವ ಗುರುಗಳ ಹತ್ರ ಹೋಗ್ಲಿ ಅಂತ ಹೋಗ್ಬಿಡ್ತೀರಾ, ಅಥವಾ ಅಕ್ಕಪಕ್ಕದಲ್ಲಿ ಹೋಗ್ಬಿಟ್ಟು ಫೀಸ್ ಕಟ್ಬಿಟ್ಟು ಇಲ್ಲೂ ಕಲಿತೀರಾ ಅಲ್ಲೂ ಕಲಿತೀರಾ ಇಲ್ಲೂ ಕಲಿತೀವಿ ಅಂತ ಹೇಳ್ತೀರಾ. ಆಗಿನ ಕಾಲದಲ್ಲಿ ನಿಜವಾದ ಗುರು ಯಾರೋ ಒಬ್ಬರಲ್ಲಿ ಇದ್ದಾರೆ ಅನ್ನೋದಕ್ಕೆ ನೀನು ತಪಸ್ ಮಾಡಬೇಕಿತ್ತಲ್ಲ, ನಿನ್ನ ವೈಬ್ರೇಷನ್ ಕನೆಕ್ಟ್ ಆಗೋಕ್ಕೆ. ಅದನ್ನು ತಪಸ್ ಮಾಡ್ಕೊಂಡವರು ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಆಗಿನ ಕಾಲದಲ್ಲಿ ಬಸ್ ಇರಲಿಲ್ಲ, ಫ್ಲೈಟ್ ಇರಲಿಲ್ಲ, ಕಾರ್ ಇರಲಿಲ್ಲ, ಏನೂ ಇರಲಿಲ್ಲ. ಅವ್ರು ಇಡೀ ಭಾರತ ದೇಶವನ್ನು 4 ಸತಿ ಕಾಲ್ನಡಿಗೆಯಲ್ಲಿ ಸುತ್ತಿ ಎಲ್ಲ ಕಡೆ ಪೀಠಗಳನ್ನು ಸ್ಥಾಪನೆ, ಶಕ್ತಿಪೀಠ ಅಲ್ಲ ಶಂಕರ ಪೀಠಗಳನ್ನು ಸ್ಥಾಪನೆ ಮಾಡ್ಕೊಂಬಂದ್ರು. ಅದ್ರ ಜೊತೆಗೆ ಅವ್ರು ಆತ್ಮಲಿಂಗ ಕೊಟ್ಟಿದ್ರಲ್ಲ ಶಿವ, ಅದನ್ನು ಎಲ್ಲ ಕಡೆನೂ ಸ್ಥಾಪನೆ ಮಾಡ್ಕೊಂಬಂದ್ರು. ಶೃಂಗೇರಿಲಿ ಮಾಡಿದ್ದಾರೆ, ಚಿದಂಬರಮಲ್ಲಿ ಮಾಡಿದ್ದಾರೆ, ಮತ್ತು ಕೇದಾರದಲ್ಲಿ ಮಾಡಿದ್ದಾರೆ, ನೇಪಾಳದಲ್ಲಿ ಮಾಡಿದ್ದಾರೆ, ಕೊಳ್ಳೂರಲ್ಲಿ ಮಾಡಿರೋ ದೇವಸ್ಥಾನ. ನಾವು ಕನ್ನಡಿಗರು ತುಂಬ ಪುಣ್ಯವಂತರು. ಯಾಕೆ ಅಂದರೆ ಇವರು ಕಾಲಡಿಯಲ್ಲಿ ಹುಟ್ಟಿದ್ರು ಕೇರಳದಲ್ಲಿ. ನಮ್ಮ ಕನ್ನಡಿಗರಿಗೆ ಅವ್ರು 2 ತುಂಬ ಮುಖ್ಯ ದೇವಸ್ಥಾನ, ಅನೇಕ ದೇವಸ್ಥಾನಗಳು ಪುಟ್ಟದ್ದು ಕೊಟ್ಟಿದ್ದಾರೆ, ಆದರೆ 2 ಮುಖ್ಯವಾದ್ದು ಕೊಲ್ಲೂರಿನಲ್ಲಿ ಅವರೇ ಶ್ರೀಚಕ್ರವನ್ನು ಕೊಡಚಾದ್ರಿ ಬೆಟ್ಟದ ಮೇಲೆ ಬರೆದು ಇವತ್ತಿಗೂ ಆ ಪುಟ್ಟ ದೇವಸ್ಥಾನ ಅಲ್ಲಿದೆ. ಮತ್ತು ಕೊಲ್ಲೂರು ಮೂಕಾಂಬಿಕೆದೇ ಒಂದು ಕತೆ ಇದೆಯಲ್ಲ, ಅವಳನ್ನು ಕರ್ಕೊಂಬಂದು ಅಲ್ಲಿ ಸ್ಥಾಪಿಸಿದ್ದಾರೆ. ಎಷ್ಟು ಪವರ್ಫುಲ್ ದೇವಿ. ಅದ್ರ ಜೊತೆಗೆ ಶೃಂಗೇರಿನಲ್ಲೂ ಅಷ್ಟೇ ದೇವಿನ ಕರ್ಕೊಂಬಂದಾಗಲೂ ಅವ್ರು ಅಲ್ಲೇ ರಚಿಸ್ತಾ ಇರಬೇಕಾದ್ರೆ ಹಿ ಫೆಲ್ಟ್ ದಟ್, ಅಂದರೆ ಅಲ್ಲಿ ಅವ್ರು ಚಂದ್ರಮೌಳೇಶ್ವರನ್ನ ಇಟ್ಟಾಗ ಅವನು ಭೋಗದ ದೇವರು, ಅವರನ್ನು ಇಟ್ಟಾಗ ಭೋಗಲಿಂಗ ಅಂತ ಕರಿತೀವಿ. ಅಲ್ಲಿ ಕಪ್ಪೆ ಒಂದು ಮಗು ಹಾಕ್ತಾ ಇರ್ಬೇಕಾದ್ರೆ ಹಾವು ಹಿಂಗ್ ಹೆಡೆ ಎತ್ಕೊಂಡು ಕೂತ್ಕೊಂಡು ಕೊಡತ್ತೆ. ಅವಾಗ ಏನಿದು ಇವ್ರಿಬ್ರಿಗೂ ವೈರತ್ವ ಇರಬೇಕು, ಕಪ್ಪೆನ ಹಾವು ನುಂಗ್ಕೊಂಡ್ಬಿಡ್ಬೇಕು, ಇವ್ರಿಬ್ರಿಗೂ ವೈರತ್ವನೇ ಇಲ್ವಲ್ಲ ಅಂದ್ಬಿಟ್ಟು ಆಶ್ರಯ ಕೊಡ್ತಲ್ಲ ಅಂದ್ಬಿಟ್ಟು ಇದೇ ಪರ್ಫೆಕ್ಟ್ ಜಾಗ ಅಂತ ಶೃಂಗೇರಿಯಲ್ಲಿ ತಾಯಿನ ನೆಲೆಸೋದಕ್ಕೆ ಇದು ಮಾಡ್ಕೊಳ್ತಾರೆ. ಸೊ ಅವ್ರ ಜರ್ನಿ ಹಂಗೇ ಶುರುವಾಗತ್ತೆ. ಆಮೇಲೆ ಅವರು ಎಲ್ಲ ಕಡೆನೂ ವಾರಾನ್ನ ಅಂತ ಅವಾಗ ಕರೀತಿದ್ರು. ನಮ್ಮ ಮನೇಲಿ ನಾವೇ ಕುಕ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದಲ್ಲ. ಯಾಕೆ ಈ ನಮ್ರತೆಯನ್ನು ಎಲ್ಲರೂ ಬೆಳೆಸ್ಕೊಂಡಿದ್ರು, ನನ್ನಲ್ಲಿರೋ ಈಗೋ ಹೋಗಬೇಕು ಅಂತ ಭಿಕ್ಷೆ ಬೇಡಿನೇ ತಿನ್ನೋರು ಆಗೆಲ್ಲ ಊಟನ. ಅದನ್ನು ಒಂದು ಅಜ್ಜಿ ಮನೆಗೆ ಭಿಕ್ಷೆ ಬೇಡಕ್ಕೆ ಹೋದಾಗ ನಲ್ಲಿಕಾಯಿ ಕೊಡ್ಬೇಕಾದ್ರೆ ಇದು ಬರೆದಿದ್ರಲ್ಲ ಅವರು, ಕನಕದಾರ ಸ್ತೋತ್ರ. ಸೊ ಈ ರೀತಿ ಅವ್ರು ಎಲ್ಲೆಲ್ಲೆಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋದ್ರು, ಅಲ್ಲೆಲ್ಲ ಬರೀತಾ ಹೋದ್ರು. ಇದೇ ರೀತಿ ಶಂಕರಾಚಾರ್ಯರು ಇನ್ನೊಂದು ಬ್ಯೂಟಿಫುಲ್ ಆಗಿ ಬರ್ದಿರೋದು ಅಂತ ಹೇಳಿದ್ರೆ ಮೋಹ ಮುದ್ಗಾರ ಸ್ತೋತ್ರ, ಭಜಗೋವಿಂದಂ. ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ತುಂಬಾ ಜ್ಞಾನ ಪಡ್ಕೊಂಡಿರೋರ್ಗೂ ಇನ್ನೂ ಎಷ್ಟು ಜ್ಞಾನ ಬೇಕಾಗತ್ತೆ.
ಅಂತ ಹೇಳ್ತಾ ಹೋದರೆ, ಅವರು ಒಂದು ಜಾಗಕ್ಕೆ ಹೋಗಿದ್ದಾಗ ಸ್ಮಶಾನದಲ್ಲಿ ಚಾಂಡಾಲ ಅಂದರೆ ಒಂದು ಜಾಗಕ್ಕೆ ಹೋಗಿದ್ದಾಗ ಚಾಂಡಾಲ, ಕಾಶಿನೋ ಏನೋ ಅನ್ಸುತ್ತೆ, ಚಾಂಡಾಲ ಬಂದು ಅವ್ರ ಹತ್ರದಲ್ಲಿ ನಿಂತ್ಕೊತಾನೆ. ಈಗ ನಾವೇನು ಮಾಡ್ತೀವಿ, ಸಾಮಾನ್ಯ ಬೇರೆಯವ್ರು ಏನು ಮಾಡ್ತಾರೋ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿರ್ತೀವಿ. ಇವರು ಕೂಡ ಒಂಚೂರು ನೀರು ಹಾಕ್ಕೊಂಡು ಚೇಚೆ ಅಂದ್ಬಿಟ್ಟು ಪಕ್ಕಕ್ಕೆ ತಳ್ಳಕ್ಕೆ ಹೋಗ್ತಾರೆ ಅವ್ರನ್ನ. ಚಾಂಡಾಳ ಎಷ್ಟು ಜ್ಞಾನಿ ಅಂತ ಹೇಳಿದ್ರೆ ಅವ್ನು ನಕ್ಬಿಟ್ಟು ಹೇಳ್ತಾನೆ, ನೀನು ನಾನು ಜೀವಾತ್ಮ ಒಂದೇ ಎನರ್ಜಿ, ನೀನೆಂಥ ಗುರು ಅಂತ ಅಂದ್ಬಿಟ್ಟು ನಕ್ಬಿಟ್ಟು ಹೊರಟೋಗ್ತಾನೆ. ಅದು ಅವ್ರಿಗೆ ಸ್ಟಕ್ ಆಗತ್ತೆ ಮೈಂಡ್ಗೆ. ಅಂದರೆ ಹೇಗೆ ಅದ್ವೈತ ಅನ್ನೋದು ಕನೆಕ್ಟಿವಿಟಿ. ಆಮೇಲೆ ನಿಮಗೆ ಜೀವನದಲ್ಲಿ ಪಾಠ ಕಲಿಸೋಕ್ಕೆ ಯಾರೋ ನೀಟಾಗಿ ಪೂರ್ತಿ ಕಲ್ತಿರೋ, ಪಾಂಡಿತ್ಯ ಕಲ್ತಿರೋ ವ್ಯಕ್ತಿನೇ ಬರಬೇಕು ಅಂತಲ್ಲ. ಆಲ್ವೇಸ್ ಯು ಶುಡ್ ಹ್ಯಾವ್ ಅನ್ ಓಪನ್ ಮೈಂಡ್ ಟು ರಿಸೀವ್ ಜ್ಞಾನ. ಎಲ್ಲಿಂದ ಬೇಕಾದರೂ ಬರಬಹುದು ಅದು. ಸೊ ನಿಮ್ಗೆ ಅದು ಓಪನ್ ಮೈಂಡ್ ಇದ್ದಾಗ ಒಂದು ಪುಟ್ಟ ಮಗುವಿಂದನೂ ಕಲಿಬೋದು, ಒಂದು ಅಂಗಡಿಯವರಿಂದ ಕಲಿಬೋದು, ಒಬ್ಬ ಶತ್ರುವಿಂದ ಬೇಕಾದ್ರೂ ಪಾಠ ಕಲಿಬಹುದು. ಈಗೋ ಬಿಟ್ಟಾಗ ಇವರು ಅವನನ್ನೇ ದೂರ ಹೋಗು ಅಂದಾಗ ಚಾಂಡಾಲ ನಕ್ಬಿಟ್ಟು ಹೇಳ್ತಾನಲ್ಲ, ನನ್ನಲ್ಲಿ ನಿನ್ನಲ್ಲಿ ಇರುವ ಜೀವಾತ್ಮ ಒಂದು, ಯಾವುದನ್ನು ದೂರ ಹೋಗು ಅಂತಿದ್ಯಾ ನೀನು ಅಂತ ಹೇಳ್ತಾನೆ. ಆವಾಗ ಅವರು ಅಲ್ಲೇ ರಿಯಲೈಸ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ಅವರು ಭಜಗೋವಿಂದಂ 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 ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುಂಕರಣೆ. ನೀನು ಸಂಪ್ರಾಪ್ತಿ ಸನ್ನಿಹಿತೆ ಅಂದರೆ ಸಾಯಕ್ಕೆ ಹತ್ತಿರವಾಗಿ ಹೋಗುವಂಥ ಸಮಯದಲ್ಲಿ ನಿನಗೆ ಯಾವುದೇ ಆಗಲಿ ಗ್ರಾಮರ್ ಆಗಿರಲಿ, ನಿನ್ನ ತತ್ವಬೋಧಗಳಾಗಿರಲಿ, ನಿನ್ನ ಜ್ಞಾನ ಆಗಿರಲಿ, ಯಾವುದು ನಿನ್ನನ್ನು ಪ್ರೊಟೆಕ್ಟ್ ಮಾಡಲ್ಲ. ಭಜ ಗೋವಿಂದಂ, ಗೋವಿಂದನ್ನೇ ನೀನು ಶರಣಾಗತಿ ತಗೊಂಡು ಅವನನ್ನೇ ಭಜಿಸ್ತಾ ಹೋಗಬೇಕು ಅನ್ನೋದನ್ನ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಅದು ಮೋಹ ಮುದ್ಗಾರ ಸ್ತೋತ್ರದಲ್ಲಿ ಎಲ್ಲ ಬರೀತಾ ಇರ್ಬೇಕಾದ್ರೆ ಜೀವನ ಪೂರ್ತಿ ಸರಳವಾಗಿ ಬರ್ತಿದ್ದಾರೆ. ಅವ್ರದ್ದು ತುಂಬ ಭಾಷೆಗಳು ಬರೆದಿದ್ದಾರೆ, ತುಂಬ ತಾತ್ಪರ್ಯಗಳು ಬರೆದಿದ್ದಾರೆ, ಅಂದರೆ ಕಮೆಂಟ್ರಿಗಳು ಬರೆದಿದ್ದಾರೆ. ಎಲ್ಲದ್ರ ಬಗ್ಗೆನೂ ಉಪನಿಷತ್ತುಗಳ ಬಗ್ಗೆ, ಬ್ರಹ್ಮಸೂತ್ರಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೋವಿಂದ ಭಗವತ್ಪಾದ್ರ ಹತ್ರ ಎಲ್ಲ ನಶಿಸಿ ಹೋಗ್ತದೆ. ಅವರೊಂದು ಮೂಟೆ ಕಟ್ಟಿ ಬಿಸಾಕಿ ಕೊಟ್ಬಿಡ್ತಾರೆ, ನೋಡು ಶಂಕರ ಇದನ್ನೆಲ್ಲ ನೋಡ್ಕೊ ಅಂತನ್ಬಿಟ್ಟು. ಅದೆಲ್ಲ ಎಲ್ಲಿ ಕಿತ್ತೋಗಿರುತ್ತೋ, ಎಲ್ಲಿ ಹಾಳಾಗೋಗಿರುತ್ತೋ ಅದನ್ನ ನೆಕ್ಸ್ಟ್ ಜನ್ರೇಷನ್ಗೆ ಆಗಿನ ಕಾಲದ ಥರ ನಮ್ದು ಇವಾಗ ಲೈಬ್ರರಿ ಥರ ಈಗಿನ ಕಾಲದ ಥರ ಇಡೋಕ್ಕಾಗ್ತಿರ್ಲಿಲ್ಲ. ಸೊ ಅದನ್ನೆಲ್ಲ ಶಂಕರರು ತಿರ್ಗಾ ಪಾಪ ಎಲ್ಲ ಓಪನ್ ಮಾಡಿ ತಮ್ಗೆ ಎಷ್ಟಾಗತ್ತೋ ಬರಿತಾ ಹೋಗಿದ್ದು. ಒಂದು ಅದೆಲ್ಲ ಕಾಂಪ್ಲಿಕೇಟೆಡ್ ಕೃತಿಗಳು. ಅದು ಬಿಟ್ಟು ಅವರು ಎಷ್ಟೋ ಇದನ್ನು ಇವಾಗ ನಾವು ಕನಕದಾರ ಸ್ತೋತ್ರ ಆಗಿರಬಹುದು, ಭಜಗೋವಿಂದ, ಶ್ಯಾಮಲಾ ದಂಡಕ, ಸುಧಾ ಸಮುದ್ರ ಅಂತ ಹೃದಯನ್ಮಣಿ ದ್ವೀಪ, ನಮ್ಗೆಲ್ರಿಗೂ ಫೇವ್ರೆಟ್ಟು ಮಾಣಿಕ್ಯ ವೀಣಾಮ ಫಲಾಲಯಂತೆ. ಸೊ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದಾರಲ್ಲ. ಭಜಗೋವಿಂದಮ್ಮಲ್ಲಿ ಸರಳವಾಗಿ ಹೇಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನಾವಿಹೀನಂ ಜಾತಂ ತುಂಡಂ ವೃದ್ಧೋಯಾತಿ ಗೃಹಿತ್ವಾ ದಂಡಂ ತದಪಿನ ಮುಂಚತ್ಯಶ ಪಿಂಡಂ. ಅಂಗಂ ಗಲಿತಂ ಫಲಿತಂ ಮುಂಡಂ ಅಂದರೆ ನಿನ್ನ ಅಂಗಾಂಗಗಳು ಕೂಡ ಬರ್ತಾನೇ ಹೋಗುತ್ತೆ, ನಿನ್ನ ಕೈಯಲ್ಲಿ ಇಲ್ಲ, ಕಂಟ್ರೋಲಲ್ಲಿ. ನಾನು ನೀವು ಹುಟ್ಟಿದಾಗ್ಲಿಂದ ಚಿಕ್ಕ ಮಗುಲಿದ್ದಂಗೆ ಹೇಗಿರಕ್ಕಾಗ್ತಾ? ಫಲಿತಂ ಮುಂಡಂ, ನಿನ್ನ ಕೂದಲುಗಳು, ತಲೆ ಕೂದಲು ನಿನಗೆ ವಯಸ್ಸಾಗ್ತಾ ಆಗ್ತಾ ಉದುರ್ತಾ ಹೋಗುತ್ತೆ. ವೃದ್ಧೋ ಯಾತಿ ಗೃಹಿತ್ವ ಅಂದರೆ ನಿನ್ನ ಕಣ್ಣುಗಳು ಕೂಡ ವೃದ್ಧಾಪ್ಯದಲ್ಲಿ ನಶಿಸಿ ಹೋಗುತ್ತೆ, ಕಣ್ಣು ಕಾಣಿಸ್ದೆ ಹೋಗುತ್ತೆ. ನಾವು ಆಪ್ರೇಷನ್ಗಳು ಮಾಡ್ತೀವಿ, ಇರೋ ಹಲ್ಲುಗಳೆಲ್ಲ ತಾನಾಗೇ ಉದುರ್ತಾ ಹೋಗುತ್ತೆ. ನನ್ನ ಮಾತು ಕೇಳಲ್ಲ, ಯಾವುದು ನನ್ನ ಮಾತು ಕೇಳಲ್ಲ. ಆವಾಗ ನಾನೊಂದು ಕೋಲ್ ಹಿಡ್ಕೊಂಡೇ ಓಡಾಡಬೇಕು. ಸೊ ಈ ಎಲ್ಲ ಜೀವನದಲ್ಲಿ ಹೋಗೋಕೆ ಮುಂಚೆನೇ ನಿನ್ನ ಮುಕ್ತಿಯನ್ನು ಪಡ್ಕೋಬೇಕು. ಅದೇ ರೀತಿ ಅವ್ರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಸೊ ಈ ರೀತಿ ಎಷ್ಟೋ ಸೈಕಲ್ಗಳಲ್ಲಿ ನಾವು ಬರ್ತೀವಿ ಹೋಗ್ತೀವಿ, ಮತ್ತೆ ಜಠರದಲ್ಲೇ ವಾಸ ಮಾಡ್ತೀವಿ. ಸೊ ಈ ಸೈಕಲ್ಗಳಿಂದ ನಿನ್ನ ಮುಕ್ತಿಯನ್ನು ಹೊಂದ್ಕೋಬೇಕು ಅಂತ ಹೇಳಿದ್ರೆ ಭಜಗೋವಿಂದಂ ಅಂತಲೇ ಹೇಳ್ತಾರೆ. ಮತ್ತು ಅವರು ಎಷ್ಟು ಬ್ಯೂಟಿಫುಲ್ ಅಂದರೆ ಎಲ್ಲ ದೇವರುಗಳ ಬಗ್ಗೆನೂ ಕೃತಿ ಬರೆದಿದ್ರು. ಸುಬ್ರಹ್ಮಣ್ಯ ಆಗಿರಬಹುದು, ಗಣೇಶನ ಬಗ್ಗೆ ಆಗಿರಬಹುದು, ಅಜಂ ನಿರ್ವಿಕಲ್ಪಂ ನಿರಾಕಾರಂ ಏಕಂ ಅದೆಲ್ಲ ಬರೆದಿದ್ರು. ಸೊ ಎಲ್ಲ ದೇವರ ಬಗ್ಗೆನೂ, ದೇವಿ ಬಗ್ಗೆ ಅಂತೂ ಪರಮಾನಂದವಾಗಿ ಕೊಡುವಂಥ ಎಲ್ಲದನ್ನು ಬರೆದಿದ್ದಾರೆ. ಶಿವನ್ ಬಗ್ಗೆ ಬರೆದಿದ್ದಾರೆ. ಎಲ್ಲಾನು ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥ ತ್ರೈ ಗುರುಗಳು ಇದ್ದಾರೆ ನಮಗೆ. ಆದಿಶಂಕರರ ಥರನೇ ರಾಮಾನುಜರು, ಮಧ್ವಾಚಾರ್ಯರು. ಬಟ್ ಶಂಕರರ ಅದ್ವೈತ ಫಿಲಾಸಫಿಯನ್ನು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಸೈಂಟಿಫಿಕಲಿ ಕೂಡ ವರ್ಲ್ಡ್ ವೈಡು ಯಾಕೆ ಅದ್ವೈತ ಫಿಲಾಸಫಿಯನ್ನು ಮನ್ನಣೆ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, ಇಟ್ಸ್ ರಿಲೇಟೆಡ್ ವಿತ್ ಎನರ್ಜಿ. ಅಂದರೆ ಜಗತ್ತು ಮಾಯೆ, ಜೀವಾತ್ಮ ಮತ್ತು ಪರಮಾತ್ಮನ ಎನರ್ಜಿ ಒಂದು ಅನ್ನೋದನ್ನ ಹೇಳ್ಕೊಡ್ತಾರೆ. ಏನು ಅಂದರೆ, ಇವಾಗ ನೀವು ಮೇನ್ ಸ್ವಿಚ್ಚನ್ನು ಅಲ್ಲಿ ಹಾಕಿದ್ರೆ ನಿಮ್ಮ ಮನೇಲಿ ರೂಮಲ್ಲಿ ಬರೋ ಲೈಟ್ಗೂ ಒಂದೇ ಕರೆಂಟ್ ಪಾಸ್ ಆಗುತ್ತೆ, ಹಾಲಲ್ಲಿ ಬರೋ ಲೈಟ್ಗೂ ಒಂದೇ ಕರೆಂಟ್ ಪಾಸ್ ಆಗುತ್ತೆ, ಬಾತ್ರೂಮಲ್ಲಿ ಬರೋದಕ್ಕೂ ಒಂದೇ ಕರೆಂಟ್ ಪಾಸ್ ಆಗುತ್ತೆ. ಬಟ್ ಬಲ್ಬ್ ಆ್ಯಂಡ್ ಟ್ಯೂಬ್ ಲೈಟ್ಸ್ ಆರ್ ಡಿಫ್ರೆಂಟ್.
ಅಷ್ಟೇ, ಒಂದೇ ಎನರ್ಜಿ ಎಲ್ಲ ಕಡೆ ಪಾಸ್ ಆಗ್ತಿದೆ. ಜಗತ್ತು ಮಾಯೆ ಅನ್ನೋದನ್ನ ನೀನು ಹೇಗೆ ಒಪ್ಕೋತೀಯ ಅಂತ ಬೇರೆ ಗುರುಗಳೆಲ್ಲ ತರ್ಕ ಮಾಡ್ತಾರೆ. ಅಂದರೆ ನಿಂಗೆ ಇವಾಗ ಹಿಂಗೆ ಹೊಡೆದ್ರೆ ನೋವಾಗಲ್ವಾ, ಗಿಂಟಿದ್ರೆ ನೋವಾಗಲ್ವಾ, ಅದು ಹೆಂಗೆ ಮಾಯೆ ಅಂತೀಯ ಅಂತ. ಬಟ್ ಇವ್ರು ಎಷ್ಟು ಚೆನ್ನಾಗಿ ತರ್ಕದಲ್ಲಿ ಹೇಳ್ತಾರೆ ಅಂದರೆ, ನೆನ್ನೆ ನಿನಗೆ ಜ್ವರ ಬಂದಿತ್ತು, ನೀನು ಮಾತ್ರೆ ತೊಗೊಂಡು ಇವತ್ತು ಜ್ವರ ಮಾಯ ಆಯಿತು. ಇವತ್ತು ಜ್ವರ ಇದೆ ಅಂತ ನೀನು ಯಾಕೆ ಯೋಚಿಸ್ತಾ ಕೂತ್ಕೋತೀಯ? ನೆನ್ನೆ ನೀ ಎಲ್ಲೋ ಬಿದೋದೆ ಕಾಲು ನೋವಾಗಿತ್ತು, ಅದು ನೆನ್ನೆಗೆ ಮಾಯೆ. ಇವತ್ತಿಗೆ ನಿಂಗಿಲ್ಲ. ನೆನ್ನೆ ನೀನು ಪುಟ್ಟ ಮಗು ಆಗಿದ್ದೆ 5ನೇ ಕ್ಲಾಸು, ಇವತ್ತು ನೀನು ದೊಡ್ಡವನಾಗಿದ್ಯಾ. ನೆನ್ನೆ ಮಾಯೆ ಆಗೋಯ್ತು ಅದು. ನೀನು ವಾಪಸ್ ಹೋಗೋಕ್ಕೆ ಸಾಧ್ಯನಾ? ವಾಪಸ್ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಂಕರರ ಅದ್ವೈತ ಫಿಲಾಸಫಿಯನ್ನು ಕಲ್ತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಲೆವೆಲ್ಗೆ ಹೋದ್ಮೇಲೆ ಯು ಶುಡ್ ಬಿಕಮ್ ಒನ್ ವಿತ್ ಗಾಡ್ ಅನ್ನೋದನ್ನು, ಎನರ್ಜಿ ಹೇಗೆ ಕಾಂಬಿನೇಷನ್, ಅದನ್ನು ಎಲ್ಲ ನೀನು ಭಕ್ತಿ ಮಾರ್ಗದಲ್ಲಿ ನಾವು ಮಾತಾಡ್ತಾ ಇದ್ದಂಗೆ ಅವಾಗಲೇ ಸೂಕ್ಷ್ಮ ಶರೀರದ ಲೆವೆಲ್ಗೆ ಹೋದಾಗ ನೀವು ಹೇಗೆ ಪರಮಾತ್ಮನಲ್ಲಿ, ಯಾಕೆಂದರೆ ಈಗ ಸ್ಥೂಲ ಶರೀರಕ್ಕೆ ನೀನು ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಟಾಯ್ಲೆಟ್ಗೆ ಹೋಗಬೇಕು, ಮಲಮೂತ್ರ ವಿಸರ್ಜನೆಗಳಿರುತ್ತೆ, ಅದರದ್ದೇ ಆದ ಒಂದು ಕ್ರಿಯೆ ಇದೆ ನಮ್ಮ ಸ್ಥೂಲ ಶರೀರಕ್ಕೆ. ಬಟ್ ಸೂಕ್ಷ್ಮ ಶರೀರಕ್ಕೆ ಅದು ಯಾವುದೇ ರೀತಿ ಮಡಿ ಮೈಲ್ಗೆ ಕಟ್ಟುಪಾಡು ಜೀವಾತ್ಮಕ್ಕಾಗಲಿ ಅದು ಯಾವುದೂ ಇಲ್ಲ, ಗಂಡು ಹೆಣ್ಣು ಅನ್ನೋ ಭೇದ ಭಾವಗಳೆಲ್ಲ ಇರಲ್ಲ. ಸೊ ಅದನ್ನ ಶಂಕರರು ಪ್ರತಿಪಾದಿಸ್ತಾ ಹೋಗಿದ್ದು. ಈಗ ನಾನು ಮುಂಚೆ ಎಲ್ಲ ಸೌಂದರ್ಯ ಲಹರಿ ಅಂದರೆ ನಾನು ನೋಡ್ತಿದ್ದು ಬೇರೆ ಥರ, ಬಟ್ ಶಂಕರಾಚಾರ್ಯರು ಬರೆದಂಥ ಸೌಂದರ್ಯ ಲಹರಿ, ಅದರ ಹಿಂದೆ ದೇವಿ ವರ್ಣನೆ ಮಾಡಿದಂಥ ರೀತಿ, ಇದೆಲ್ಲ ನನಗೆ ಒಂಥರ ಅಂದರೆ ಇತ್ತೀಚೆಗೆ ಇನ್ ದ ಸೆನ್ಸ್ ನಾನು ರೇಡಿಯೋ ಬಂದಮೇಲೆ ನನಗೆ ಈ ಆಸಕ್ತಿ ಶುರುವಾಗಿದ್ದು. ಈಗ ನಿಮಗೆ ಇದು ನೀವು ಯಾವಾಗ ಆ್ಯಕ್ಚುಲಿ ಇದು ಏನು ಅಂತ ಕಲಿಬೇಕು ಅಂತ ಶುರು ಮಾಡಿದ್ದು? ಅದು ತುಂಬ ಇಂಟ್ರೆಸ್ಟಿಂಗು ಕತೆ ಏನು ಗೊತ್ತಾ, ನನಗೆ ಸೌಂದರ್ಯ ಲಹರಿ ಅನ್ನೋದೆಲ್ಲ ಒಂದು ಸ್ಕ್ರಿಪ್ಟ್ ಇದೆ, ಒಂದು ಪುಸ್ತಕ ಇದೆ, ನಾನು ಈ ಥರ ಎಲ್ಲವನ್ನು ಕಲಿಬೇಕು ಅನ್ನೋದೆಲ್ಲ ಏನೂ ಗೊತ್ತಿರಲಿಲ್ಲ. ಈವನ್ ನಂಗೆ ಕೈಲಾಸ ಮಾನಸ ಸರೋವರ ಅನ್ನೋದಿದೆ ಅನ್ನೋದೆಲ್ಲ ಏನೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಮ್ಗೆ ಯಾರು ಬಂದ್ಬಿಟ್ಟು ನೋಡಮ್ಮ ಇದೆಲ್ಲ ನೋಡು, ಇದು ಹೋಗು ನೋಡು, ಇದೆಲ್ಲ ಕಲಿ ಅಂತ ಹೇಳ್ಕೊಟ್ರಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಚಿತ್ರಗೀತೆಗಳು ಹೇಗೆ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮಿಕವಾದ ಉನ್ನತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ, ಮಾನಸ ಸರೋವರ ಫಿಲಮ್ದು ಹಾಡನ್ನು ನೀವು ಕೇಳಿರ್ತೀರ. ಸತ್ಯ ಸುಂದರ ಜೀವನ ರಂಗ, ನಿತ್ಯ ನಿರ್ಮಲ ಅಂತರಂಗ, ಸೌಂದರ್ಯ ಲಹರಿಯ ಸೌಂದರ್ಯ ಲಹರಿಯ ಮಧುರ ಸಂಚಾರ. ಈ ಹಾಡು ಯಾವಾಗಲೂ ರೇಡಿಯೋಲಿ ಕೇಳ್ತಿದ್ವಲ್ಲ, ಏನಿದು ಸೌಂದರ್ಯ ಲಹರಿ, ಏನಿದು ಸೌಂದರ್ಯ. ಯಾವಾಗ ಸ್ಕೂಲಲ್ಲಿ ಲಹರಿ ಅಂದರೆ ಓಕೆ ವೇವ್ಸ್ ಎಲ್ಲ ಓದಿರ್ತಿದ್ವಿ, ಸೌಂದರ್ಯ ಅಂದರೆ ಬ್ಯೂಟಿ ಅನ್ಕೊಂಬಿಟ್ಟಿದ್ವಿ. ಅದು ದೇವ್ರ ಬಗ್ಗೆ ಒಂದು ಬರೆದಿದ್ದಾರೆ ಸೌಂದರ್ಯ ಲಹರಿ, ಅದರ ಕರ್ತೃ ಆದಿಶಂಕರರು, ಇದು ಹೀಗೆ ಶಿವನಿಂದ ಡೈರೆಕ್ಟಾಗಿ ಬಂತು, ಇದೆಲ್ಲ ನಮಗೇನೂ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಆ ಹಾಡಿಂದ ಇಂಟ್ರೆಸ್ಟ್ ಆಗಿನೇ ಆ ಟಾಪಿಕ್ನ ಹುಡುಕೊಂಡು ಹೋದೆ, ಏನಿರಬಹುದು ಸೌಂದರ್ಯ ಲಹರಿ ಅಂತ. ಆ ಪುಸ್ತಕನ ಹುಡುಕಿ ಆಮೇಲೆ ಆ ಶ್ಲೋಕಗಳನ್ನೆಲ್ಲ ಕಲ್ತ್ಕೊಂಡು, ಆ ಒಂದು ಹಾಡಿಂದ ನಂಗೆ ಇನ್ನೊಂದು ಬೆನಿಫಿಟ್ ಏನು ಸಿಕ್ತು ಅಂದರೆ, ಮಾನಸ ಸರೋವರ ಅನ್ನೋದನ್ನೇ ಏನಿದು ಮಾನಸ ಸರೋವರ ಅನ್ನೋದು, ಎಲ್ಲಿ ಕರೆಕ್ಟು, ಎಲ್ಲಿದೆ ಇದು ಮಾನಸ ಸರೋವರ ಅಂದರೆ ಬ್ರಹ್ಮನಿಂದ ಸೃಷ್ಟಿಯಾದಂಥ, ಅವನ ಮನಸ್ಸಿನಿಂದ ಬಾಣ ಬಿಟ್ಟು ಸೃಷ್ಟಿ ಮಾಡಿದಂಥ ಸರೋವರ ಅನ್ನೋದೆಲ್ಲ ಸುಮ್ಮನೆ ಕತೆ ಹೇಳ್ಬಿಡೋರು. ಆ ಥರದ್ದೊಂದು ಸ್ಥಳ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆಮೇಲೆ ನಾನು ತಿರ್ಗಾ ಈ ಮಾನಸ ಸರೋವರ ನೋಡಲೇಬೇಕು ಅನ್ನೋ ಆಸೆ ಶುರುವಾಯಿತು ಆ ಹಾಡಿಂದ. ನೀವು 10-15 ವರ್ಷದ ಮುಂಚೆ ಹೋಗಿದ್ರಲ್ಲ? 10 ವರ್ಷದ ಮುಂಚೆ? ಹೌದು, ಇನ್ನೂ ಮುಂಚೆನೆ. ನಾನು ಹೋದಾಗ ಹೇಳಿದೆ, ಟಾರ್ ರೋಡೇ ಇರಲಿಲ್ಲ, ಹಿಂಗೆ ಮಡ್ಡಲ್ಲಿ ಹೋಗಿ ಎದ್ದು ಬಿದ್ದು ಹೋಗ್ತಿದ್ವಿ ನಾವು. ಆಮೇಲೆ ಇವಾಗ ರೋಡೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಒಂದು ಅದು ಮಾನಸ ಸರೋವರ ಹೋಗಲೇಬೇಕು ಅಂತ ಹುಚ್ಚಿಡಿಸ್ಕೊಂಡ. ಇನ್ನೊಂದು ಚಿತ್ರಗೀತೆಗಳಿಂದ ಹೇಗೆ ಭಕ್ತಿ ತುಂಬತ್ತೆ ಅಂತ ಹೇಳಿದ್ರೆ, ಮಂಜಿನ ಗಿರಿಯಲ್ಲಿ ಕಾಣಿಸಿದ ಸೂರ್ಯನ ಕಾಂತಿಯ ನಾಚಿಸಿದ ಬಂದವನಾರೆ, ಪ್ರೇಮದಿ ನನ್ನ ಬಳಿ ಬಂದ ಒಲಿದು ಬಂದೆ ಗಿರಿಜೆ ಎಂದ, ಬಂದೆ ಗಿರಿಜೆ ಎಂದ. ಅದು ಹುಚ್ಚಿಡಿಸ್ಕೊಂಡ್ಬಿಟ್ಟೆ. ಮಂಜಿನ ಗಿರಿಯಲ್ಲಿ ಕಾಣಿಸಿದ, ನಾ ಕೈಲಾಸ ಪರ್ವತಕ್ಕೆ ಹೋಗ್ಲೇಬೇಕು, ಈ ಕಾಣಿಸಿದ ಸೂರ್ಯನ ಕಾಂತಿಯ ನಾಚಿಸಿದ, ಅದಕ್ಕೆ ನಾವು ಹೋಗ್ಲೇಬೇಕು ಕೈಲಾಸಕ್ಕೆ. ಕೈಲಾಸ ಪರ್ವತ ಎಲ್ಲಿದೆ ಅಂದ್ರೆ ಆಮೇಲೆ ಗೊತ್ತಾಯ್ತು, ಮಾನಸರೋವರದ ಮುಂದೆನೆ ಕೈಲಾಸ ಪರ್ವತ ಇರೋದು. ಸೊ ನಾನು ಹೋದ್ರೆ ಎರಡು ಒಟ್ಟಿಗೆ ಟ್ರಿಪ್ಪು ಮಾಡ್ಕೊಂಬರ್ಬೋದು ಅಂತ ಶಿವನ್ನ ಅಷ್ಟು ಪ್ರೀತಿಸಕ್ಕೆ, ಹುಚ್ಚಿಡಿಸ್ಕೊಂಡು ಪ್ರೀತಿಸಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ಒಂದೊಂದು ಹಾಡು ಎಷ್ಟು ನಿಮ್ಗೆ ಹಾಡಲ್ಲೇ ಕತೆ ಕಲ್ತ್ಕೋಬಹುದು ಅಂದ್ರೆ, ಪ್ರಭಾಕರ್ ಅವ್ರದ್ದು ಇನ್ನೊಂದು ಹಾಡಿದೆ, ಅದು ಜಡೆಯಲ್ಲಿ ಕಟ್ಟಿದ ನದಿಯ. ಅದರಲ್ಲಿ ಒಂದು ಬರುತ್ತೆ, ಹಣ್ಣನ್ನು ಬೇಡೋದಿಲ್ಲ, ಹೂವನ್ನು ಕೇಳೋದಿಲ್ಲ, ಭಕ್ತಿಗೆ ಮೆಚ್ಚಿ ಬಂದವ್ರಿಗೆ ಅವನ್ನೆಲ್ಲ ಕೊಡ್ತಾನೆ ಅಂತ. ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು, ಬೇಕು ಎನ್ನು ಕೈಲಾಸವನ್ನು ಕೊಡುವನು ಅಂತ. ಅದರಲ್ಲೂ ಕೈಲಾಸದ ಉಲ್ಲೇಖ ಇದೆ. ಅಂದರೆ ಅವಾಗೆಲ್ಲ
ಹಾಡಲ್ಲೇ ನಿಮ್ಗೆ ಎಷ್ಟು ಭಕ್ತಿ ಕೊಡೋರು, ಎಂಥ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೆನ ಅಂತ ನಾ ಇವಾಗಲೂ ದೇವ್ರಿಗೆಲ್ಲ ಅದೇ ಹಾಡುಗಳನ್ನ ಹೇಳ್ಕೊಂಡು ಹೋಗೋದು. ಸೊ ಅದು ಶಿವನ ಮೇಲೆ ಅಷ್ಟು ಪ್ರೀತಿ ಬಂದು ನಾನು ಕೈಲಾಸಕ್ಕೆ ಹೋಗಲೇಬೇಕು ಅಂತ ಅವಾಗೆಲ್ಲ ಬುಕ್ ಮಾಡಿದಾಗ ತುಂಬ ಕಷ್ಟ ಆಗೋದು. ಹೆಲ್ತ್ ಚೆಕಪ್ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಿದ್ರಲ್ಲ ಅವಾಗ ತುಂಬ ಕಮ್ಮಿ ಟೀಮ್ಸು ಇತ್ತು. ಇವಾಗೆಲ್ಲ ತುಂಬ ಜನ ಹೋಗ್ತಾರೆ. ನಾನು ಶುರು ಮಾಡಿದಾಗ ಒಂದು 15 ವರ್ಷದ ಹಿಂದೇನೋ ತುಂಬ ಕಷ್ಟ ಆಗ್ಬಿಟ್ಟಿತ್ತು, 15-17 ವರ್ಷದ ಹಿಂದೆ. ಆಮೇಲೆ ನಾನು 2 ಸತಿ ನಂದು ಬುಕ್ಕಿಂಗೂ ಕ್ಯಾನ್ಸಲ್ ಆಗೋಯ್ತು. ಅವಾಗ ತಿರ್ಗಾ ತಿರುಪತಿ ಶ್ರೀನಿವಾಸನ್ ಹಿಡ್ಕೊಂಡೆ, ಇರು ನೀನು ಬೆಟ್ಟ ಹತ್ಕೊಂಬರ್ತೀನಿ, ನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕು ನೀನು ಅಂತ. ಇವನ ಮೇಲೆ ಪ್ರೀತಿ. ಸೊ ಇವನನ್ನು ಹೋಗಿ ಬೇಡ್ಕೊಂಡು ಶ್ರೀನಿವಾಸನ್ನ, ನಾನು ನಿನ್ನ ಬೆಟ್ಟ ಹತ್ಕೊಂಬರ್ತೀನಿ, ನನಗೆ ನೀನು ಕೈಲಾಸ ತೋರಿಸ್ಬೇಕು ಅಂತ. ಇಲ್ಲಿಂದ ಹೋಗಿ ಆಮೇಲೆ ಶಿವರಾತ್ರಿ ದಿನಾನು ಸಂಕಲ್ಪ ಮಾಡ್ಕೊಂಡು ಹೋಮ ಮಾಡಿದೆ. ನಾನು ಕೈಲಾಸ ತೋರಿಸ್ಲೇಬೇಕು ನೀನು, ನಾನು ಕೈಲಾಸದ ಮುಂದೆ ಬಂದು ಹೋಮ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಕಲ್ತ್ಕೊಂಡೆ, ಎಲ್ಲವನ್ನು ಕಲ್ತ್ಕೊಂಡು ಹೋದೆ. ಯಾವುದು ನಮ್ಗೆ ಹುಟ್ಟುತ್ತಾ ಬಂದಿರಲ್ಲ. ಅದು ನಾನು ಅಷ್ಟು ಪ್ರೀತಿ ತೋರಿಸ್ಕೊಂಡು ಇಷ್ಟಪಟ್ಟಾಗ ನಾನು ಏನಕ್ಕಿದ್ದು ಹೇಳ್ದೆ, ಸೌಂದರ್ಯ ಲಹರಿ ಕೂಡ ಒಂದು ಹಾಡು ಪ್ರೇರಣೆ ಮಾಡಿ ಮನುಷ್ಯನ ಫಿಲ್ಮ್ ಇಂಡಸ್ಟ್ರಿ ಅನ್ನೋದನ್ನ ಬರೀ ಎಷ್ಟೋ ಸತಿ ನೆಗೆಟಿವ್ ಆಗೇ ಜನ ಬೈಯಕ್ಕೆ ಶುರು ಮಾಡ್ತಾರೆ. ನೀವು ಫಿಲಮ್ ಇಂಡಸ್ಟ್ರಿಯಿಂದ ಎಲ್ಲ ಒಳ್ಳೇದನ್ನು ತಗೋಬಹುದು. ಎಸ್ಪೆಷಲಿ ಈವನ್ ರಾಘವೇಂದ್ರ ಸ್ವಾಮಿಗಳು ಬರೆದಂಥ ಇಂದು ಎನಗೆ ಗೋವಿಂದ, ಅದು ರಾಘವೇಂದ್ರ ಸ್ವಾಮಿಗಳು ಬರ್ದಿರೋದು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾರೊಬ್ರು ರೀಮಿಕ್ಸ್ ಮಾಡಿದ್ರು ಸಿನಿಮಾ ಹಾಡನ್ನ ಇಸ್ತಿ ರೀಮಿಕ್ಸ್ ಮಾಡಿದಾಗಲೂ ನಾ ಬೈದು ಅವ್ರಿಗೆ ಹೇಳ್ದೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತು ಲಿರಿಸಿಸ್ಟ್ಗೆ, ಅಲ್ಲ ಸರ್ ರಾಘವೇಂದ್ರ ಸ್ವಾಮಿಗಳು ಬರ್ದಿರೋದು ಇಂದು ಎನಗೆ ಗೋವಿಂದನ ನೀವು ಹೆಂಗೆ ಸರ್ ಹಂಗೆ ಮಾಡೋಕ್ಕೆ ಸಾಧ್ಯ? ಹೌದಾ ಮೇಡಮ್ ಅಂತಾರೆ. ಅವಾಗೆಲ್ಲ ರೈಟ್ಸ್ ತೊಗೊಳ್ಳೋ ರೈಟ್ಸು ಇರಲಿಲ್ಲ ಅನಿಸುತ್ತೆ. ಅವೆಲ್ಲ ಎಷ್ಟು ನಿಮ್ಗೆ ಇದು ಕೊಡುತ್ತೆ ಅಂದರೆ, ನೊಂದೇನಯ್ಯ ಭವಬಂಧನದೊಳು ಸಿಲುಕಿ ಮುಂದೆ ದಾರಿ ಕಾಣೋದೆ ಅಲ್ಲ. ಹಾಡುಗಳೇ ನಿಮ್ಮ ಸ್ನೇಹಿತರು. ಸೊ ಅದು ನಿಮಗೆ ಜೀವನದ ದಾರಿನೂ ತೋರಿಸತ್ತೆ. ಯಾವಾಗ ನೀವು ಓಪನ್ ಮೈಂಡ್ ಇಟ್ಕೊಂಡು ಎಲ್ಲದರಲ್ಲೂ ಭಕ್ತಿಯನ್ನು ನೋಡೋಕ್ಕೆ, ಎಲ್ಲದರಲ್ಲೂ ಸೌಂದರ್ಯವನ್ನು ಕಾಣಕ್ಕೆ ಹೋದಾಗ. ಇದು ಮಾತ್ರನೇ ಅಲ್ಲ, ಇವನ್ ರೊಮ್ಯಾಂಟಿಕ್ ಸಾಂಗ್ಸ್, ಲೆಟ್ ಮೀ ಟೆಲ್ ಯು, ಸೌಂದರ್ಯ ಲಹರಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನನಗೆ ತುಂಬ ಡಿಪ್ರೆಷನ್ಗೆ ಹೋಗಿ ಯಾರೋ ಜಗಳ ಆಡ್ಬಿಟ್ಟು ನನ್ನ ಅಳಿಸಿ ಕಳಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಾನು ಕಾರ್ಗೆ ಹೋಗಿ ಕೂತ್ಕೊಂಡ ತಕ್ಷಣ 2 ಒಳ್ಳೆ ಹಾಡು ಹಾಕೋತೀನಿ, ರೊಮ್ಯಾಂಟಿಕ್ ಸಾಂಗ್ ಬ್ಯೂಟಿಫುಲ್ಲಾಗಿ. ರಾಜ್ಕುಮಾರ್ ಸರ್ದು, ವಿಷ್ಣುವರ್ಧನ್ ಸರ್ದು, ಚಿ ಉದಯ್ ಶಂಕರ್ ಸರ್ ಫ್ಯಾನ್ ನಾನು. ಆ 2 ಹಾಡು ಹಾಕ್ಕೊಂಬಿಟ್ಟು ನನ್ನ ಕಣ್ಣೀರು ತಾನಾಗೇ ನಿಲ್ಲತ್ತೆ. ನನ್ನಲ್ಲೊಂದು ಎನರ್ಜಿ ತುಂಬತ್ತೆ. ಯಾವ ಥರ ಆ ಹಾಡುಗಳು ಯಾವುದು? ಆ 2 ಹಾಡುಗಳು ನಾನೇ ಭಾಗ್ಯವತಿ, ಅದಾದ್ರೂ ನೋಡ್ಕೋಬಹುದು. ನೇ ಪುಣ್ಯ ಗೋವಿಂದ ನಿನ್ನಿಂದ ಆನಂದ ಹೊಂದಿರು. ಎಷ್ಟು ಚೆನ್ನಾಗಿ ಅಣ್ಣವ್ರ ಹಾಡುಗಳು. ಇದು ರಾಮ ಮಂದಿರ, ನೀ ರಾಮಚಂದ್ರ ನನ್ನ ಆಲ್ ಟೈಮ್ ಫೇವ್ರೇಟ್. ಸ್ವಾಮಿ ನಿನ್ನ ಕಂಗಳ, ಅದ್ರಲ್ಲಿ ಅದು ಇಷ್ಟ. ಜೀವ ಹೂವಾಗಿದೆ, ಎಲ್ಲ ಹಾಡುಗಳು. ನಾನು ಎಲ್ಲದರಲ್ಲೂ ದೇವ್ರನ್ನ ನೋಡ್ಕೊಳ್ತಾನೆ ಹೋಗ್ತೀನೋ, ಅಥವಾ ಮ್ಯೂಸಿಕ್ಗೆ ಇರುವಂತಹ ತಾಕತ್ತನ್ನ ನಾನು ಇಲ್ಲಿ ಹೇಳ್ತಿದ್ದೀನಿ. ಸಾಮವೇದ ನೀವುಗಳು ಕೂಡ ತುಂಬಾ ಬೇಜಾರಾದಾಗ ದುಃಖದ ಹಾಡನೆ ಕೇಳಕ್ ಹೋಗ್ಬೇಡಿ. ನಿಮ್ಗೆ ತುಂಬಾ ದುಃಖದಲ್ಲಿ ಅಳ್ತಾ ಇದ್ದಾಗ 2 ರೊಮ್ಯಾಂಟಿಕ್ ಸಾಂಗ್ ಕೇಳಿ. ಅದು ನಿಮ್ಮಲ್ಲಿ ಶೃಂಗಾರ ರಸವನ್ನ ತುಂಬಾ ನಿಮ್ಮೊಳಗೊಂದು ಎನರ್ಜಿಯನ್ನು ಉತ್ಪತ್ತಿ ಮಾಡಿ ತಿರ್ಗಾ ಇಡೀ ಹೋಲ್ ಲೈಫ್ ಇಸ್ ಸೋ ಬ್ಯೂಟಿಫುಲ್, ಐ ಹ್ಯಾವ್ ಟು ಗೆಟ್ ಅಪ್ ಅಂಡ್ ಗೆಟ್ ರೆಡಿ ಅಂಡ್ ಗೋ ಅಂತ ತಿರ್ಗಾ ಹೋಗ್ತೀರಾ ನೀವು. ಯಾಕಂದ್ರೆ ಯಾವುದೋ ಒಂದು ವ್ಯಕ್ತಿ ನಿಮ್ಮ ಎನರ್ಜಿನ ಬೀಳಿಸ್ಬಿಟ್ಟು ನಿಮ್ಮನ್ನ ಕುಂದಿಸಿದಾಗ ತಿರ್ಗಾ ಅಳೋ ಸಾಂಗೇ ಹಾಕೊಂಡು ನೀವು ಅಳ್ತಾ ಇದ್ರೆ ಅದೇ ವೈಬ್ರೇಷನ್ ನಿಮ್ಗೆ ಇನ್ನೂ ಜಾಸ್ತಿಯಾಗಿ ಅಳಿಸುತ್ತೆ. ನಾನೆಲ್ಲ ಒಳ್ಳೊಳ್ಳೆ ಸಾಂಗ್ಸ್ನೇ ಕೇಳ್ತೀನಿ. ಈವನ್ ಶಂಕರ್ ನಾಗ್ ಸರ್ದು ತುಂಬಾ ಸಾಂಗ್ಗಳು ನನಗಿಷ್ಟ. ಆಟೋ ರಾಜದು ಎಲ್ಲ ಸಾಂಗ್ಗಳು. ಅದು ಬಂದೆಯ ಬಾಳಿನ ಬೆಳಕಾಗಿ, ಗಂಗಾ ಯಮುನಾ ಸಂಗಮ, ಹೃದಯದಲ್ಲಿ ಇದೇನಿದು ಎಲ್ಲ ಏಕೋ ಏನು ಈ ನನ್ನ ಮನವು. ಹೌದು, ಎಲ್ಲ ಸಾಂಗ್ಸು ನನಗಿಷ್ಟ. ಸೊ ಅದನ್ನೆಲ್ಲ ಹುಡುಕಿ ಹಾಕೋದು. ನಿಜವಾಗ್ಲೂ ನನಗೆ ಸಾಂಗ್ಸೇ ಫ್ರೆಂಡ್ಸ್ ಅಪ್ಪ. ನನಗೆ ಇನ್ನೊಬ್ರು ಹತ್ರ ಹೋಗ್ಬಿಟ್ಟು ನಾನು ದುಃಖ ಹೇಳ್ಕೊಂಡು, ಪ್ಲೀಸ್ ನಾನು ತುಂಬ ಡಿಪ್ರೆಷನ್ ಇದ್ದೀನಿ, ಬನ್ನಿ ಮೀಟ್ ಮಾಡ್ಬೇಡ, ಕಾಫಿ ಕುಡ್ಕೊಂಡು ಹೇಳೋಣ ಅಂತ. ಇವನ್ ಹುಡುಗಿ ಫ್ರೆಂಡ್ಸ್ ಆಗಿರಲಿ, ಹುಡುಗ ಫ್ರೆಂಡ್ಸ್, ನಂಗೆ ಫ್ರೆಂಡ್ಸೇ ಇಟ್ಕೊಂಡಿಲ್ಲ ನಾನು. ಅದಕ್ಕೆ ನನಗೆ ಸಾಂಗ್ಸೇ ನನ್ನ ಫ್ರೆಂಡ್ಸು. ನಾನು ಸಾಂಗ್ಸ್ ಕೇಳ್ಕೊಂಡು ಹೋಗೋದ್ರೆ ಒಂದು ಸೌಂದರ್ಯ ಲಹರಿ ದಿನ ಅದೇ ರೀತಿ ಕೇಳ್ತಾ ಸೌಂದರ್ಯ ಲಹರಿನ ಓದೋಕ್ಕೆ ಶುರು ಮಾಡಿದೆ. ಇದೆಲ್ಲ ಆದಮೇಲೆ ನಾನು ಫೈನಲಿ ಸೌಂದರ್ಯ ಲಹರಿದು ತುಂಬ ಚೆನ್ನಾಗಿ ಜನರಿಗೆ ಒಂದು ಹೇಳಲೇಬೇಕು. ಮೋಸ್ಟ್ ಬ್ಯೂಟಿಫುಲ್, ಇದರಷ್ಟು ಒಳ್ಳೆ ಮಂತ್ರವನ್ನು ನೀವೆಲ್ಲೂ ಕಂಡಿರೋಕ್ಕೆ ಸಾಧ್ಯ ಇಲ್ಲ. ಆಯಿತು, ಎಲ್ಲ ಓದ್ತೀರಾ, ಎಲ್ಲ ಕಲಿತೀರಾ, ಎಲ್ಲ ಆಯಿತು, ಆದರೂ ನಿಮ್ಮ ಹತ್ರ ಟೈಮ್ ಇರಲ್ಲ, ದೇವ್ರಿಗೆ ಪೂಜೆ ಮಾಡೋಕ್ಕೆ ಟೈಮ್ ಇರಲ್ಲ. ಆದರೂ ನಮಗೆ ಕರ್ಮ ಮಾರ್ಗದಲ್ಲಿ ಒಂದು ದೇಹವನ್ನು ಕೊಟ್ಟಿದ್ದಾನೆ, ನೀನು ದೇಹದ ಜೊತೆಗೆ ಪಂಚೇಂದ್ರಿಯಗಳನ್ನು ಸ್ಯಾಟಿಸ್ಫೈ ಮಾಡ್ಕೊ ಅಂತಾನೆ. ತಿರ್ಗಾ ಕೃಷ್ಣ ಪಂಚೇಂದ್ರಿಯಗಳನ್ನ ಡಿಟ್ಯಾಚ್ ಮಾಡ್ಕೊ ಅಂತ ಹೇಳ್ತಾನೆ. ತಿರ್ಗಾ ಹೇಳ್ತಾನೆ, ನಿಂಗೇನೇ ಸ್ಯಾಟಿಸ್ಫೈ ಆದರೂ ನನಗೆ ಶರಣಾಗತಿ ತೊಗೊಂಡು ನನಗೆ ಅರ್ಪಿಸ್ಬಿಡು ಅಂತ ಹೇಳ್ತಾನೆ. ಕರ್ಮಗಳ ಜೊತೆ ಏನೂ ಇಟ್ಕೋಬೇಡ, ಕರ್ಮ ಮಾಡೋದಷ್ಟೇ ನಿನ್ನ ಧರ್ಮ, ಪ್ರತಿಫಲಗಳನ್ನು ಅಪೇಕ್ಷಿಸಬೇಡ ಅಂತ. ಇದೆಲ್ಲ ಹೇಳಿದಾಗಲೂ ತುಂಬ ಚೆನ್ನಾಗಿ ಒಂದು 27ನೇ ಶ್ಲೋಕ ಸೌಂದರ್ಯ ಲಹರಿಯಲ್ಲಿದೆ.
ಜಪೋ ಜಲ್ಪಃ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ ಗತಿ ಪ್ರಾದಕ್ಷಿಣ್ಯಾಕ್ರಮಣಂ ಮಶನಾದ್ಯ ಆಹುತಿ ವಿಧಿ ಪ್ರಣಾಮಃ ಸಂವೇಶಃ ಸುಖಂ ಅಖಿಲಂ ಆತ್ಮಾರ್ಪಣಾದೃಶ ಸಪರ್ಯಾಪರ್ಯಾಯಸ್ತವ ಭವತು ಯನ್ಮೇ ವಿಲಸಿತಂ ಅಂತ. ಎಷ್ಟು ಬ್ಯೂಟಿಫುಲ್ ಅಂದರೆ ಇದಕ್ಕಿಂತ ಚೆನ್ನಾಗಿರೋ ಮಂತ್ರ ಯಾವುದೂ ಇರಲ್ಲ ಅಜ್ಜಿ. ತುಂಬ ಬ್ಯುಸಿಯಾಗಿರೋ ವ್ಯಕ್ತಿನೂ ಜಪೋ ಜಲ್ಪಃ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ ಅಂದರೆ, ನಾನು ಯಾವುದ್ಯಾವುದನ್ನು ನೋಡ್ತಾ ಹೋಗ್ತೀನೋ ಕಣ್ಣುಗಳಲ್ಲಿ, ಏನೇನು ಕೆಲಸ ಮಾಡ್ತಾ ಹೋಗ್ತೀನೋ ಅದೆಲ್ಲ ನಿನಗೆ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳು ಅಂತ ತಿಳ್ಕೊ. ಮತ್ತು ನಾನು ಕಿವಿಯಲ್ಲಿ, ಕಣ್ಣಲ್ಲಿ, ಮೂಗಲ್ಲಿ, ನನ್ನ ಪಂಚೇಂದ್ರಿಯಗಳಲ್ಲಿ ಶಬ್ದ ಸ್ಪರ್ಶಗಳ ಮೂಲಕ ಪಡೆಯುವಂಥ ಸುಖ, ಅದನ್ನು ಕೂಡ ನಿನಗೆ ನಾನು ಕೊಡ್ತಾ ಇರುವಂತಹ ಆಹುತಿ ಮತ್ತು ಅರ್ಪಣ ಅಂತ ತಿಳ್ಕೊ ಅಂತ ದೇವ್ರಿಗೆ. ಇವಾಗ ನಾನು ಯಾರ್ತಿನೋ ಫೋನಲ್ಲಿ ಮಾತಾಡ್ಕೊಂಡು ಮೈ ಮರ್ತ್ಕೊಂಡು ಹಾಗೆ ಸುಖ ಪಟ್ಕೋತೀವಿ, ನಮಗೆ ಗೊತ್ತಿಲ್ಲದೆ ಇರೋ ಅಂಥದ್ದು. ಹೌದಾ ಅಂತ ಯಾರೋ ಹೊಗಳ್ತಿರ್ತಾರೆ ಅಂದ್ಕೊಳ್ಳಿ, ಮೇಡಮ್ ನೀವು ಅಷ್ಟು ಚೆನ್ನಾಗಿ ಮತ್ತೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಅಂತ. ಅದು ಕೂಡ ನಂದಲ್ಲ, ಅದು ಕೂಡ ಪರಮಾತ್ಮನಿಗೆ ಅರ್ಪಣೆ. ನಾ ಕೂತ್ಕೊಂಡು ಮಂತ್ರ ಜಪದಲ್ಲೇ ಪೂಜಿಸ್ಬೇಕು ಅಂತಿಲ್ಲ. ಆಮೇಲೆ ನಾ ಎಲ್ಲೆಲ್ಲಿ ನಡೆದಾಡ್ಕೊಂಡು ಓಡಾಡ್ತೀನೋ ಅದೆಲ್ಲ ನಿನಗೆ ಪ್ರದಕ್ಷಿಣ ನಮಸ್ಕಾರಗಳು. ನಾ ಇಲ್ಲಿಂದ ವಿಧಾನಸೌಧಕ್ಕೆ ಹೋಗ್ಬೋದು, ಮಲ್ಲೇಶ್ವರಂಗೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಬಾಂಬೆಗೆ ಹೋಗ್ಬೋದು, ನಾ ಎಲ್ಲಿಗೆ ಬೇಕಾದ್ರೂ ಹೋಗ್ಕೋತೀನಿ. ಆದರೆ ಅದು ಕೂಡ ನಿನಗೆ ಪ್ರದಕ್ಷಿಣ ನಮಸ್ಕಾರ. ನಾನಿವತ್ತು ನಿಂತ್ಕೊಂಡೇ ನಿನ್ನ ಮುಂದೆ ನಮಸ್ಕಾರ ಮಾಡಬೇಕು ಅಂತೇನಿಲ್ಲ. ನಾನು ಹಾಸಿಗೆ ಮೇಲೆ ಮಲ್ಕೊಂಡು ಹೊರಳಾಡ್ತೀನಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ, ಅದು ಕೂಡ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ನಾನು ಏನನ್ನ ತಿಂತೀನೋ ಆ ತಿನ್ನೋದ್ರಿಂದ ನಾನೇನು ಆಹಾ ಏನು ರುಚಿಯಾಗಿದೆ ಅಂತ ಏನು ಒಂದು ಕಿಂಚಿತ್ತು ಖುಷಿ ಪಟ್ಕೊಳ್ತೀನೋ ಅದು ಕೂಡ ನಾನು ಅಗ್ನಿಯಲ್ಲಿ ನಿನಗೆ ಕೊಡ್ತಾ ಇರೋಂಥ ಆಹುತಿ. ಸೊ ನಾನು ಈ ಮಂತ್ರವನ್ನು ಹೇಳ್ಕೊಂಡು ಬಿಟ್ಮೇಲೆ ನಾನು ಇನ್ಯಾವುದು ಹೊಸ ಶ್ಲೋಕ ಪರಮಾತ್ಮನಿಗೆ ಅಥವಾ ದೇವಿಗೆ ಹೇಳೋ ಅಂಥ ಅವಶ್ಯಕತೆ ಏನಿಲ್ಲ. ನನ್ನಲ್ಲಿ ನಡೆಯುವಂಥ ಎಲ್ಲ ಆ್ಯಕ್ಟಿವಿಟೀಸ್ನೂ ಅವ್ರ ಪಾದಗಳಿಗೆ ಅರ್ಪಿಸ್ಬಿಟ್ಟಿದ್ದೀನಿ ಅಂತ. ಸಪರ್ಯಾಪರ್ಯಾಯಸ್ತವ ಭವತು ಯನ್ಮೇ ವಿಲಸಿತಂ, ನನ್ನನ್ನು ಸ್ವೀಕರಿಸ್ಕೊ ಅಂತ. ನಾನು ದಿನ ರಾತ್ರಿ ಮಲ್ಗಕ್ಕೆ ಮುಂಚೆ ಫಸ್ಟ್ ಇದೆ ಅವಳು ದೇವಿಗೆ ಶ್ಲೋಕ ಹೇಳಿ ಅವಳ ಪಾದಗಳಿಗೆಲ್ಲ ಮುತ್ತು ಕೊಟ್ಟು ಅವಳಿಗೆಲ್ಲ ಅರ್ಪಿಸ್ಬಿಡ್ತೀನಿ. ನಾನು ಎಲ್ಲೆಲ್ಲಿ ಏನೇನು ನೋಡಿದ್ನೋ ಈ ಕಣ್ಣು ಮೂಲಕ, ಏನೇನು ಮಾತಾಡಿದ್ನೋ, ಏನೇನು ಕೇಳಿಸ್ಕೊಂಡ್ನೋ, ಎಲ್ಲೆಲ್ಲಿ ಓಡಾಡಿದ್ನೋ, ನಾನು ಏನೇನು ಮಲ್ಕೋತೀನೋ ಎಲ್ಲವೂ ಅವಳಿಗೆ ಅರ್ಪಣೆ. ಸೌಂದರ್ಯ ಲಹರಿ ಅದಕ್ಕೆ ಪರಿಪೂರ್ಣ ಅಂತ ಅನ್ನಿಸ್ಕೊಳ್ಳುತ್ತೆ. ಹೇಗೆ ಶಿವ ಮತ್ತು ಶಕ್ತಿ ಇಬ್ಬರು ಸೇರಿದ್ರೇ ಪರಿಪೂರ್ಣವು, ಅದೇ ರೀತಿ ಸೌಂದರ್ಯ ಲಹರಿ ಮನುಷ್ಯನಲ್ಲಿ ಆ ಶೃಂಗಾರ ರಸದ ಜೊತೆಗೆ ಭಕ್ತಿ ಭಾವನೆ. ಇವನ್ ದೇವ್ರಿಗೆ ಒಂದು ಸುಗಂಧ ಪುಷ್ಪಗಳನ್ನು ಹಾಕೋದು ಕೂಡ ಶೃಂಗಾರ ರಸ. ಗಮ್ಮನ್ಬೇಕು, ಅವಳು ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕಾಣಬೇಕು ಅನ್ನೋದನ್ನ. ಬೇಸಿಕಲಿ ಶೃಂಗಾರ ಅಂದ್ರೆ ಇಟ್ಸ್ ಅ ಬ್ಯೂಟಿ ಅಂಡ್ ಆಕರ್ಷಣೆ. ಆ್ಯಕ್ಚುಲಿ ಸೌಂದರ್ಯ ಲಹರಿನ ನಾವೆಲ್ಲರೂ ಪಠಿಸೋದು ತುಂಬ ಸುಲಭ. 100 ಶ್ಲೋಕ ನಮಗೆ ಕಷ್ಟ ಆಗುತ್ತೆ ಅಂದರೆ ಮನೆಯಲ್ಲಿ ಸುಲಭವಾಗಿ ನಾನು ಹೇಳ್ದಂಗೆ ನಿಮ್ಗೆ ಯಾವ್ದು ಬೇಕೋ ಅದು ಇಷ್ಟವಾದಂಥ ಒಂದು ಮಂತ್ರನ ಇಟ್ಕೊಂಡು ನೀವು ಒಂದು 21 ದಿನ ಪೂಜೆ ಮಾಡ್ಕೊಳ್ತೀರಾ ಅಂದರೆ ಸಂಕಲ್ಪ ಮಾಡಿಕೊಂಡು ದೇವಿಗೆ ಒಂದು ನೈವೇದ್ಯ ಅಂತ ಮಾಡಿಟ್ಬಿಟ್ಟು ಒಳ್ಳೆ ಪುಷ್ಪಗಳಲ್ಲಿ ಅವಳಿಗೆ ಪೂಜೆ ಮಾಡಿಬಿಟ್ಟು. ಈಗ ನಮ್ಗೆ ಅದ್ರಲ್ಲಿ ಹೇಗೆ ಗೊತ್ತಾಗುತ್ತೆ ಯಾವ್ದಾದ್ರು ಪರ್ಟಿಕ್ಯುಲರ್ ಮಂತ್ರ? ಒಂದು ಮಂತ್ರ ಅದೇನು ಗೊತ್ತಾ, ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಇದು ತುಂಬ ಗೌಪ್ಯವಾದ ಮಂತ್ರಗಳು ಹಂಗಂತ ಹೇಳಬಹುದು. ಏನಂತ ಹೇಳಿದ್ರೆ ಇಟ್ಸ್ ಬೆಟರ್ ನಿಮ್ಗೇನು ಬೇಕು ಅನ್ನೋದನ್ನ ಪಿಕ್ ಅಂಡ್ ಚೂಸ್ ಮಾಡ್ಕೊಳ್ಳೋಕ್ಕೆ ನೀವೇ ಮಾಡ್ಕೋಬೇಕಾಗತ್ತೆ. ಈಗ ಕೆಲವ್ರಿಗೆ ಯಾರಿಗೋ ಅಧಿಕಾರ ಬೇಕಾಗಿರುತ್ತೆ, ಕೆಲವ್ರಿಗೆ ಯಾರಿಗೋ ಲೇಟ್ ಮದುವೆನೇ ಆಗಿಲ್ಲ ಮೇಡಮ್ ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಕೆಲವ್ರಿಗೆ ಇನ್ನೇನೋ ಬೇಕಾಗಿರುತ್ತೆ, ಸುಖ ಭೋಗಗಳು ಮತ್ತು ಅಂತಸ್ತು ಬೇಕಾಗಿರುತ್ತೆ. ಇನ್ನೊಬ್ರಿಗೆ ಯಾರಿಗೋ ಮನೆ ಕಟ್ಟಿಸ್ತಾನೇ ಇದೀವಿ ನಿಂತೋಗ್ಬಿಟ್ಟಿದೆ ನನಗೆ ಲ್ಯಾಂಡ್ ಆಗಿ ಬರ್ತಾ ಇಲ್ಲ ಅನ್ಕೋತಾರೆ. ಕೆಲವ್ರಿಗೆ ಬರೀ ಶತ್ರು ಕಾಟಗಳಿರುತ್ತೆ. ಎಲ್ಲದಕ್ಕೂ ಒಂದೊಂದು ಮಂತ್ರ ಇರುತ್ತೆ. ಸೊ ಅದನ್ನು ನೀವು ಒಂದು ಪಿಕ್ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಮಾಡ್ತಾ ಹೋಗಬಹುದು. ಆಮೇಲೆ ನೀವು ನಂಬಲ್ಲ ಎಷ್ಟು ದೊಡ್ಡ ಮಿರಾಕಲ್ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂದರೆ ಅದು ಹಾಗೇ ಆಗತ್ತೆ. ಅದಕ್ಕೆ ಎಕ್ಸಾಂಪಲ್ ನಾವೆಲ್ಲ ಬೀದಿಲಿ ಬಿದ್ದಿದ್ದವರು, ನಮ್ಮನ್ನೆಲ್ಲ ಒಂದು ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಎತ್ತಾಳೆ ದೇವಿ. ಏನಂತ ಹೇಳಿದ್ರೆ ಸುಮ್ಮನೆ ಇವಾಗ ತುಂಬ ಜನ ಸುಮ್ಮನೆ ಶ್ರೀಮಂತರು ನೀವು ನೋಡಬಹುದು, ಎಲ್ಲ ಇಟ್ಕೊಂಡಿರ್ತಾರೆ, ಅವ್ರಿಗೆ ಆ ಸ್ಟ್ಯಾಂಡರ್ಡ್ ಕೊಟ್ಟಿರಲ್ಲ ದೇವರು. ಯಾಕಂದ್ರೆ ಆ ದೇವ್ರ ಭಕ್ತಿ ಮತ್ತು ನಿಮಗೆ ಕನೆಕ್ಟಿವಿಟಿ ಇಲ್ಲ ಅಂದರೆ ಆ ಗ್ರೇಸ್ಫುಲ್ನೆಸ್ಸು, ಕ್ಲಾಸು ಮತ್ತು ಆ ವ್ಯಕ್ತಿತ್ವ ಎಲ್ಲ ದುಡ್ಡು ಇಟ್ಕೊಂಡಿರ್ತಾರೆ. ಬಟ್ ಬಾಯಿ ಬಿಟ್ಟರೆ ಕೆಟ್ಟದೇ ಮಾತಾಡ್ತಿರ್ತಾರೆ, ಕೆಟ್ಟ ಪದಗಳನ್ನೇ ಉಚ್ಚರಿಸ್ತಾರೆ. ಆ ಸರಸ್ವತಿ ನಿಮಗೆ ಶುದ್ಧೀಕರಿಸ್ಕೊಂಡು ಕರೆಕ್ಟಾಗಿ ಕೂತಿರಲ್ಲ. ಮತ್ತು ನಿಮಗೆ ಮನಸ್ಸಿನಲ್ಲೂ ಕೆಟ್ಟ ಮನಸ್ಥಿತಿಗಳನ್ನೇ ಇಟ್ಕೊಂಡಿರ್ತಾರೆ. ಸೊ ಎಲ್ಲ ರಾಕ್ಷಸ ಸುರಿ ಸ್ವಭಾವಕ್ಕೆ ತುಂಬಿಕೊಂಡಿರ್ತಾರೆ. ದುಡ್ಡಿರುತ್ತೆ, ಅದಲ್ಲ. ನಿಮಗೆ ಎಲ್ಲದರಲ್ಲೂ ಕ್ಲಾಸಿನೆಸ್ ಬರಬೇಕು ಮತ್ತು ದೈವಿಕವಾದ ಎನರ್ಜಿ ಬರಬೇಕು, ಒಂದು ದೈವಿಕವಾದ ಅಟ್ರಾಕ್ಷನ್ ಬರಬೇಕು ಅಂತ ಹೇಳಿದ್ರೆ ನೀವು ಅದು ಭಕ್ತಿ ಮಾರ್ಗದಲ್ಲೇ ಹೋಗಿ. ದಯವಿಟ್ಟು ಯಾರೋ ತಂತ್ರ ಹೇಳ್ಕೊಟ್ಬಿಟ್ರು, ಯಾರೋ ಇಲ್ಲಿ ಹೋಗಿ ಅಂದರು, ಯಾರೋ ಸ್ಮಶಾನದಲ್ಲಿ ಹೋಗಿ ಮಾಡಿ ಅಂದರು, ಎಲ್ಲೋ ದರ್ಗಾಗೆ ಹೋಗಿ ಅಂದರು, ಇನ್ನೊಬ್ಬರೆಲ್ಲೋ ಹೋದರು ಅಂತಂತ ಅಲ್ಲ.
ಅವ್ರವ್ರ ಧರ್ಮದವ್ರವ್ರು ಪಾಲಿಸ್ಕೋತಾರೆ, ತಪ್ಪೇನಿಲ್ಲ. ನಿಮ್ಮ ಧರ್ಮದಲ್ಲಿ ನಾನು ಹೇಳ್ತಾ ಇರೋದು, ನಿಮಗೆ ಭಕ್ತಿ ಮಾರ್ಗದಲ್ಲೇ ಇಷ್ಟೊಳ್ಳೊಳ್ಳೆ ಪರಮ ಗೌಪ್ಯವಾದ ಮಂತ್ರಗಳನ್ನ ಕೊಟ್ಟಿದ್ದಾಗ ನೀವು ಯಾಕೆ ಅದನ್ನು ಉಪಯೋಗಿಸ್ತಾ ಇಲ್ಲ ಅಂತ. ಎಲ್ಲ ಮಾಡೋ ಬದಲು ಈವನ್ ತುಂಬ ಜನ ನನಗೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನಾನು 15 ವರ್ಷದಿಂದ ಎಲ್ಲ ಮಾಡ್ಕೊಂಬರ್ತಿದ್ದೀನಿ, ನನಗೇನು ವರ್ಕ್ ಆಗ್ತಿಲ್ಲ ಅಂತ. ಯಾಕೆ ಅಂದರೆ, ನಾ ಹೇಳ್ದಂಗೆ ನಿಮ್ಮ ಸೂಕ್ಷ್ಮ ಶರೀರದಿಂದ ನೀವು ಕನೆಕ್ಟ್ ಆಗ್ತಿಲ್ಲ ದೇವ್ರನ್ನ. ನೀವು 1000 ಸತಿ ಮಾಡೋ ಬದಲು ಒಂದೇ ಸತಿ ನೀವು ಕನೆಕ್ಟ್ ಆದ್ರೂ ದೇವ್ರು ಬಂದು ನಿಮ್ಮ ಮುಂದೆ ಕೂತ್ಕೋಬೇಕು. ಆವಾಗ ನಿಮ್ಮ ಸೂಕ್ಷ್ಮ ಶರೀರ, ನಿಮ್ಮ ಚಕ್ರಗಳು ಆಕ್ಟಿವೇಟ್ ಆಗಿ ತಾನಾಗ್ತಾನೆ ನಿಮಗೆ ಸೂಚನೆ ಕೊಡೋಕೆ ಶುರು ಮಾಡುತ್ತೆ. ನೀನು ನೆಕ್ಸ್ಟ್ ಇದು ಮಾಡು, ನೀನು ನೆಕ್ಸ್ಟ್ ಇದು ಮಾಡು, ನೀನು ನೆಕ್ಸ್ಟ್ ಇದು ಮಾಡು ಅಂತ ಹೇಳ್ಬಿಟ್ಟು. ನೀವೇನು ಮಾಡ್ತಿದ್ರ, ಮನುಷ್ಯರು ಯಾರೋ ಹೇಳೋದನ್ನೆಲ್ಲ ಮಾಡಕ್ಕೆ ಹೋಗ್ತಿದ್ರ, ನೀವೇ ಫಸ್ಟ್ ಕನೆಕ್ಟ್ ಆಗಬಹುದು. ಆಮೇಲೆ ಹಳೆ ಕಾಲದ ಥರ ಇವಾಗೇನು ಕಾಂಪ್ಲಿಕೇಟೆಡ್ ಅಲ್ಲ, ನಮಗೆ ಮಂತ್ರಗಳು ರೆಡಿಮೇಡಾಗಿ ಕೊಟ್ಟಿದ್ದಾರೆ ದೇವರು. ಅದನ್ನು ನೀವು ಸುಲಭವಾಗಿ ಉಪಯೋಗಿಸ್ಕೊಂಡು ದಯವಿಟ್ಟು ಸಾಧನೆ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಅವಾಗ ಸುಖ, ಸಂತೋಷ, ಆಕರ್ಷಣೆ, ಸಮೃದ್ಧಿ ಎಲ್ಲವೂ ನೆಲೆಸಿರುತ್ತೆ. ಆಮೇಲೆ ಕಷ್ಟ ಎಲ್ರಿಗೂ ಬರುತ್ತೆ. ಹಂಗಂತ ನಾನು ದೇವ್ರ ಪೂಜೆ ಮಾಡ್ತಿದ್ದೀನಿ, ನಂಗೆ ಕಷ್ಟಗಳು ಯಾಕೆ ಬಂತು ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಎಸ್ಪೆಷಲಿ ನೀವು ಕಾಳಿ ಪೂಜೆ ಮಾಡೋರಿಗೆ ಫಸ್ಟು ಅವಳು ಕೊಡೋದೇ ಟೆಸ್ಟಿಂಗು. ಯಾಕೆ ಅಂದರೆ, ನಿಮ್ಮನ್ನು ಮೇಲೆತ್ತಿ ಕೆಳಗೆ ಬಿಸಾಕಿ, ಮೇಲೆತ್ತಿ ಕೆಳಗೆ ಬಿಸಾಕಿ ಅವಳು ಏನಕ್ಕೆ ನೋಡ್ತಾಳೆ ಅಂತಂದರೆ, ನಿಮಗೆ ಯುದ್ಧ ಮಾಡೋ ಶಕ್ತಿ ಕೊಡಬೇಕು ಅಂತಂದಾಗ ನೀ ಕೆಳಗೆ ಬಿದ್ದಾಗ ಹೆಂಗೆ ಬಿಹೇವ್ ಮಾಡ್ತೀಯ ನೋಡೋಣ ಅಂತ ಅವಳು ಬಿಸಾಕ್ತಾಳೆ. ನಿಮ್ಮನ್ನೇನು ಕರ್ಕೊಂಡು ಹೋಗಿ ನಮ್ಮನಿಗೆ ಮಹಾರಾಜನ ಥರನೇ ಕೂಡಿಸ್ತಾರೆ ಅಂತಲ್ಲ. ಎಷ್ಟೋ ಯುದ್ಧಗಳನ್ನ ಮಹಾರಾಜರು ಸೋತಿದ್ದಾರೆ, ಎಲ್ಲ ಯುದ್ಧ ಗೆದ್ದಿರಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕಲ್ಲ. ಪ್ರಿಪೇರ್ ಮಾಡೋದಕ್ಕೆ ದೇವರು ಮತ್ತು ನೇಚರು, ಇಡೀ ಬ್ರಹ್ಮಾಂಡ ನಿಮ್ಮನ್ನು ರೆಡಿ ಮಾಡ್ತಾ. ಆದರೂ ನಾನು ನಿನ್ನನ್ನು ಬಿಡಲ್ಲ ಅಮ್ಮ ಅಂತ ಅವಳು ಪಾದಗಳನ್ನ ಹಿಡ್ಕೋಬೇಕು ನೀವು. ಅವಾಗ ನೋಡಿ ನೀವು ಹೆಂಗೆ ಒಂದೊಂದೇ ಹೆಜ್ಜೆ ಬೆಳ್ಕೊಂಡು ಹೋಗ್ತೀರ. ಆಮೇಲೆ ಯಾವುದು ಹಿಂಗೆ ಕ್ವಿಕ್ಕಾಗಿ ಸಿಗಲಿ ಅಂತ ಅನ್ಕೋಬೇಡಿ. ದೇವ್ರ ಪೂಜೆ ಮಾಡಿಬಿಟ್ಟೆ ನಾನು 15 ದಿನ ಹಿಂಗೆ ಸಿಕ್ಬಿಡ್ಲಿ ಅಂತನೋ. ಆಮೇಲೆ ಮೈ ಬಗ್ಸಿ ಈಗೋ ಬಿಟ್ಟು ನೀವು ಯಾವತ್ತು ನಮ್ರತೆಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡ್ತಿರೋ, 100 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ನನ್ನ ಸಮಯವನ್ನು ನಾನು ಕರೆಕ್ಟಾದ ರೀತಿಯಲ್ಲಿ ಉಪಯೋಗಿಸ್ಕೋತೀನಿ ಅಂತ ನೀವು ಮಾಡ್ತಿರೋ, ಅವಾಗ ದೇವರು ಇವತ್ತು 100 ರೂಪಾಯಿ ಕೊಡಬಹುದು, ಬಟ್ ಬರೆದಿಟ್ಕೊಳ್ಳಿ, ನಾಳೆ ನಿಮಗೆ ಲಕ್ಷಗಳಲ್ಲಿ ಕೊಡ್ತಾರೆ. ಇಡೀ ಬ್ರಹ್ಮಾಂಡ, ಇಡೀ ದೇವಾನುದೇವತೆಗಳು ನಿಮ್ಮ ಯಾವ ಭಕ್ತಿಯನ್ನು ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ಲೆಕ್ಕಾಚಾರ ಕರೆಕ್ಟಾಗಿ ಅದರಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ ನಾನು ಸತೀದ್ ಒಂದೇ ಒಂದು ಪುಟ್ಟ ಕತೆ ಹೇಳ್ಬಿಟ್ಟು ವಿಲ್ ಕನ್ಕ್ಲೂಡ್ ಇಟ್. ಸತ್ಯವಾನ್ ಸಾವಿತ್ರಿ ಮದುವೆ ಮಾಡ್ಕೊಳ್ತಲ್ಲ, ಸತ್ಯವಾನನ್ನ ಮದುವೆ ಮಾಡ್ಕೊಂತ ಸಾವಿತ್ರಿ, ಅವಳು ಗೊತ್ತಿರುತ್ತೆ ಅವಳು ಗಂಡನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅವಳು ಜಗನ್ಮಾತೆಯ ಪರಮ ಭಕ್ತೆ. ಅವಳು ಏನೂ ಮಾಡಲ್ಲ. ಅವಳು ಗಂಡ ಸಾಯ್ಬೇಕು ಅಂದಾಗ 3 ದಿನ ಅವ್ರ ಅತ್ತೆಗೆ ಹೇಳಿರ್ತಾಳೆ, ನಾನು ಭಕ್ತಿಯಿಂದ ಪೂಜೆ ಮಾಡ್ಕೋತಾ ಇರ್ತೀನಿ, ಒಂದು ವ್ರತ ಇದು, ನೀವು ಯಾರೂ ನನ್ನ ಮಾತಾಡ್ಸಿಸ್ಬೇಡಿ, ನಾನು ಒಂದು ವ್ರತದಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಅವ್ರ ಅತ್ತೆ ಎಲ್ಲ ಏನಕ್ಕಮ್ಮ ಮಾಡ್ತಿದ್ಯಾ ಅಂದಾಗ ಯಾರಿಗೂ ಹೇಳಲ್ಲ ಅವಳು. ಆ ಗಂಡನ್ಗಿನ್ 3 ದಿನ ಇದೆ ಆಯುಸ್ಸು ಅಂತ ಅಂದ್ಬಿಟ್ಟು. ಅವರು ಕಾಡಿಗೆ ಹೋಗ್ತೀನಿ ಅಂತ ಅಂದಾಗ್ಲೂ ಗಂಡ, ನಾನು ಬರ್ತೀನಿ ರೀ ನಿಮ್ಮ ಜೊತೆ ಅಂತ ಹೋಗ್ತಾಳೆ, ಗಂಡನ ಜೊತೆ ಹೋಗ್ತಾಳೆ. ಆವಾಗ ಗಂಡ ಇನ್ನೇನು ಸಾವು ಹತ್ರ ಬರಬೇಕು, ಗಂಡ ಬಂದ್ಬಿಟ್ಟು ನಂಗೆ ಯಾಕೋ ತಲೆ ಸುತ್ತಾ ಇದೆ ಅಂತ, ಬನ್ನಿ ತೊಡೆ ಮೇಲೆ ಮಲ್ಕೊಳ್ಳಿ ಅಂತ ಮಲ್ಗಿಸ್ಕೋತಾಳೆ. ತೊಡೆ ಮೇಲೆ ಮಲ್ಕೊಂಡ ತಕ್ಷಣ ಅವ್ನ ಪ್ರಾಣ ಹೊರಟೋಗುತ್ತೆ. ಯಮಧರ್ಮರಾಯ ಮುಂದಕ್ಕೆ ಬರ್ತಾನೆ. ಆವಾಗ ಸಾವಿತ್ರಿಗೆ ಹೇಳ್ತಾನೆ, ನೀನು ಬಿಟ್ಕೊಡಮ್ಮ ನಿನ್ನ ಗಂಡನ್ನ, ನಾನು ಕರ್ಕೊಂಡು ಹೋಗಬೇಕು ಅಂತಂದಾಗ ಅವಳು ಹೇಳ್ತಾಳೆ, ನೀನು ನಿನ್ನ ಧರ್ಮ ಪಾಲಿಸ್ತಿದ್ಯಾ, ನಾನು ನನ್ನ ಧರ್ಮ ಪಾಲಿಸ್ತೀನಿ. ನಾನು ಅವನ್ನ ಎಲ್ಲ ಅಗ್ನಿ ಪಂಚಭೂತಗಳ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಪ್ಪ, ನನ್ನ ಧರ್ಮ ನಾನು ಪಾಲಿಸ್ಬೇಕು, ನನ್ನ ಗಂಡ ಎಲ್ಲಿ ಹೋಗ್ತಾನೋ ನಾನು ಅಲ್ಲಿ ಬರಬೇಕು ಅಂದಾಗ ಅವನು ಹೇಳ್ತಾನೆ, ಇಲ್ಲ ನಾನು ನಿನ್ನಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವನನ್ನು ನಾನು ಅಂಗುಷ್ಟದ ಆಕಾರದಲ್ಲಿರುವಂತಹ ಸೂಕ್ಷ್ಮ ಶರೀರದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ನಿನ್ನ ಹಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಿಂದು ಸ್ಥೂಲ ಶರೀರ, ನಿನ್ಗೆ ಎಂಟ್ರಿನೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ನೀವು ಹೋಗ್ತಾ ಇರು ಅಂತ ಅವ್ನು ಕರ್ಕೊಂಡು ಹೋಗೋವಾಗಲೂ ಇವಳು ಹಿಂದಿಂದೇನೆ ಹೋಗ್ತಾಳೆ, ಹಠ ಬಿಡದೆ ಹಿಂದಿಂದೇನೆ ಹೋದಾಗ ಧರ್ಮರಾಯನೇ, ಈವನ್ ಪಂಚಪಾಂಡವರಲ್ಲಿ ಯಮಧರ್ಮರಾಯನ ನೇಮನ್ನೇ ಧರ್ಮರಾಯನ್ಗೆ ಯಾಕೆ ಇಟ್ಟಿದ್ದು ಮೊದಲಿಗೆ ಅಂದರೆ ಅಷ್ಟು ಪವರ್ಫುಲ್ ಯಮಧರ್ಮರಾಯ. ನಾವೆಲ್ಲ ಅಯ್ಯೋ ಯಮ ಬಂದ ಅಂತ ಬೈಕೊಳ್ತೀವಿ, ಅಲ್ಲ, ಅವನೊಬ್ಬನೇ ಕರೆಕ್ಟಾಗಿ ಕಾಲದ ಜೊತೆ ಡೀಲ್ ಮಾಡ್ತಿರುವಂತಹ ವ್ಯಕ್ತಿ. ಅಂದರೆ ಕಾಲದ ನಿಯಮಗಳನ್ನು ನೀನು ಎಸ್ಕೇಪ್ ಆಗಿ ಹೋಗೋಕ್ಕಾಗಲ್ಲ, ಕರೆಕ್ಟಾಗಿ ಪಾಲಿಸ್ಬೇಕು ಅಂತ ಅನ್ನೋದನ್ನ. ಸೊ ಅವನು ಹಿಂದಿಂದೇನೆ ಹೋಗ್ತಾಳು ಹಠ ತೊಟ್ಟು. ಆವಾಗ ಯಮನೇ ಸಾವಿತ್ರಿಯನ್ನ ಧರ್ಮದ ಬಗ್ಗೆ ಕೇಳ್ತಾನೆ ಪ್ರಶ್ನೆಗಳನ್ನು, ನಿನ್ನ ಪ್ರಕಾರ ಧರ್ಮ ಏನು ಅಂತ. ಅವಳು ಹೇಳ್ತಾಳೆ, ಪ್ರತಿ ಕ್ಷಣದಲ್ಲೂ ನನ್ನ ಧರ್ಮನ ಬಿಟ್ಕೊಡದೆ ಯಾವ್ಯಾವ ರೀತಿ ನಡ್ಕೊಂಡು ಹೋಗಬೇಕು ಮನುಷ್ಯ ಅನ್ನೋದನ್ನ ಹೇಳ್ಕೊಂಡು ಹೋದಾಗ ಅವಳಿಗೆ ನೀನು ಏನು ಬೇಕಾದ್ರೂ ವರ ಕೊಡ್ತೀನಿ ಅಂತ ಹೇಳ್ತಾನೆ ಯಮ. ಆವಾಗ ಅವರ ಮಾವನಿಗೆ ಇದೆಲ್ಲ ಕೊಡು, ಅದೇನೋ ಕೊಡು, ಕಣ್ಣು ಕೊಡು, ಅದೆಲ್ಲ ಕೇಳ್ತಾಳೆ. ಅದೆಲ್ಲ ಆಯಿತು. ಅದಾದಮೇಲೆ ತಿರ್ಗಾ ಬಿಡೋದಿಲ್ಲ ಯಮ್ಮನ್ನ. ಅವಳು ಮುಂದಕ್ಕೆ ನಡ್ಕೊಂಡೆ ಹೋಗ್ಬೇಕಾದ್ರೆ ಕೇಳಿದಾಗ ಅವನು ಹೇಳ್ತಾನೆ, ನೀನೇ ಕಾಲಗಳನ್ನೆಲ್ಲ ಕಾಪಾಡೋದು, ಏನಕ್ಕೆ ಬಿಡೋಕ್ಕಾಗಲ್ಲ ನನ್ನ ಗಂಡನ್ನ ಅಂತ ಕೇಳಿದಾಗ, ಇಲ್ಲ, ನಾನು ಕಾಲಗಳನ್ನೆಲ್ಲ ಜೊತೆಗೆ ಇಟ್ಕೊಂಡು ಹಿಂಗೆ ಕೆಲಸ ಮಾಡ್ತಿದ್ರು, ನನ್ನ ಮೇಲೆ ಒಬ್ಳಿದಾಳು ಕಾಳಿ,
ನೀನು ಅವಳ ಭಕ್ತಳು, ಜಗನ್ಮಾತೆ ಭಕ್ತಳು, ನಾನೇ ಅದಕ್ಕೆ ನಿನ್ನಿಂದ ಆ ಕಾಳಿಯ ಜ್ಞಾನವನ್ನ ನಿನ್ನಿಂದ ಕಲ್ತ್ಕೋತಿದ್ದೀನಿ ಅಂತಾನೆ ಯಮಧರ್ಮರಾಯ. ಸೊ ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದ್ರೆ, ನೀನು ಭಕ್ತಳಾದವಳು ಭೂಲೋಕದಲ್ಲಾದ್ರೂ ಬಿದ್ದಿರು, ಒಂದು ಗುಡಿಸ್ಲಲ್ಲಾದ್ರೂ ಬಿದ್ದಿರು, ಅರಮನೆಲಾದ್ರೂ ಇರು, ದೇವಾನುದೇವತೆಗಳಾಗಿರ್ಲಿ, ಯಮಧರ್ಮರಾಯ ಆಗಿರ್ಲಿ, ಋಷಿಮುನಿ ನಿನಗೆ ಬೆಲೆ ಕೊಡ್ತಾರೆ. ಸಾವಿತ್ರಿ ಒಂದು ಸಾಮಾನ್ಯ ಮನುಷ್ಯಳು. ಅವಳು ಜಗನ್ಮಾತೆಯ ಪೂಜೆ ಮಾಡ್ತಾ ಇದ್ದಿದ್ದಕ್ಕೆ ಯಮಧರ್ಮರಾಯನೇ ಅವಳತ್ರ ಧರ್ಮದ ಬಗ್ಗೆ ಕೇಳಿ ವಿಚಾರಿಸ್ಕೊಂಡ. ಅವಳು 4 ಸತಿ ದೇವಿನ ಅದನ್ನೇ ಕೇಳಿದ್ಲಂತೆ, ಒಂದೇ ಒಂದನ್ನ. ನಾನಿವತ್ತು ನಿನಗೆ ನನ್ನ ಗಂಡ ಇಲ್ಲಿದ್ದಾನೆ, ನನ್ನ ಪೂಜೆ ಮಾಡಿಲ್ದೇ ಇರ್ಬೋದು, ಬ್ಯೂಟಿಫುಲ್ಲಾಗಿ ನಿನಗೆ ಕಾಲ ಹೇಗೆ ನಿನ್ನ ಅಕೌಂಟನ್ನು ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಅವಳು ಕೇಳ್ಕೊಂಡಿದ್ದು ಅದನ್ನೇ ಅಂತ. ನಾನು ಒಂದು ದಿನಾನಾದರೂ ನಿನಗೆ ನಾನು ಭಕ್ತಿಯಿಂದ ಪೂಜೆ ಮಾಡಿದ್ದೆ ಆದರೆ 4 ಸತಿ ಕೇಳ್ಕೊತಾಳಂತೆ. ಇಷ್ಟು ಜನ್ಮ ಪೂರ್ತಿಯಲ್ಲಿ ಒಂದೇ ಒಂದು ದಿನಾನಾದರೂ ನಾನು ನಿನಗೆ ಕನೆಕ್ಟೆಡ್ ಆಗಿ ಪೂಜೆ ಮಾಡಿದ್ದೆ ಆದರೆ ನನಗೆ ಈ ವರಾನ್ ಕೊಡ್ಬೇಕು. ನೀನು 100 ಮಕ್ಕಳನ್ನ ಪಡ್ಕೊಂಡು, ಯಾರು ಸತ್ಯವಾನ್ ಜೊತೆ ನಾನು 100 ಮಕ್ಕಳುಗಳನ್ನ ಪಡ್ಕೊಳ್ಳೋ ಅಂತ ವರ ಕೊಡಬೇಕು ಅನ್ನೋದನ್ನ ಕೇಳೋದವಳು. ಆ ಜಗನ್ಮಾತೆನ ಇವಳು ಕೇಳ್ಕೊಂಡಿರ್ತಾಳೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಸಾಮಾನ್ಯ ಮನುಷ್ಯರಿಗೂ ನಾ ಇಷ್ಟು ವರ್ಷ ಪೂಜೆ ಮಾಡಿದೆ ಏನು ಸಿಗಲಿಲ್ಲ, ಅಷ್ಟು ವರ್ಷ ಅಲ್ಲ, ನೀವು ಒಂದೇ ಒಂದು ದಿನ ದೇವ್ರಿಗೆ ನಿಜವಾಗ್ಲೂ ಸತ್ಯವಾಗಿ ಕನೆಕ್ಟೆಡ್ ಆಗಿದ್ರೆ ಅದು ಪ್ರಕೃತಿಯಲ್ಲಿ ಕೌಂಟಲ್ಲಿರುತ್ತೆ. ಆಮೇಲೆ ನೀವು ಪುಣ್ಯಕರ್ಮಗಳನ್ನು ಮಾಡೋದನ್ನು ಅಷ್ಟೇ ಪ್ರಕೃತಿಯಲ್ಲಿ ಕೌಂಟಲ್ಲಿರುತ್ತೆ. ನೀವು ದೇವ್ರಿಗೆ ಪ್ರಶ್ನೆ ಮಾಡ್ಬೋದು, ನಾನು ಒಂದು ದಿನಾನಾದರೂ ನನ್ನ ಜೀವನದಲ್ಲಿ ಸತ್ಯವಾಗಿ ನಡ್ಕೊಂಡಿದ್ದು, ಒಳ್ಳೆ ಕೆಲಸಗಳನ್ನ ಮಾಡಿದರೆ, ಪರಮಾತ್ಮ ಈಗ ಬಿದೋಗ್ತಿದ್ದೀನಿ, ನನ್ನ ಕಾಪಾಡು, ನನ್ನ ಕೈ ಹಿಡಿದು ಕಾಪಾಡೋರು ಯಾವುದೋ ಒಂದು ರೀತಿಲಿ ಕಾಪಾಡ್ತಾರೆ. ಆ ರೀತಿ ಸಾವಿತ್ರಿ ಕೂಡ ತನ್ನ ಗಂಡನ್ನ ಹೇಗೆ ಪಡ್ಕೊಂಡು ಬಂದು 100 ಮಕ್ಕಳನ್ನ ಪಡ್ಕೊಂಡ್ಲು ಅಂದರೆ, ನೀನು ಜಗನ್ಮಾತೆಯನ್ನ ಕೇಳ್ಕೊಂಡಾಗ ಯಾರೂ ನೋ ಅನ್ನಲ್ಲ. ಅವ್ರು ನಿನ್ನ ಅಕೌಂಟನ್ನು ಹುಡುಕ್ತಾರೆ, ನೋಡ್ರಪ್ಪ ಇವತ್ತು ಅವಳು ತಪ್ಪು ಮಾಡಿರ್ಬೋದು, ಹಳೇದು ಯಾವುದೋ ಒಂದು ಅಕೌಂಟಲ್ಲಿ ಇರುತ್ತೆ, ಅವಳು ಎಲ್ಲಿ ಪುಣ್ಯಾನ್ ಮಾಡಿದ್ಲು ಎಲ್ಲ ಲೆಕ್ಕ ಇರುತ್ತೆ. ಸೊ ಹಾಗಾಗಿ ನಾನು ಭಕ್ತರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಅಷ್ಟು ದಿನ ಮಾಡೋವಾಗ್ಲೂ ನೀವು ದೇವ್ರನ್ನ ಪ್ರಯತ್ನಪೂರ್ವಕವಾಗಿ ಖಂಡಿತವಾಗ್ಲೂ ದೇವರು ನಿಮ್ಮ ಮುಂದೆ ಬಂದು ಕೂತ್ಕೊಳ್ತಾರೆ, ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದ್ರ ಜೊತೆಗೆ ಪುಣ್ಯಕರ್ಮಗಳನ್ನು, ದಾನಗಳನ್ನು ಮಾಡ್ತಾ ಹೋದಾಗ ಅದು ಲೆಕ್ಕದಲ್ಲಿ ಇರುತ್ತೆ. ಇಲ್ಲಿ ನೀವು ಯಾವುದೋ ಒಂದು 4 ತಪ್ಪು ಮಾಡಿದಾಗ ಇಲ್ಲಿ ಕೌಂಟರ್ ಪಾರ್ಟ್ ಅದು ಬಂತು, ನಿಮಗೆ ಖಂಡಿತ ನಿಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಸೌಂದರ್ಯ ಎಲ್ಲ ಹಾಗೆ ಅದ್ಭುತವಾದಂಥ ವಿಚಾರನ ಮಾತಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರೂಪಾಜಿ, ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ, ಇಷ್ಟು ಅದ್ಭುತವಾಗಿ ವಿವರಣೆ ನೀಡಿದ್ದಕ್ಕೆ. ಥ್ಯಾಂಕ್ ಯು ರಾಜೇಶ್ ಜಿ. ಅದು ಪರ್ಟಿಕ್ಯುಲರ್ಲಿ ನನಗೆ ಸುಖಂ ಅನ್ನೋ ಬ್ಯೂಟಿಫುಲ್ ಬ್ರ್ಯಾಂಡ್ ಬೈ ರಾಮ್ ಅವ್ರ ಬ್ರ್ಯಾಂಡೆಡ್ ಸೀರೆಯನ್ನು ಕೊಟ್ಟು ನಾನು ಬ್ಯೂಟಿಫುಲ್ಲಾಗಿ ಕಾಣೋ ಹಾಗೆ ಮಾಡಿ ನನಗೆ ಸೌಂದರ್ಯ ಲಹರಿ ಅಂತ ಒಳ್ಳೆ ಬ್ಯೂಟಿಫುಲ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆಯನ್ನು ಕರುಣಿಸಿದಂಥ ನನ್ನ ಗುರುಗಳನ್ನೆಲ್ಲ ದೇವ್ರನ್ನ ಜ್ಞಾಪಿಸ್ಕೊಳ್ತಾ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ವೀಕ್ಷಕರೆಲ್ಲರೂ ಈ ಪಾಡ್ಕಾಸ್ಟ್ ನೋಡಿದ್ಮೇಲೆ ನೀವು ಆದಷ್ಟು ನಿಮ್ಮ ಮನೇಲಿ ಅಟ್ಲೀಸ್ಟ್ ಪ್ಲೇ ಮಾಡಿ ಸೌಂದರ್ಯ ಲಹರಿಯನ್ನು, ಕಲ್ತ್ಕೊಳ್ಳೋಕ್ಕೂ ಪ್ರಾರಂಭಿಸಿ, ಅದ್ರದ್ದು ಪೂಜೆನೂ ಮಾಡ್ಕೊಳ್ಳಿ. ನೀವು ಅದ್ರದ್ದೊಂದು ಮ್ಯಾಜಿಕ್ ಮಿರಾಕಲ್ನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ಶುರು ಮಾಡ್ತೀರಾ, ಮತ್ತು ನಿಮಗೇ ಗೊತ್ತಿಲ್ಲದಂಥ ಚೈತನ್ಯ ನಿಮ್ಮೊಳಗೆ ಹುಟ್ಟಕ್ಕೆ ಶುರು ಆಗುತ್ತೆ. ನಿಮಗೆ ಇಡೀ ಜಗತ್ತು, ಪ್ರಪಂಚ, ಜೀವನ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ಶುರು ಆಗುತ್ತೆ. ಸೊ ಒನ್ಸ್ ಅಗೇನ್ ನಿಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬಿಡಿ ರಾಜೇಶ್ ಜಿ, ಅವ್ರು ಸೆಲೆಕ್ಟ್ ಮಾಡಿದ್ದು ಅಮ್ಮ. ಸೊ ನನ್ನ ಫೇವ್ರೆಟ್ ಕಲರ್ ಸುಖಂ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಡಿಸೈನರ್ ಬ್ಲೌಸ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಹೇಳ್ಬಿಡಿ ಥ್ಯಾಂಕ್ಸ್ ಅಂತ, ಡಿಸೈನರ್ ಸ್ಯಾರಿಗೆ. ಅದೇ ನಿಮ್ಮ ಬ್ರ್ಯಾಂಡು ಹೊಸದಾಗಿ ಪ್ರಾರಂಭಿಸ್ತಾ ಇದ್ದೀರಾ, ಕಾಮಾಖ್ಯಾಗೆ ಅರ್ಪಣೆ ಎಲ್ಲ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ.